ನೀವು ಬಸ್ಸಲ್ಲಿ ಹೋಗ್ಬೇಕಾದ್ರೆ ಯಾರೋ ನಿಮ್ಮನ್ನ ಹಿಂದೆಯಿಂದ ಗಿಂಡಿದ್ರೆ ಏನ್ ಪ್ರೂಫ್ ಕೊಡ್ತೀರಾ ನೀವು? ಸಾಕ್ಷಿ ಎಲ್ಲಿಂದ ತರೋದು? ನೀತು ಅವರು ಏನಾದ್ರು ಈ ರೀತಿಯ ಅನುಭವ ಆಗಿದೆಯಾ, ಅನುಭವಿಸಿದಾರ? ಪ್ರಶ್ನೆನೇ ತಪ್ಪು ಅದು. ನಿಮ್ಮ ಪ್ರಕಾರ ಕನ್ನಡ ಇಂಡಸ್ಟ್ರಿಗೆ ಅದು ಅಗತ್ಯ ಇದೆಯಾ? ಎಲ್ಲರ ವಾಯ್ಸ್ಗೂ ಒಂದು ಬೆಲೆ ಇದೆ, ಎಲ್ಲರ ಥಾಟ್ಸ್ಗೆ ಬೆಲೆ ಇದೆ. ವಿನಾಕಾರಣ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಅನ್ನೋದು ಅವರ ವಾದ. ಮೀಟು ಪ್ರಕರಣದಲ್ಲಿ ಶ್ರುತಿ ಹರಿಹರನ್ ಹಂಗೆ ಮಾಡಿಬಿಟ್ರು. ಬ್ಯಾನ್ ಮಾಡಿದ್ರು ಕೂಡ. ಹೌದು, ಇದು ಎಷ್ಟು ಮಟ್ಟಿಗೆ ಸರಿ ಅಂತ. ಸೊ ತುಂಬಾ ದೊಡ್ಡ ದನಿಯಲ್ಲಿ ಕಿರ್ಚಾಡಿದ ತಕ್ಷಣ ಅದೇ ಸತ್ಯ ಅಂತ ಅಂದ್ಕೊಂಡ್ರೆ ಅದಕ್ಕಿಂತ ದೊಡ್ಡ ಮಿಸ್ಟೇಕ್ ಯಾವುದೂ ಇಲ್ಲ ಲೈಫಲ್ಲಿ. ನಾವು ಕರೆಕ್ಟ್ ಆಗಿದೀವಿ ಅಂದ್ರೆ ಮಾಡಿ. ಸಾರಾ ಗೋವಿಂದ್ ಅವರು ತುಂಬಾ ಹಕ್ಕಿಂದ ನೀನ್ ಕೂತ್ಕೊಂಡು ನೀನ್ ಫೈರ್ ನಮ್ಮ ಹಂಗೆ ಹಿಂಗೆ ಫೈರ್ ಇಂದಾನೇ ತೊಂದರೆ ಆಗಿರೋದು ಅಂತಂದ್ರು. ಆದ್ರೆ ಅವರೇ ಯಾಕೆ ಅಪೋಸ್ ಮಾಡಿದ್ರು ಅನ್ನೋದು. ನೀನು ಹೆಣ್ಣು, ಅದಕ್ಕೋಸ್ಕರ ನಿನ್ ದೇಹದ ಬಗ್ಗೆ ನಾನು ಕಾಮೆಂಟ್ ಮಾಡ್ತೀನಿ, ಟೇಕ್ ಇಟ್ ಈಸಿ, ಇಟ್ಸ್ ಅ ಜೋಕ್ ಅಂತ ಕ್ಯಾಶುವಲ್ ಸೆಕ್ಸಿಸಮ್ ಮಾಡೋದು ಇಟ್ ಶುಡ್ ಸ್ಟಾಪ್. ಸಿನಿಮಾ ರಂಗದಲ್ಲಿ ಹೀರೋಗಳಿಗಷ್ಟೇ ಇಲ್ಲಿ ತುಂಬ ಜಾಗ, ಹೀರೋಯಿನ್ಗೆ ಸ್ಪೇಸ್ ಕಮ್ಮಿ. ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಭಾಳಷ್ಟು ನಾಯಕಿಯರು ಭಾಳ ವರ್ಷಗಳ ಕಾಲ ಇಂಡಸ್ಟ್ರಿಯಲ್ಲಿ ಉಳಿಯೋದು ಕಷ್ಟ. ಆದರೆ ಇವತ್ತು ನಮ್ಮ ಸ್ಟುಡಿಯೋಗೆ ಬಂದಿರತಕ್ಕಂಥ ಒಬ್ಬ ನಟಿ 15 ವರ್ಷಗಳನ್ನು ಪೂರೈಸಿ ಮುನ್ನುಗ್ತಾ ಇದ್ದಾರೆ. ಸ್ಟಿಲ್ ಇವತ್ತು ಕೂಡ ಆ್ಯಕ್ಟಿವಿಟಿನಲ್ಲಿ ತೊಡ್ಕೊಂಡಿದ್ದಾರೆ. ಸೊ ಸಾಕಷ್ಟು ತರಹೇವಾರಿ ಪಾತ್ರಗಳ ಮೂಲಕ ಗಮನ ಸೆಳೆದಂಥವರು, ಸುಮಾರು 35ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ತಮ್ಮದೇ ಛಾಪು ಮೂಡಿಸಿದಂತಹ ನಟಿ. ನಿಮಗೆ ಹೀಗೆ ಹೇಳಿದರೆ ಗೊತ್ತಾಗಲ್ಲ, ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಗಾಳಿಪಟನ ಹಾರಿಸಿದ್ರು ಆಗಸದ ಎತ್ತರಕ್ಕೆ ಆರೋಯ್ತು. ಸೊ ಈಗ ಅರ್ಥ ಆಗಿರುತ್ತೆ ಯಾರು ಅಂತ. ಎಸ್, ಟಾಮ್ ಬಾಯ್ ಆಗಿರ್ತಕ್ಕಂತಹ ನಮ್ಮ ನಟಿ ನೀತು ಶೆಟ್ಟಿ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಒಂದಿಷ್ಟು ಅವರ ಜರ್ನಿ, ಅವರ ಬಾಲ್ಯ, ಸಿನಿಮಾ, ಅವರ ಏಳು ಬೀಳು ಎಲ್ಲ ಕುರಿತು ಒಂದಿಷ್ಟು ಮಾತಾಡೋಣ. ನಮಸ್ತೆ ಮೇಡಮ್. ನಮಸ್ತೆ ವಿಜಯ್ ಸರ್. ಹೇಗಿದೆ? ನಾನು ಚೆನ್ನಾಗಿದ್ದೀನಿ. ನಿಮ್ಮನ್ನ ನಾನು ಇವತ್ತೆಲ್ಲ ನೋಡ್ತಿರೋದು. ನಾನು ಯಾವಾಗಿಂದ ಕರಿಯರ್ ಸ್ಟಾರ್ಟ್ ಮಾಡಿದೆ, ನೀವು ಯಾವಾಗಿಂದ ನೀವು ರಿವ್ಯೂಸ್ ಬರಿತಾ ಇದ್ರಿ, ನಮ್ಗೆ ಸಿಗ್ತಾ ಇದ್ರಿ. ಸೊ ನನ್ನ ಒಂದು ಟಾಮ್ ಬಾಯ್ ಅಂತ ಕನ್ಸಿಡರ್ ಮಾಡಿದಕ್ಕೆ ನಾನೇ ಅದೆಲ್ಲೋ ಮರ್ತೋಗಿತ್ತು ನನಗೆ, ನಾನು ಒಂದು ಟೈಮಲ್ಲಿ ಟಾಮ್ ಬಾಯ್ ಆಗಿದ್ದೆ ಅನ್ನೋದು ಮತ್ತೆ ನೆನ್ಸಿದ್ದೀರಾ? ಸಿನಿಮಾದಲ್ಲಿ ಟಾಮ್ ಬಾಯ್ ಆದ್ರೆ, ಆದ್ರೆ ಆಫ್ ಸ್ಕ್ರೀನ್ ಅಲ್ಲಿ ನೀವು ಹಾಗಲ್ಲ. ನಾನು ನೋಡಿದ್ದೀನಿ ತುಂಬಾ ಸಲ. ಬಟ್ ಸಿನಿಮಾದ ನೀವು ಪಾತ್ರ ಅಂತ ಬಂದ ತಕ್ಷಣ ನೀತು ಅವರ ಇದೇ ಕದರ ಬೇರೆ ಇರುತ್ತೆ. ಸೊ ಹಾಗಾಗಿ ಆ ವರ್ಡನ್ನ ಯೂಸ್ ಮಾಡಿದೆ. ಈಗ ಮತ್ತೆ ಟಾಮ್ ಬಾಯ್ ಆಗ್ತಾ ಇದ್ದೀರಿ. ರೋಡಲ್ಲಿ ಗಾಡಿ ಓಡಿಸ್ಬೇಕಾದ್ರೆ ಟಾಮ್ ಬಾಯ್ ಎಲ್ಲ ಲಿಟ್ರಲಿ ನಾನು ಅದ್ ಹೇಳ್ತಾರೆ ಗೊತ್ತಾ, ನೋಡಿ ಗಂಗಾ ನಾಗವಲ್ಲಿ ಆಗ್ತಾ ಇರೋದು ನೋಡಿ ಅಂತ. ಅದೇ ತರ ನೀತು ನಾಗವಲ್ಲಿ ಆಗ್ತಾ ಇದ್ದೀನಿ ರೋಡಲ್ಲಿ ಹೋಗ್ಬೇಕಾದ್ರೆ. ಎಷ್ಟು ಜನರಿಗೆ ಏನೇನ್ ಬೈದಿದ್ದೀನೋ, ಯಾರ್ಯಾರು ನನಗೆ ಬೈದಿದ್ದಾರೋ ಗೊತ್ತಿಲ್ಲ ಗಾಡಿ ಓಡಿಸ್ಬೇಕಾದ್ರೆ. ಅಲ್ಲ, ಈಗ ಎಷ್ಟೋ ಜನಗಳ ಪಾಲಿಗೆ ಈಗ ನಿಜವಾದ ನಾಗವಲ್ಲಿ ಆಗಿರ್ಬೋದಾ? ಅದು ಗೊತ್ತಿಲ್ಲ. ನಾನು ಯಾರನ್ನು ನನ್ನಲ್ಲೇನೋ ಒಂದು ಯುನೋ ಯಾರನ್ನೂ ಎದುರು ಹಾಕೋಬೇಕು ಅಥವಾ ಯಾರನ್ನೂ ಹೆದರ್ಸ್ಬೇಕು ಅಂತ ಡೆಫಿನೆಟ್ಲಿ ಇಲ್ಲ. ನನ್ನ ಟ್ರೂತ್ನ ನಾನು ಮಾತಾಡ್ತಾ ಇದ್ದೀನಿ ಅಷ್ಟೇ. ಹೌದು. ಓಕೆ, ಸಿನಿಮಾ ವಿಚಾರಕ್ಕೆ ಬರೋಣ. 35 ಸಿನಿಮಾಗಳಾಯ್ತು, ಇನ್ನೂ ಮಾಡ್ತಾ ಇದ್ರಿ. ಸೊ ನಿಮ್ಮದೇ ಆದಂಥ ಒಂದಿಷ್ಟು ಕೆಲಸಗಳಲ್ಲಿ ನಿರತರಾಗಿದ್ದೀರಿ. ಸೊ ಆರಂಭದ ದಿನಗಳನ್ನು ಒಂದು ಸಲ ಹಿಂಗೆ ತಿರುಗಿ ನೋಡಿದ್ರೆ ಏನ್ ಅನ್ಸುತ್ತೆ? ಬಿಗಿನಿಂಗ್ ಅಲ್ಲಿ ರಪ್ ಅಂತ ಆಗೋಯ್ತು. ಲೈಕ್ ನಾನೊಂದು ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಾ ಇದ್ದೆ ಮೊದಲು, ಪುಣ್ಯ ಅಂತ, ನಾಗ್ತಿಹಳ್ಳಿ ಚಂದ್ರಶೇಖರ್ ಸರ್ದು. ಅದಾದ್ಮೇಲೆ ನನ್ಗೆ ಇಮಿಡಿಯೇಟ್ಲಿ ಗೋವಿಂದ ಗೋಪಾಲ ಅಂತ ಜಗ್ಗೇಶ್ ಸರ್ ಮತ್ತೆ ಕೋಮಲ್ ಸರ್ ಅವ್ರ ಸಿನಿಮಾದಲ್ಲಿ ಅವಕಾಶ ಸಿಕ್ತು. ಅಲ್ಲಿಂದ ಸಿತಾರಾಮ್ ಕಾರಂತ್ ಸರ್ ಕರೆದ್ರು. ಇಮಿಡಿಯೇಟ್ಲಿ ಜೋಗ್ ಫಾಲ್ಸ್ ಸಿಕ್ಬಿಡ್ತು ನನಗೆ. ಜೋಗ್ ಫಾಲ್ಸ್ ದೊಡ್ಡ ಹಿಟ್ ಆಗೋಯ್ತು ಅವಾಗ. ಸೊ ಹಾಗೆ ನನ್ಗೆ ಅದಾದ್ಮೇಲೆ ಪಿ ಶೇಷಾದ್ರಿ ಸರ್ ಜೊತೆ ಆಗಿರ್ಬೋದು, ಹಲವಾರು ದೊಡ್ಡ ಡೈರೆಕ್ಟರ್ಸ್ ಜೊತೆ ನಾನು ಕೆಲಸ ಮಾಡುವಂತ ಅವಕಾಶ, ಒಳ್ಳೊಳ್ಳೆ ಸ್ಕ್ರಿಪ್ಟ್ ಅಲ್ಲಿ ಆಕ್ಟ್ ಮಾಡುವಂತ ಬೇರೆ ಬೇರೆ ಪಾತ್ರಗಳು. ಸೊ ತುಂಬಾ ನನಗೆ ಅವಕಾಶಗಳು ಅವಾಗ ಸಿಕ್ತು. ಮಾಸ್ ಫಿಲ್ಮ್ಸು ಸಿಕ್ತು ಅವಾಗ. ನಿಮ್ಮನ್ನ ನೋಡಿದ ತಕ್ಷಣ ಮಾಸ್ ಆಗಿ ಕೊಡಬೇಕು ಅನ್ನೋ ಕಾರಣಕ್ಕೆ ಡೈರೆಕ್ಟರ್ ಹುಡ್ಕೊಂಬಂದು ಕ್ಯಾರೆಕ್ಟರ್ ಕೊಡಕ್ ಶುರು ಮಾಡಿದ್ರು. ವೆಲ್, ಅದರಲ್ಲಿ ನಾನು ಫುಲ್ ರೊಮ್ಯಾಂಟಿಕ್ ಸಾಂಗ್ಸ್ ಎಲ್ಲಾನು ಮಾಡಿದ್ದೀನಿ. ಕೆಲವು ಮಾಸ್ ಫಿಲ್ಮ್ ಅಲ್ಲಿ, ಕೆಲವು ಫಿಲ್ಮ್ಸ್ ಅಲ್ಲಿ ಒಳ್ಳೆ ಕಾಮಿಡಿ ಕ್ಯಾರೆಕ್ಟರ್ಸ್ ಮಾಡಿದ್ದೀನಿ. ನಂಗೆ ತುಂಬಾ ಹಿಟ್ ಬಂದಂತ ಸಿನಿಮಾಗಳು ನನ್ನ ಪಾತ್ರದಲ್ಲಿ ಎಲ್ಲಿ ಕಾಮಿಡಿ ಇತ್ತು ಅದು ತುಂಬಾ ಹಿಟ್ ಆಗಿದೆ ನನಗೆ. ಪಣಿ ಸರ್ ಅವ್ರದ್ದು ಗಣೇಶ ಮತ್ತೆ ಬಂದ ಅನ್ನೋ ಸಿನಿಮಾ ಆಗಿರ್ಬೋದು, ಇಲ್ಲ ದೇವರಾಣೆ ಅಂತ, ಮೈ ನೇಮ್ ಇಸ್ ಚಿಟ್ಟೆಸ್ವಾಮಿ ಅಂತ ಒಂದು, ಆಮೇಲೆ ಅಫ್ಕೋರ್ಸ್ ಗಾಳಿಪಟದ ಪಾತ್ರ. ಸೊ ನಾನು ಆಸ್ ಅ ಪರ್ಸನ್, ನಾನು ಅಂತ ಒಂದು ಜೋವಿಯಲ್ ಪರ್ಸನ್ ಅಲ್ಲ, ಅದು ನನಗೆ ಪಟ್ಟಂತ ಕಾಮಿಡಿ ಬರೋದಿಲ್ಲ. ಬಟ್ ಪಾತ್ರಗಳು ಚೆನ್ನಾಗಿ ವೆರೈಟಿ ಸಿಕ್ತು. ಅದು ಕ್ಲಿಕ್ ಆಯ್ತು ನನಗೆ. ಕಾಮಿಡಿ ಆ ಥರ ಕ್ಲಿಕ್ ಆಗಿದೆ ನನಗೆ. ಸಿನಿಮಾ ಅಂದ ತಕ್ಷಣ ನೇಮು, ಫೇಮು, ಹಣ, ಆಸ್ತಿ, ಅಂತಸ್ತು, ಸೆಲೆಬ್ರಿಟೀಸು, ಆ ಪಟ್ಟ ಎಲ್ಲದೂ ಸಿಗುತ್ತೆ.
ಆದರೆ ಸಿನಿಮಾದವರು ಅಂದ ತಕ್ಷಣ ನೋಡೋ ದೃಷ್ಟಿ ಬೇರೆ ಆಗುತ್ತೆ. ಅದು ಎರಡು ರೀತಿಯಲ್ಲೂ ಇದೆ. ಫಾರ್ ಎಕ್ಸಾಂಪಲ್, ಒಂದು ಇವ್ರು ತುಂಬಾ ರಿಚ್ಚಪ್ಪ, ತುಂಬಾ ದುಡ್ಡು ಇಟ್ಕೊಂಡ್ಬಿಟ್ಟಿದ್ದಾರೆ ಅಂಡ್ ಬೇರೆ ಒಂದು ಸೆಲೆಬ್ರಿಟಿ ಅನ್ನೋ ಫೀಲ್. ಇನ್ನು ಕೆಲವು ಕಡೆ ಅಫ್ಕೋರ್ಸ್ ತುಂಬಾ ಎಕ್ಸ್ಪ್ಲಾಯ್ಟ್ ಆಗಿರ್ತಾರೆ, ಇಲ್ಲಾಂದ್ರೆ ಇವ್ರುಗಳಿಗೆ ಅವಕಾಶನೇ ಸಿಗಕ್ ಚಾನ್ಸೇ ಇಲ್ಲ, ಯಾಕೆ ಕೊಡ್ತಾರೆ ಯಾರಾದ್ರೂ ಅವಕಾಶ ಅಂತ ಹಂಗೆ. ಸೊ ಎರಡು ರೀತಿಲೂ ಇದೆ. ಓಕೆ, ಸ್ಕ್ರೀನ್ ಮೇಲೆ ನೋಡೋ ನೀತುನೇ ಬೇರೆ, ಆಫ್ ಸ್ಕ್ರೀನ್ ನೀತುನೇ ಬೇರೆ. ಅಂದರೆ ಗಾಳಿಪಟದ ಕ್ಯಾರೆಕ್ಟರ್ ನೋಡಿದ್ರೆ ಇವತ್ತಿಗೆ ಮನಸ್ಸಲ್ಲಂತ ಉಳಿಯೋಂಥ ಪಾತ್ರ. ಸೊ ಆ ಪಾತ್ರದ ಮೂಲಕ ಸಾಕಷ್ಟು ಜನ ಇನ್ಸ್ಪೈರ್ ಆಗಿದ್ದು ಉಂಟು ಹಳ್ಳಿ. ಹೌದೌದು, ಆ ಪಾತ್ರ ಹಂಗಿತ್ತು. ಆಕ್ಚುಲಿ ಜನ ನೋಡಿ ಇನ್ಸ್ಪೈರ್ ಆಗಿದ್ದ ಪಾತ್ರ ಅದು. ಭಟ್ ಸರ್ ಹೇಳ್ದ ಹಾಗೆ ಅವ್ರೊಬ್ರನ್ನ ನೋಡಿದ್ರಂತೆ ಯಾವ್ದೋ ಒಂದ್ ಮದ್ವೆಲಿ, ಫುಲ್ ಎಲ್ಲಾರನ್ನ ಬೈಕೊಂಡ್ ಓಡಾಡ್ತಾ ಇದ್ಲು, ಏನು ಕೇರ್ ಇಲ್ದೆ, ಅವಳು ಹುಡುಗಿಯರನ್ನ ಮರ್ತ್ಬಿಟ್ಟು ಓಡಾಡ್ತಾ ಇದ್ಲು ಅಂತ. ಸೊ ಆಕ್ಚುಲಿ ಜನ ನೋಡ್ಬಿಟ್ಟು ಮಾಡಿರೋಂತ ಪಾತ್ರ. ಮನೆಗೊಬ್ರು ಆ ತರದೊಂದು ಕ್ಯಾರೆಕ್ಟರ್ ಇದ್ದೇ ಇರುತ್ತೆ. ಇಬ್ರು ಮೂರು ಹೆಣ್ಮಕ್ಳು ಇದ್ರೆ ಒಬ್ರು ಆ ತರದ ಕ್ಯಾರೆಕ್ಟರ್ ಇದ್ದೇ ಇರುತ್ತೆ. ಟಾಮ್ ಬಾಯ್ ತರ ಫೀಲ್ ಮಾಡ್ಕೊಂಡು ಚಿಲ್ಲಾಗಿ ಮಾಡ್ಕೊಂಡು ಗಾಡಿ ಓಡಿಸ್ಕೊಂಡು ನಿಜ ಆ ತರದ ಒಂದು ಕ್ಯಾರೆಕ್ಟರ್. ಗಾಳಿಪಟ ನಂತರ ನೀತು ಅವರ ವೇಗ ಮೇಲೋಯ್ತು ಮತ್ತೆ ಕೆಳಗಿಳಿತು, ಆ ಗ್ರಾಫ್ ಏರಿಳಿತ ಕಾಣ್ತಾ ಬಂತು. ಹಾ, ಒಂದೇನಂದ್ರೆ ವಿಜಯ್ ಸರ್, ನಾನು ಯಾವತ್ತೂ ಸೂಪರ್ ಅಂಬಿಷಿಯಸ್ ಅಂತ ಇರ್ಲಿಲ್ಲ. ಅಂದ್ರೆ ನನ್ಗೆ ಇನ್ನು 5 ವರ್ಷದಲ್ಲಿ ನಾನು ಇಷ್ಟ ಮಾಡ್ಲೇಬೇಕು, ಹಿಂಗಿರ್ಲೇಬೇಕು, ನಾನು ಆ ಥರ ಇಲ್ಲ. ಸೊ ಆ ಥರ ಟಾರ್ಗೆಟ್ ಆಗಿರ್ಬೋದು, ಅಥವಾ ನಾನು ಯಾವುದೇ ಒಂದು ಹೀಗೆ ಇರಬೇಕು ನಾನು ಅಂತ ನಾನು ಯಾವತ್ತೂ ನಾನು ಮಾಡ್ಕೊಂಡಿರ್ಲಿಲ್ಲ. ಸೊ ನನಗೆ ಬಂದಿದ್ದ ಅವಕಾಶಗಳನ್ನ ನಾನು ತಗೊಂಡೆ ಅಷ್ಟೇ. ನಾನು ಹುಡುಕೊಂಡು ಹೋಗುವಂತ ಪರಿಸ್ಥಿತಿ ಇರ್ಲಿಲ್ಲ ಅವಾಗ. ಏನ್ ಬರ್ತಾ ಇತ್ತು ನನ್ಗೆ ಅದ್ರಲ್ಲೇ ಖುಷಿ ಇತ್ತು. ನಮ್ಮ ಅಮ್ಮ ಕೂಡ ನನ್ಗೆ ನೀನ್ ಹಿಂಗ್ ಮಾಡ್ಲೇಬೇಕು, ನೀನ್ ಅದ್ ಮಾಡ್ಬೇಕು, ನಾಳೆಗೆ ಒಂದ್ ದೊಡ್ಡ ಬಂಗ್ಲೆ ಕಟ್ಟಿಸ್ಬೇಕು, ಅದೆಲ್ಲ ಏನು ಆಸೆ ಇರ್ಲಿಲ್ಲ ನನಗೆ. ಬಟ್ ಐ ವಾಸ್ ವೆರಿ ಹ್ಯಾಪಿ ಆಕ್ಟಿಂಗ್, ಆ ಪಾತ್ರ ಮಾಡ್ಬೇಕಾದ್ರೆ. ಸೊ ಅದು ನನಗೆ ಎಲ್ಲಿ ಖುಷಿ ಕೊಡ್ತಾ ಇತ್ತು, ನಾನು ಅವಾಗ ಅದನ್ನ ಅಕ್ಸೆಪ್ಟ್ ಮಾಡ್ತಿದ್ದೆ. ತುಂಬಾ ಕಮ್ಮಿಗೂ ಸಿನಿಮಾ ಮಾಡಿದ್ದೀನಿ ನಾನು. ಎಷ್ಟೋ ಸಿನಿಮಾಗಳು ನಾನು ತುಂಬಾ ನಿರ್ಮಾಪಕರು ಯಾವಾಗ ಹೇಳ್ತಾರಲ್ವಾ ನಮ್ಮ ಹತ್ರ ಬಜೆಟ್ ಇಲ್ಲ ಅಂದಾಗ, ನಂಗೆ ಸಿನಿಮಾ ಮಾಡ್ಬೇಕಂತ ಅನ್ಸಿದಾಗ ಮಾಡಿದೀನಿ. ಕತೆ ಪತ್ರ ಇಷ್ಟ ಆಗಿತ್ತು ಮಾಡ್ಬಿಡ್ತೀನಿ. ಹಾ ಅಂದ್ರೆ ಹಾ ಓಕೆ ಅಂತ, ಲೈಕ್ ಆ ತರ ಇಂಪಾರ್ಟೆಂಟ್ ಆಗಲ್ಲ ಆವಾಗ. ಇವಾಗ ಆಗುತ್ತೆ, ಬಟ್ ಆವಾಗ ನಮ್ಮ ಅಮ್ಮ ಎಲ್ಲ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಿದ್ರು. ಸೊ ನನಗೆ ಅಷ್ಟು ತಲೆಬಿಸಿ ಇರ್ಲಿಲ್ಲ ದಟ್ ನಾನೇ ಎಲ್ಲ ನೋಡ್ಕೋಬೇಕು ಅಂತ. ಬಟ್ ಅಫ್ಕೋರ್ಸ್ ಇವಾಗ ನನ್ನ ಸಿಸ್ಟರ್ ಕೂಡ ಸೆಟ್ಲ್ ಆಗಿದ್ದಾಳೆ. ಸೊ ಇವಾಗ್ಲೂ ಆ ಥರ ಏನಿಲ್ಲ. ಬಟ್ ಇವಾಗಂತೂ ನಾನು ಓಕೆ ಪಾತ್ರ ಚೆನ್ನಾಗಿದೆ ಬಟ್ ರೆಮ್ಯುನರೇಷನ್ ಇಲ್ಲ ಅಂತಂದ್ರೆ ನಾನು ಹಂಗೆಲ್ಲ ಕೆಲಸ ಮಾಡಲ್ಲ. ಇವಾಗ ಪ್ರೊಫೆಷನಲ್ ಆಗಿ ಕೆಲಸ ಮಾಡ್ತೀನಿ ಸಿನಿಮಾದಲ್ಲಿ ಮಾತ್ರ. ಹಾಗಾದ್ರೆ ಸಿನಿಮಾನ ಪ್ರೊಫೆಷನಲ್ ಆಗಿ ತಗೊಂಡ್ರ ನೀತು ಅವರು ಅಥವಾ ಇಲ್ವಾ? ಅಂದ್ರೆ ಅದೊಂದು ನಂಗೆ ತುಂಬಾ, ನಾನು ಸಿನಿಮಾಗಳಲ್ಲಿ ಹಿಟ್ ಆಗ್ತಾ ಇದ್ದ ಹಾಗೆ, ಅಂದ್ರೆ ಗಾಳಿಪಟ ಆಗಿರ್ಬೋದು, ಜೋಗ್ ಫಾಲ್ಸ್ ಆಗಿರ್ಬೋದು, ನನಗೆ ಒಳ್ಳೆ ಹೆಸರು ಬರ್ತಾ ಇತ್ತು. ಸೊ ಹೆಸರು ಬರ್ತಾ ಇದ್ದ ಹಾಗೆ ನನಗೆ ಹಲವಾರು ಕಾರ್ಪೊರೇಟ್ ಶೋಸು, ಇವೆಂಟ್ಸ್ ಆ ಥರದಲ್ಲಿ ನಾನು, ಮತ್ತೆ ಟಿವಿನಲ್ಲೂ ನಾನು ಬಿಗ್ ಬಾಸ್ ಕನ್ನಡದಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ. ಸೊ ಅದೆಲ್ಲ ಇಟ್ ಹ್ಯಾಸ್ ಟು ಬಿ ಪ್ರೊಫೆಷನಲ್, ಬಿಕಾಸ್ ದಟ್ಸ್ ವೇರ್ ನಾನು ದುಡ್ಡು ಅರ್ನ್ ಮಾಡಿದ್ದು ಅಂತಂದ್ರೆ ಈ ಥರ ಬಿಗ್ ಬಾಸ್ ಶೋನಲ್ಲಿ, ಇವೆಂಟ್ಸಲ್ಲಿ, ಪರ್ಫಾರ್ಮೆನ್ಸಸ್ಗಳಲ್ಲಿ, ಸ್ಟೇಜ್ ಶೋಸ್ಗಳಲ್ಲಿ ಈ ಥರ. ಸೊ ಸಿನಿಮಾದಲ್ಲಿ ಸ್ವಲ್ಪ ಆ್ಯಕ್ಚುಲಿ ಕಮ್ಮಿನೇ ಹಂಗೆ ನೋಡೋಕೆ ಹೋದ್ರೆ. ಅಂದರೆ ಸಿಗುತ್ತೆ ಬಟ್ ಇಟ್ ಇಸ್ ಸ್ಟಿಲ್ ನಾಟ್ ಇನಫ್, ಸಸ್ಟೈನಬಲ್ ಇಲ್ಲ. ಸೊ ಹೀರೋ ಆಗಿದ್ರೆ ಸಿಗ್ತಾ ಇರ್ತಿಲ್ಲ. ಅಲ್ಲ ಆಗ್ಬೋದು, ಯಾಕಂದ್ರೆ ಗಾಳಿಪಟದ ಕ್ಯಾರೆಕ್ಟರ್ ನೋಡಿದ್ರೆ ಅಲ್ಲಿ ಹೀರೋಗಳೇ ಡಮ್ಮಿ ಆಗ್ಬೋದು. ನಿಮ್ ಎದುರಿಗಿರೋ ಆ ಥರ. ಓಕೆ, ಗಾಳಿಪಟದ ನೀತು, ಗಾಳಿಪಟದಲ್ಲಿ ಟಾಮ್ ಬಾಯ್ ಥರ ಇದ್ರು. ನಾನು ಆಗ್ಲೇ ಹೇಳ್ದಂಗೆ ಆನ್ ಸ್ಕ್ರೀನ್ ಬೇರೆ, ಆಫ್ ಸ್ಕ್ರೀನ್ ಬೇರೆ. ಸೊ ಆಫ್ ಸ್ಕ್ರೀನ್ ಹೇಗೆ? ಐ ಥಿಂಕ್ ಎದುರುಗಡೆ ಅವರು ಹೇಗಿರ್ತಾರೆ ಅದನ್ನು ಮ್ಯಾಟರ್ ಆಗುತ್ತೆ. ಬಟ್ ಏನಂತಂದ್ರೆ ಎಲ್ಲರೂ ಅಂದ್ಕೊಂಡಷ್ಟು ಎಕ್ಸ್ಪ್ರೆಸಿವ್ ಅಲ್ಲ ನಾನು. ಈ ಒಂದು 3-4 ವರ್ಷದ ಹಿಂದೆ ಅಲ್ಲ, ಒಂದು 5 ವರ್ಷದ ಹಿಂದೆ ಐ ಥಿಂಕ್ ನಾನು AR ಬಾಬು ಸರ್ ಅವ್ರದ್ದು ಕೊನೆಯ ಚಿತ್ರದಲ್ಲಿ ಆಕ್ಟ್ ಮಾಡಿದ್ದೆ. ಸೊ ಅದರಲ್ಲಿ ಒಂದಿನ ಸಾಧು ಸರ್ ಬಂದಿದ್ರು. ನನಗೂ ಸಾಧು ಸರ್ಗೂ ಒಂದು ಕಾಮಿಡಿ ಸಾಂಗ್ ಇತ್ತು. ಸೊ ಅವ್ರು ಹೇಳಿದ್ರು ನನಗೆ, ನೀನು ತುಂಬಾ ಎಕ್ಸ್ಪ್ರೆಸ್ ಮಾಡಲ್ಲ ಅಲ್ವಾ, ಆಕ್ಚುಲಿ ಸ್ವಲ್ಪ ಸಟಲ್ ಅಲ್ವಾ ನೀನು ಅಂತ ಅಂದ್ರು. ದಟ್ಸ್ ಆಕ್ಚುಲಿ ಹೂ ಐ ಆಮ್. ಅಂದ್ರೆ ಕೆಲವು ಸಲ ನಾನು ಹಂಗೆ ಫ್ರೀಸ್ ಆಗಿರ್ತೀನಿ ಎಲ್ಲ ತರದ್ದು. ಐ ಡೋಂಟ್ ನೋ, ಸಮ್ಟೈಮ್ಸ್ ಇವಾಗ ನನ್ನ ಫ್ರೆಂಡ್ಸ್ ಜೊತೆ ನಾನು ಇದ್ದಾಗ ಐ ಆಮ್ ಆಲ್ವೇಸ್ ಹ್ಯಾಪಿ ಆ ಥರ. ಸೊ ಇಟ್ ಡಿಪೆಂಡ್ಸ್ ಎದುರುಗಡೆ ಅವ್ರು ಹೆಂಗಿರ್ತಾರೆ ಅದನ್ನು ಮ್ಯಾಟ್ರ್ ಆಗುತ್ತೆ. ನಿಜ ನಿಜ, ಅವ್ರು ಮಾಡುವಾಗ ಅವ್ರು ಕಂಫರ್ಟಬಲ್ ಅನ್ಸಿದ್ರೆ ನಮಗೂ ಆ ಝೋನ್ ತುಂಬಾ ಇದಾಗ್ಬಿಡುತ್ತೆ. ಓಕೆ, ಇದುವರೆಗೂ ನೀವು ಆಕ್ಟ್ರೆಸ್ ಆಗಿ ಬಂದ್ರಿ, ತೃಪ್ತಿ ಅನ್ನಿಸ್ತಾ ಸಿನಿಮಾ ಅಂತ? ನಂಗೆ ಅದೇ ನನಗೆ ಆಶ್ಚರ್ಯ ಏನಂತಂದ್ರೆ, ಅವತ್ತು ಒಂದು 2 ವರ್ಷದ ಹಿಂದೆ ನಾನು ಶಿವ ಪೂಂಜಾ ನಾವು ಒಂದ್ ಕಡೆ ಎಲ್ಲೋ ಡ್ರೈವ್ಗೆ ಅಂತ ಹೋಗಿದ್ವಿ ರಾತ್ರಿ. ನಾವಿಬ್ರು ಎಲ್ಲೋ ಟೀ ಕುಡಿಯೋಣ ಅಂತ ಟೀ ಹುಡ್ಕೊಂಡು ಯಾವ್ದೋ ಒಂದ್ ಕಡೆ ಹೋಗಿದ್ವಿ.
ಸೊ ಅವ್ರ ಪಾಪ ಅವಾಗಷ್ಟೇ ಬಿಗ್ ಬಾಸ್ ನಾನು ಬಂದಿರೋ ಬಿಗ್ ಬಾಸ್ ನಿಮಗೆ ಗೊತ್ತಿದೆ ಮನೆಗೆ ಹೋಗುತ್ತೆ, ಸೊ ಒಂದು ಪಾಪ್ಯುಲಾರಿಟಿ ಹೇಗಿರುತ್ತೆ ಅಂತ. ಸೊ ನಾನು ಸುಮ್ಮನೆ ಕಾರಲ್ಲಿದ್ದೆ, ಎಲ್ಲರೂ ಅವ್ರ ಫೋಟೋ ಎಲ್ಲ ತೆಗೆಸ್ಕೊಂತ ಇದ್ರು. ಅವಾಗ ಐ ವಾಸ್ ಲೈಕ್ ಶಾಕ್. ನಾನು ಏನಿದಿರ್ಲಿಲ್ಲ ಅಂದ್ರೂ ನೀತು ಅವರು ಅಂತ ಅವಾಗಲೂ ಗುರ್ತು ಹಿಡಿತಾ ಇದ್ರು. ಸೊ ನಾನು ಅವಾಗ ಹೇಳಿದೆ ಶುಭಂಗೆ ದಟ್ ಶುಭ್ಸ್ ನಾನು ಸಿನಿಮಾನೇ ಮಾಡಿಲ್ಲ, ಎಷ್ಟು ಟೈಮ್ ಆಯಿತು ಅಂತ. ಶುಭಾನು ಅದೇ ಹೇಳಿದ್ದು, ದೇ ರೆಕಗ್ನೈಸ್ ಯು ಬಿಕಾಸ್ ನೀನು ಸಿನಿಮಾ ಒಂದು ಆಲ್ಸೋ ನಿನ್ನ ಪರ್ಸ್ನಾಲಿಟಿ ಜನರಿಗೆ ಒಂದು ಪರಿಚಯ ಇದೆ, ನೀನು ಯಾವ್ಯಾವ ವಿಷಯಕ್ಕೆ ಸ್ಟ್ಯಾಂಡ್ ತಗೊಂಡಿದ್ಯಾ, ಹಲವಾರು ಕೆಲ್ಸಗಳು ಮಾಡಿದ್ಯಾ, ಅದನ್ನ ಜನ ಮರ್ತಿಲ್ಲ ನೀಡ್ಸ್ ಅಂತ ಶುಭ ನೆನಪಿಸಿದ್ರು ನಂಗೆ. ಸೊ ಐ ಥಿಂಕ್ ಆ ವಿಷಯದಲ್ಲಿ ನನಗೆ ತೃಪ್ತಿ ಇದೆ. ಏನಂದ್ರೆ ಇವತ್ತಿಗೂ ಜನ ನೀತು ನೋಡಿ, ಗಾಳಿಪಟ ನೀತು, ಪೂಜಾರಿ ನೀತು, ಕನ್ನಡದ ಆಕ್ಟ್ರೆಸ್ ನೀತು ಅಂತ ಇವತ್ತಿಗೂ ಹೇಳ್ತಾರೆ. ಐ ಫೀಲ್ ಲೈಕ್ ದಟ್, ಸಾರಿ, ಬಿಕಾಸ್ ಸಿ ಎಲ್ಲರೂ ಹೇಗೆ ಅಂದ್ರೆ ನಾವು ಔಟ್ ಆಫ್ ಸೈಟ್ ಇಸ್ ಔಟ್ ಆಫ್ ಮೈಂಡ್ ಅಂತ ಹೇಳ್ತಾರಲ್ವಾ, ಬಟ್ ನನ್ನ ವಿಷಯದಲ್ಲಿ ಆ ಥರ ಆಗಿಲ್ಲ ಅಂತ, ನಾನು ಆ ವಿಷಯದಲ್ಲಿ ತೃಪ್ತಿ ಇದೆ ಅಂತ ನಾನು ಹೇಳ್ತಿರೋದು. ಓಕೆ, ನಿಮ್ಮ ಪ್ರಕಾರ ಸಿನಿಮಾ ಎಷ್ಟು ಸೇಫ್ಟಿ, ಅಥವಾ ಇಲ್ಲಿ ಸಿನಿಮಾ ರಂಗದಲ್ಲಿ ಮಹಿಳಾ ಕಲಾವಿದರಿಗೆ ಸೇಫ್ಟಿ ಸ್ಟ್ರಕ್ಚರ್ ಅನ್ನೋದು ಇದೆಯಾ ಇಲ್ವಾ? ದಿಸ್ ವಿಲ್ ಬಿ ಲೈಕ್ ಅ ಡಬಲ್ ಎಡ್ಜ್ಡ್, ಅಂದ್ರೆ ಇದಕ್ಕೆ ಡಬಲ್ ಲೇಯರ್ ಅಲ್ಲಿ ನಾನು ಆನ್ಸರ್ ಕೊಡ್ಬೇಕು. ಒಂದು ಹೆಣ್ಣಾಗಿನೇ ನಾನು ಹೇಳೋದು, ಐ ಆಮ್ ಸೇಯಿಂಗ್ ಸ್ಟಿಲ್ ಏನಂದ್ರೆ ಇನ್ನೂ ಗ್ರೋಪಿಂಗ್, ಮೊಲೆಸ್ಟೇಷನ್ ಎಲ್ಲ ಕಡೆನೂ ಇನ್ನೂ ಇದೆ. ಅದ್ರ ಜೊತೆಗೆ ಬೇರೆ ಇಂಡಸ್ಟ್ರಿನಲ್ಲೂ ಕೂಡ ಹೆಣ್ಣು ಅಂತಂದ್ರೆ ಟ್ರೈ ಮಾಡ್ತಾರೆ, ಸ್ವಲ್ಪ ಆದ್ರೂ ವಲ್ನರಬಲ್ ಇದಾಳ ಅಂತ ನೋಡಿ ಸ್ವಲ್ಪ ಟ್ರೈ ಮಾಡ್ತಾರೆ ಕೆಲವು ಕಡೆ, ನಾಟ್ ಆಲ್, ಬಟ್ ಐ ಆಮ್ ಸೇಯಿಂಗ್ ಆ ಅಂಶಗಳಿದಾವೆ. ಇನ್ ಸಿನಿಮಾ ವಿಷಯಕ್ಕೆ ಬಂದ್ರೆ ಇಲ್ಲೊಂದು ಎಕ್ಸ್ಪೆಕ್ಟೇಷನ್ ಏನಂತಂದ್ರೆ ಕಾಮನ್ ಬಿಡಮ್ಮ ಅನ್ನೋ ಒಂದು ಆಟಿಟ್ಯೂಡ್. ಕಾಮನ್ ಅಲ್ಲ, ಕಾಮನ್ ಅನ್ಸ್ಬಿಡುತ್ತೆ ಅಂತ ಅವರು. ಹೌದು, ಇಟ್ಸ್ ನಾಟ್. ಓಕೆ, ತುಂಬಾ ಸೂಕ್ಷ್ಮ ಮನಸ್ಸಿರೋರ್ಗೆ ಇದು ಯಾವುದು ಕಾಮನ್ ಅಲ್ಲ. ನಂಗೆ ಸುಮ್ನೆ ಯಾರ ಹತ್ರನೋ ಹೋಗ್ಬಿಟ್ಟು ಕಿಕ್ಕಿ ಮಾಡ್ಬೇಕಂತ ಅನ್ಸಲ್ಲ. ಇಟ್ಸ್ ನಾಟ್ ಇನ್ ಮೈ ನೇಚರ್. ಕೆಲಸ ಒಂದು, ಆಮೇಲೆ ಗೌರವ ಇಲ್ಲದೆ ಇರೋ ಕಡೆ ಕೆಲಸ ಮಾಡಕ್ ಆಗಲ್ಲ. ಸೊ ಹಾಗೆ ನೋಡಕ್ ಹೋದ್ರೆ ಗೌರವದ ವಿಷಯಕ್ಕೆ ಒಂದ್ ಸ್ವಲ್ಪ ಮಾನಸಿಕವಾಗಿ ನೋವು ಕೊಡುವಂಥದ್ದಾಗಿರ್ಬೋದು. ಕೆಲವ್ರಿಗೆ ತುಂಬಾ ಇನ್ನೂ ಏನೇನೋ ಆಗಿದೆ. ನನ್ನ ವಿಷಯದ ಬಗ್ಗೆ ಮಾತಾಡ್ಬೇಕಾದ್ರೆ ನನಗೆ ಐ ಥಿಂಕ್ ಮೆಂಟಲಿ ನನಗೆ ತುಂಬಾ ಕೆಲವು ಕಡೆ ಡಿಸ್ಟರ್ಬ್ ಆಗಿದೆ. ಓಕೆ, ಹಾಗಾದ್ರೆ ಸಿನಿಮಾ ರಂಗದಲ್ಲಿ ಒಂದಿಷ್ಟು ಶಾಡೋಸ್ಗಳು ಇದಾವೆ. ಡೆಫಿನೆಟ್ಲಿ ಸಿನಿಮಾದಲ್ಲಿ ಎಲ್ಲಿ ಜಾಸ್ತಿ ಪ್ರಕಾಶಮಯವಾಗಿರುತ್ತೋ ಅಲ್ಲಿ ಶಾಡೋ ಇದ್ದೇ ಇರುತ್ತಲ್ವಾ, ಅಲ್ಲಿ ನೆರಳಿರ್ಲೇಬೇಕು. ಎಕ್ಸಾಕ್ಟ್ಲಿ, ಇದ್ದೇ ಇರುತ್ತೆ. ಸೊ ನಿಮ್ಮ ಪ್ರಕಾರ ಸೇಫ್ಟಿ ತುಂಬಾನೇ ಮುಖ್ಯ, ಆದರೆ ಇಲ್ಲಿ ಕಡಿಮೆ ಇದೆ ಅಂತ. ಕಡಿಮೆ ಇದೆ, ಯಾರು ಅದನ್ನ ಅಡ್ರೆಸ್ ಮಾಡಕ್ ಯಾರು ಇಲ್ಲ. ಸೊ ಸೇಫ್ಟಿ ಅನ್ನೋದು ನಮಗೆ ಯಾವಾಗ ತೊಂದರೆ ಆಗುತ್ತೆ ಅಂತಂದ್ರೆ, ಒಂದು ಅಫ್ಕೋರ್ಸ್ ಸೇಫ್ಟಿ ವಿಷಯ, ಇನ್ನೊಂದು ನಾವು ಎಲ್ಲಿ ಯಾರ ಹತ್ರ ಹೋಗಿ ಹೇಳೋದು ಇದನ್ನ. ಸರಿ ಅಡ್ಜಸ್ಟ್ ಮಾಡ್ಕೊಮ್ಮ ಹೇಳಿದ್ರೆ ಏನಾದ್ರು ಇವ್ರನ್ನ ನಿರ್ಮಾಪಕರಿಗೆ ತುಂಬಾ ತೊಂದರೆ, ಇವರೆಲ್ಲಾನು ಇದು ಡಿಮಾಂಡ್ ಮಾಡ್ತಾರೆ, ಹಂಗ್ ಬಂದ್ಬಿಡುತ್ತೆ, ಟಾಕ್ ಬಂದ್ಬಿಡುತ್ತೆ. ಸೊ ಎಷ್ಟೇ ಹೆಣ್ಮಕ್ಳು ಎಷ್ಟೋ ಅಡ್ಜಸ್ಟ್ ಮಾಡ್ಕೊಂತಾರೆ, ಅವ್ರ ಕಾಸ್ಟ್ಯೂಮ್ ಚೇಂಜ್ ಇಂದ ಹಿಡಿದು ಏನೋ ಒಂದ್ ಸರಿ ಇಲ್ಲ ಅಂದಾಗ ನಾವು ಹೊರೆ ಆಗ್ಬಾರ್ದು ಅಂತ ಎಷ್ಟು ಜನ ಹೆಣ್ಮಕ್ಳು ಕೆಲಸ ಮಾಡ್ತಾರೆ. ಸೊ ದಟ್ ಇಸ್ ದೇರ್. ಸಿನಿಮಾ ಅಂದ್ರೆ ಗ್ಲಾಮರಸ್ ಕಾಣಿಸ್ಕೋಬೇಕು, ಅದು ಸಹಜ ಕೂಡ. ಆದರೆ ವಲ್ಗಾರಿಟಿ ಅಂತ ಅದು ಬ್ರಾಂಡ್ ಮಾಡ್ಬಿಡ್ತಾರ ಅಂತ ನಿಮ್ಮ ಮತ ಹೇಗೆ? ಅಂದ್ರೆ ಐ ಥಿಂಕ್ ಇವಾಗ ಟಾಮ್ ಬಾಯ್ ಬ್ರ್ಯಾಂಡಿಂಗ್ ಇಸ್ ವೆರಿ ಕಾಮನ್. ಯಾಕಂದ್ರೆ ಇವಾಗ ನಾನು ಟಾಮ್ ಬಾಯ್ ಪಾತ್ರ ಗಾಳಿಪಟ ಯಾವಾಗ ಹಿಟ್ ಆಯ್ತು, ನಂಗೆ ಐ ಥಿಂಕ್ ಅರೌಂಡ್ 7 to 9 ರೋಲ್ಸ್ ಬಂತು ನನಗೆ, ಇನ್ಕ್ಲೂಡಿಂಗ್ ಮೆನಿ ರೀಮೇಕ್ಸ್. ಒಂದು ಸಿನಿಮಾ ತುಂಬಾ ಹಿಟ್ ಆಗಿದ್ದು ತೆಲುಗುನಲ್ಲಿ, ಅದ್ರದ್ದೊಂದು ರೀಮೇಕ್ ಇತ್ತು, ತುಂಬಾ ಟಾಮ್ ಬಾಯ್ಸ್ ಕ್ಯಾರೆಕ್ಟರ್. ನಾನು ಮಾಡಿಲ್ಲ ಅದನ್ನ ಆಮೇಲೆ, ಬಟ್ ಆ ತರ ಒಂದು ಯಾ. ಸೊ ಟಾಮ್ ಬಾಯ್ಗೆ ಆಗುತ್ತೆ ಅಂದ್ಮೇಲೆ ನಾವಿವಾಗ ಒಂದ್ ಟೈಮಲ್ಲಿ ನನಗೆ ಬೇರೆ ಯಾವ್ದು ಕೆಲ್ಸಗಳು ಸಿಗ್ತಾ ಇರ್ಲಿಲ್ಲ, ಒಂದು ಐಟಮ್ ಸಾಂಗ್ ಸಿಕ್ಕಿತ್ತು ಅವಾಗ. ಸೊ ನಾನು ಮಾಡಿದೆ ಅದನ್ನ ಫಸ್ಟ್ ಟೈಮ್ ಬೆಂಗಳೂರು ಮೆಟ್ರೋ ಅನ್ನೋ ಸಿನಿಮಾದಲ್ಲಿ. ಅದು ರಿಲೀಸ್ ಆಗಿಲ್ಲ ಆ ಸಿನಿಮಾ. ಅದಾದ್ಮೇಲೆ ಮತ್ತೆ ನಾನು ನೋಡ್ತೀನಿ, ನಂಗೆ ಬರೀ ಐಟಮ್ ಸಾಂಗ್ಗೆ ಅವಕಾಶಗಳು ಬರ್ತಾ ಇದ್ವಿ. ಸೊ ಬ್ರ್ಯಾಂಡಿಂಗ್ ಇಸ್ ಲೈಕ್ ಇಟ್ಸ್ ವೆರಿ, ಒಂದು ಹೋಮ್ಲಿ ರೋಲ್ ನೀವು ಮಾಡ್ತೀರಾ ಅಂತಂದ್ರೆ ಅದೇ ರೋಲ್ ಸಿಗುತ್ತೆ. ಆಮೇಲೆ ಅದನ್ನ ಬ್ರೇಕ್ ಮಾಡೋಕ್ಕೋಸ್ಕರ ಆರ್ಟಿಸ್ಟ್ಗಳು ಬೇರೆ ಏನು ಗ್ಲಾಮರಸ್ ಶೂಟ್ಸ್ ಅದು ಎಲ್ಲ ಮಾಡ್ತಾರೆ. ಓಕೆ, ನಿಮ್ಮ ಪ್ರಕಾರ ಸಿನಿಮಾ ರಂಗ ಅಂದರೆ, ನಾನು ನಾಟ್ ಓನ್ಲಿ ಕನ್ನಡ ಇಂಡಸ್ಟ್ರಿ ಬಗ್ಗೆ ಹೇಳ್ತಾ ಇಲ್ಲ, ಟೋಟಲ್ ಭಾರತೀಯ ಚಿತ್ರರಂಗನ ತಗೊಳ್ಳೋದಾದ್ರೆ ಸರಿ ಇದೆಯಾ, ಸರಿ ಇಲ್ವಾ? ನೋ, ಐ ಥಿಂಕ್ ಹೆಚ್ಚಿನ ಗಂಡಸರು ಡೆಫಿನೆಟ್ಲಿ ಒಂದು ದುರುಪಯೋಗ ಪಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆ್ಯಂಡ್ ಅದೇ ಕಾಮನ್ ಅಂತ ಅಂದ್ಕೊಂಡಿರೋ ಎಷ್ಟೋ ಹೆಣ್ಮಕ್ಳು ಕೂಡ ಅವರನ್ನೇ ಅವರು ಸಾಲಿಸಿಟ್ ಕೂಡ ಮಾಡಿದ್ದಾರೆ. ಸೊ ಅವ್ರಿಗೆ ಯಾರೋ ಹೇಳಿರ್ತಾರೆ ಏನಂದ್ರೆ, ಹಿಂದೆಯಿಂದ ಬಂದಿರೋ ನಟಿಯರು ಹಂಗೇ ಮಾಡಿರೋದು ಅಂತ ಬ್ರೈನ್ ವಾಶ್ ಮಾಡಿದ್ರೆ ಇವರು ಅನ್ಕೋತಾರೆ, ಇರ್ಬೋದೇನೋ, ಹೀಗೆ ಇರ್ಬೇಕೇನೋ ಅಂತ. ಸೊ ಬಹುಶಃ ನಮ್ಮ ಸೆಲ್ಫ್ ವರ್ತ್ ಅಂತ ಬಂದಾಗ ಐ ಥಿಂಕ್ ಅದು
ಇಟ್ಸ್ ವೆರಿ ಲೆಸ್ ಕೆಲವು ವಿಷಯದಲ್ಲಿ. ಯಾಕೆ ಅಂತಂದ್ರೆ ಇವಾಗ ನೋಡಿ, ಇವಾಗ ಒಂದು ಹೀರೋನೇ ನೀವು ತಗೊಳ್ಳಿ ಸರ್, ಅವ್ರದ್ದು ಒಂದು ಫ್ರೈಡೇ ಸಿನಿಮಾ ರಿಲೀಸ್ ಆಗಿ ಚೆನ್ನಾಗಿ ಆಗಿಲ್ಲ ಅಂತಂದ್ರೆ ಅವರ ಇಮೇಜ್ ಇದೆಲ್ಲ ಮತ್ತೆ ಹಿ ಹ್ಯಾಸ್ ಟು ಸ್ಟಾರ್ಟ್ ಅಗೇನ್. ಅವ್ರಿಗೆ ಆ ತರ ಪ್ರಾಬ್ಲಮ್. ಹೆಣ್ಮಕ್ಳಿಗೆ ಅಯ್ಯೋ ನಾನು ಈ ತರ ಮಾಡ್ಲಿಲ್ಲ ಅಂದ್ರೆ, ಈ ತರ ಮಾಡ್ಲಿಲ್ಲ ಅಂದ್ರೆ, ಈ ತರ ಮಾಡಿಲ್ಲ ಅಂದ್ರೆ, ಗ್ಲಾಮರಸ್ ಆಗಿ ಕಾಣಿಸ್ಲಿಲ್ಲ ಅಂದ್ರೆ, ಅವ್ರ ಹತ್ರ ಚೆನ್ನಾಗಿರ್ಲಿಲ್ಲ ಅಂದ್ರೆ, ಸೊ ಎಲ್ಲರೂ ಡಿಪ್ಲೊಮ್ಯಾಟಿಕ್ ಆಗಿ ಹ್ಯಾಂಡಲ್ ಮಾಡ್ಕೊಂಡು ಈ ತರ ಎಲ್ಲ ಮಾಡ್ಬೇಕು. ಸೊ ಮೋರ್ ದನ್ ವರ್ಕಿಂಗ್ ಯು ಹ್ಯಾವ್ ಟು ಮೆಂಟಲಿ ವರ್ಕ್. ಸೊ ಐ ಥಿಂಕ್ ನೀವ್ ಹೇಳ್ದಂಗೆ ತುಂಬಾ ಒಳ್ಳೇದು ಅಂತ ಇಲ್ಲ, ಬಟ್ ಅಫ್ಕೋರ್ಸ್ ಕಷ್ಟ ಅಂದ್ರೆ ಐ ಆಮ್ ಸೇಯಿಂಗ್ ಮ್ಯಾನ್ಯೂವರ್ ಮಾಡ್ಕೊಂಡು ಹೋಗ್ಬೋದು, ಇಲ್ಲ ಅಂತಿಲ್ಲ. ಬಟ್ ತುಂಬಾ ನಮ್ಮ ಆತ್ಮಸ್ಥೈರ್ಯಕ್ಕೆ ತುಂಬಾ ನೋವು ಕೊಡುತ್ತೆ ಸುಮಾರು ಕಡೆಯಲ್ಲಿ. ಟಾಮ್ ಬಾಯ್ ತರ ಇದ್ರೆ ಏನೋ ಆಗಲ್ಲ ಬಹುಶಃ. ಟಾಮ್ ಬಾಯ್ಸ್ಗೆ ಫೀಲಿಂಗ್ ಇಲ್ಲ ಅಂತ ಯಾರು ಹೇಳಿದ್ದು? ಅಲ್ಲ, ಆ ತರ ಇದ್ರೆ ಏನಾಗಲ್ಲ. ಐ ಥಿಂಕ್ ಏನಂದ್ರೆ ಫೈಟ್ ಮಾಡ್ಬೋದು ಅಂತ. ಫೈಟಿಂಗ್ ಇಸ್ ವೆರಿ ಡ್ರೈನಿಂಗ್ ಆಕ್ಚುಲಿ. ಮೊನ್ನೆ ನೀವೇ ನೋಡಿದ ಹಾಗೆ ಫಿಲ್ಮ್ ಚೇಂಬರ್ ಅಲ್ಲಿ ಹೋಗ್ಬಿಟ್ಟು ನನ್ನ ಒಂದು ವಾಯ್ಸ್ ಮಾತಾಡಿ ಬರೋ ಅಷ್ಟರಲ್ಲಿ ನಂಗೆ 2 ದಿನ ಬೇಕಾಯ್ತು ಆ ಒಂದು ಸ್ಟ್ರೆಸ್ ಇಂದ ಆಚೆ ಬರಕ್ಕೆ. ಬಿಕಾಸ್ 1 hour ಅಲ್ಲಿ ಮುಗಿಬೇಕಾಗಿರೋ ಮೀಟಿಂಗ್ ಐ ಥಿಂಕ್ 3 ಗಂಟೆ ಹೋಗ್ಬಿಡಿ ಎಲ್ಲರೂ ಕಿರ್ಚಾಡ್ಕೊಂಡು. ಇಟ್ ವಾಸ್ ವೆರಿ ಡಿಸ್ಟರ್ಬಿಂಗ್ ಫಾರ್ ಮೀ. ಓಕೆ. ಸೊ ನೀತು ಅವರು ಆರಂಭದಲ್ಲಿ ತುಂಬಾ ಕ್ಯೂಟ್ ಆಗಿ ತೆಳ್ಳಗೆ ಬೆಳ್ಳಗೆ ಸಖತ್ತಾಗಿದ್ರು, ತುಂಬಾ ಬಿಸಿಯೆಸ್ಟ್. ಇವಾಗ್ಲೂ ನಾನು ಸಖತ್ತಾಗಿ ಕಾಣ್ತಾ ಇದ್ದೀರಾ. ಯಾರೋ ಹೇಳ್ಬಿಟ್ರು ಅಂತ ಹೇಳಿ ಹೋಗಿ ನೀವು ಸರ್ಜರಿ ಮಾಡಿಸ್ಕೊಂಡ್ಬಿಟ್ಟು. ಹೌದು. ಆ ಇನ್ಸಿಡೆಂಟ್ ಇಂದ ಆದ್ಮೇಲೆ ನಿಮಗೆ ತುಂಬಾ ಬೇಸರ ಆಯ್ತು? ಅದೊಂದೇ ರಿಗ್ರೆಟ್ ನನಗೆ ಲೈಫಲ್ಲಿ ಇರೋದು. ಏನಂತಂದ್ರೆ ಯಾರ್ದೋ ಮಾತು ಕೇಳ್ಬಿಟ್ಟು ನಾನು ಇನ್ಫ್ಲುಯೆನ್ಸ್ ಆಗ್ಬಿಟ್ಟು ಮಾಡಿದೆ ಅಂತ, ನನ್ನ ಮಾತು ನಾನು ಕೇಳಲಿಲ್ಲ ಅಂತ. ಓಕೆ. ನಾನು ಅನ್ನೋದನ್ನ ನಾನು ಮರ್ತು ಬಿಟ್ಟೆ ಅನ್ನೋದು ಮಾತ್ರ ನನಗೆ ಇವತ್ತಿಗೂ ರಿಗ್ರೆಟ್ ಇದೆ. ಅದು ಎಷ್ಟೇ ನಾನು ವರ್ಕ್ ಮಾಡಿದ್ರು ನನ್ಗದು ಇನ್ನೂ ಸರಿ ಆಗಿಲ್ಲ ಅದು ಮನಸ್ಸಲ್ಲಿ. ಸೊ ಇವಾಗಲೂ ನಾನು ನೋಡ್ತೀನಿ, ನಾನೇನಾದ್ರೂ ಈ ಸ್ವಲ್ಪ ಹೆವಿ ಟಾಪಿಕ್ಸ್ ಬಗ್ಗೆ ಎಲ್ಲಾದ್ರೂ ಮಾತಾಡಿದ್ರೆ ಅಲ್ಲೂ ಒಂದು 10 ಜನ ಬಂದು ಬರೀ ಬಾಡಿ ಬಗ್ಗೆನೇ ಮಾತಾಡ್ತಾರೆ. ಸೊ ಅವ್ರಿಗೆ ಐ ಫೀಲ್ ಲೈಕ್ ಇದೆಷ್ಟೇ ನೀವು ಅವಾಯ್ಡ್ ಮಾಡಿ ಅಂದ್ರೂ, ಎಂಥ ಟಾಮ್ ಬಾಯ್ ಇದ್ರೂ ಅವಾಯ್ಡ್ ಮಾಡೋಕ್ಕಾಗಲ್ಲ ಇಮೋಷನ್ಸ್ನ. ನಿಜ. ಇಂಡಸ್ಟ್ರಿಯಲ್ಲಿ ಭಾಳಷ್ಟು ನಟಿಯರು ಭಯದಿಂದ ಕೆಲಸ ಮಾಡುವಂಥ ವಾತಾವರಣ ಏನಾದರೂ ಸೃಷ್ಟಿಯಾಗಿದೆಯಾ ನಿಮ್ಮ ಪ್ರಕಾರ? ಭಯ ಅಂತಂದ್ರೆ ಅಯ್ಯೋ ಎಲ್ಲಿ ನಮ್ಮ ಮೇಲೆ ಬಂದು ಎಗರ್ತಾರೋ ಅನ್ನೋ ಭಯ ಅಲ್ಲ. ಏನಾದ್ರೂ ಒಂದು ಮಾತು ಹೆಚ್ಚು ಹೇಳಿದ್ರೆ ತಪ್ಪಾಗುತ್ತೆ, ಒಂದು ಮಾತು ಕಮ್ಮಿ ಆಗಿದ್ರೆ. ಸೊ ಬೇರೆಯವ್ರನ್ನ ಅವರ ಒಂದು ಚೇರ್ ಮೇಲೆ ಕೂರಿಸುವಂತ ಪ್ರಯತ್ನ ಇದ್ದಾಗ ಅದನ್ನ ಮೇಂಟೈನ್ ಮಾಡೋಕ್ಕೋಸ್ಕರ ಎಲ್ಲರೂ ಅವ್ರ ವಾಯ್ಸ್ ನ ಸಪ್ರೆಸ್ ಮಾಡೋದು ಡೆಫಿನೆಟ್ಲಿ. ನಾನು ಯಾಕೆ ಹೇಳಿದೆ ಅಂದ್ರೆ, ಹಿಂದೆ ಎಲ್ಲೋ ಒಂದು ಘಟನೆ ನಡೆದಿದ್ದು, ಆ ನಟಿ ಹೇಳ್ಕೊಂಡಿದ್ದು, ಒಬ್ಬ ನಟಿ ಸಿನಿಮಾ ಮಾಡುವಾಗ ಡೇಟ್ ಸಮಸ್ಯೆ ಆಯಿತು, ಒಂದು ದಿನ ಹೋಗ್ಲಿಕ್ಕಾಗಲಿಲ್ಲ. ಆ ಪ್ರೊಡ್ಯೂಸರ್ ಸಿಕ್ಕಾಬಟ್ಟೆ ರೇಗಾಡ್ತಾರೆ, ಇಂಡಸ್ಟ್ರಿಯಲ್ಲಿ ನೀನು ಹೇಗೆ ಉಳಿತೀಯ ನಾನು ನೋಡ್ತೀನಿ ಅಂತಾರೆ. ಈ ಥರದೆಲ್ಲ ಆಯಿತು. ಸೊ ಆ ಥರದ ಅನುಭವ ಏನಾದರೂ ನೀತುಗಾಗಿತ್ತ? ಧಮ್ಕಿ ನನಗೆ ಯಾರು ಕೊಟ್ಟಿಲ್ಲ. ಓನ್ಲಿ ಒಂದ್ಸಲ ಏನಂದ್ರೆ 2017 ಶ್ರುತಿ ಹರಿಹರನ್ ಅವರು ಅವರ ವಿಷಯದ ಬಗ್ಗೆ ಮಾತಾಡಿದಾಗ ನಾನು ನಮಗೂ ಈ ತರ ಎಲ್ಲ ಆಗಿದೆ ಅಂತ ಹೇಳಿದಾಗ ನಂಗೆ ಫಿಲ್ಮ್ ಚೇಂಬರ್ ಕಡೆಯಿಂದ ಒಬ್ರು ಫೋನ್ ಮಾಡಿದ್ರು, ಸುಮ್ಮನೆ ಯಾಕಮ್ಮ ಬ್ಯಾನ್ ಆಗ್ಬಿಡ್ತೀಯಾ ಅಂತ. ಅದು ಒಂದು ಬಿಟ್ರೆ ಬೇರೆ ನಾನು ಯಾವುದೇ ಕೆಲಸದಲ್ಲಿ ನನಗೆ ಈ ತರ ಎಕ್ಸ್ಪೀರಿಯನ್ಸಸ್ ಆಗಿಲ್ಲ. ಬಟ್ ತುಂಬ ಜನ ಹೆಣ್ಮಕ್ಳಿಗೆ ಆಗಿರೋದು ನನಗೆ ಗೊತ್ತಿದೆ. ಬಟ್ ಅದನ್ನೇ ಜನರಲಿ ಹೀರೋಸ್ ಮಾಡಿದಾಗ ಸರಿ ವೆಯ್ಟ್ ಮಾಡೋಣ, ಹೀರೋ ಡೇಟಿಗೆ ವೆಯ್ಟ್ ಮಾಡೋಣ ಅನ್ನೋದು. ಅಫ್ಕೋರ್ಸ್ ವ್ಯವಹಾರದ ವಿಷಯ ಬಂದಾಗ ಅಫ್ಕೋರ್ಸ್ ಅವ್ರಿಗೆ ಹೀರೋ ಮುಖ್ಯ ಆಗ್ತಾರೆ, ಇಲ್ಲ ಅಂತಲ್ಲ. ಬಟ್ ಹೆಣ್ಮಕ್ಳಿಗೆ ಅದಾಗಿದೆ, ತುಂಬ ಜನರಿಗಾಗಿದೆ. ಓಕೆ. ನಿರ್ಮಾಪಕರು ಕೂಡ ಮುಖ್ಯ ಆಗ್ತಾರೆ ಒಬ್ಬ ನಟ ನಟಿಗಾಗಲಿ. ಯಾಕಂದರೆ ಎಕ್ಸಾಂಪಲ್ ಹೇಳೋದಾದ್ರೆ, ನೀವು ನಿಮ್ಮ ತಂದೆ ಎಕ್ಸ್ಪೈರ್ ಆಗಿರ್ತಾರೆ, ಆ ಟೈಮ್ ಶೂಟಿಂಗ್ ಇರುತ್ತೆ, ಕೊಂಕಣಿ ಸಿನಿಮಾ ಮಾಡುವಾಗ ಬರ್ತೀರಾ, ಮತ್ತೆ ಅವರು ಹೇಳ್ತಾರೆ ನೆಕ್ಸ್ಟ್ ನೀನು ಬರ್ಲಿಲ್ಲ ಅಂದ್ರೆ ನನ್ ಲಾಸ್ ಆಗ್ಬಿಡ್ತಮ್ಮ, ನನ್ನ ಬಜೆಟ್ ಇಲ್ಲ ಅಂತಾರೆ. ಆದ್ರೂ ಕೂಡ ನಿಮ್ಮ ತಂದೆ ಅಂತ್ಯಕ್ರಿಯೆ ಮುಗಿಸಿ ನೀವು ಹೋಗ್ತೀರಿ. ಸೊ ಆ ಡೆಡಿಕೇಶನ್ ನಿಮಗೆ ಇಲ್ಲ ಸರ್. ನಾನು ಯಾವತ್ತೂ ನನ್ನಿಂದ ಪ್ರೊಡ್ಯೂಸರ್ಗೆ ತೊಂದರೆ ಆಗಬಾರ್ದು ಅಂತ ನಾನು ಇದು ಮಾಡಿದ್ದೆ. ಇವತ್ತು ನಾನು ಬರ್ಬೇಕಾದ್ರೆ ಸ್ವಲ್ಪ ಲೇಟ್ ಆದಾಗ ಐ ವಾಸ್ ಫೀಲಿಂಗ್ ಗಿಲ್ಟಿ ದಟ್ ಪಾಪ ನೀವು ಎಷ್ಟು ಪ್ರೋಗ್ರಾಮ್ ನೀವು ಚೇಂಜ್ ಮಾಡ್ಬೇಕಾಗತ್ತೆ ಅಂತ. ಸೊ ಆ ನಿಯತ್ತಿದೆ ನನಗೆ, ಏನಂತಂದ್ರೆ ನಿರ್ಮಾಪಕರಿಗೆ ತೊಂದರೆ ಆಗಬಾರ್ದು ಅನ್ನೋ ಅದು ಡೆಫಿನೆಟ್ಲಿ ಇದೆ. ಸೊ ಯಾರಾದ್ರೂ ಅದ್ರ ಆಪೋಸಿಟ್ ಹೇಳಿದ್ರೆ ನಾನು ಅದನ್ನ ಕೇರ್ ಮಾಡೋದಿಲ್ಲ. ಬಿಕಾಸ್ ನಾನು ನನ್ನ ಎಂಟೈರ್ ಕರಿಯರ್ ಅಲ್ಲಿ ಆ ಕೊಂಕಣಿ ಸಿನಿಮಾ ಮಾಡ್ಬೇಕಾದ್ರೆ ಹಂಗೆ ಆಗಿದ್ದು. ನಾವು ಸ್ವಲ್ಪ ದೂರ ಹೋಗಿ ಬರ್ಬೇಕಾಗಿತ್ತು. ಮುಗಿಸ್ಕೊಂಡು ಐ ಕೇಮ್ ಬ್ಯಾಕ್ ಇನ್ ದಿ ಈವ್ನಿಂಗ್ ಬೈ 4 o'clock ನಾನು ವಾಪಸ್ ಬಂದೆ. ಬಿಕಾಸ್ ಅದೇನೋ ಅವರು ಹೇಳಿದ್ರು ದಟ್ ನಿಜವಾಗ್ಲೂ ನನಗೆ ಮತ್ತೆ ಈ ಸೆಟ್ ಸಿಗಲ್ಲ, ನಾನು ತುಂಬಾ ಖರ್ಚು ಮಾಡ್ಬೇಕಾಗತ್ತೆ. ಅಂಡ್ ಕೊಂಕಣಿ ಆಡಿಯನ್ಸ್ ಎಷ್ಟು ಅಂದ್ರೆ ಇವಾಗ ತುಂಬಾ ಕಮ್ಮಿ ಆಡಿಯನ್ಸ್. ಅವಾಗ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡುವಂಥದ್ದು ಅವಾಗ ಅಷ್ಟೊಂದು ಇರ್ಲಿಲ್ಲ. ಸೊ ಐ ಹ್ಯಾಡ್ ಟು ಡೂ ದಿಸ್. 2011 ಅಲ್ಲಿ ಆಗಿದ್ದು. ಓಕೆ. ಅಪ್ಪನ ಕಳ್ಕೊಂಡಾಗ ಅಮ್ಮ ತುಂಬ ನಿಮ್ಮನ್ನ ಮುದ್ದು ಮಾಡ್ತಾರೆ, ತುಂಬ ಜೋಪಾನವಾಗಿ ಬೆಳೆಸ್ತಾರೆ, ಕಾಳಜಿ ವಹಿಸ್ತಾರೆ.
ಸೊ ಎಷ್ಟು ಅಪ್ಪನ ಮಿಸ್ ಮಾಡ್ಕೊಂಡ್ರಿ ಅಂತ ಆ ಟೈಮ್? ಪರ್ಸ್ನಲಿ ಸರ್, ಐ ಥಿಂಕ್ ನನ್ನ ಅಪ್ಪನ ಜೀವಂತವಾಗಿ ಅವರು ಯಾವಾಗ ಅವ್ರು ನಮ್ಮ ಜೊತೆ ಇಲ್ಲ ಅಂತ ಅನ್ಸಿದ್ರು, ನಾನು ಅದಕ್ಕಿಂತ ಮುಂಚೆಯಿಂದಾನೇ ನಮ್ಮ ತಂದೆನ ಮಿಸ್ ಮಾಡ್ಕೋತಾ ಇದ್ದೆ. ಬಿಕಾಸ್ ನಾವು ಐ ಥಿಂಕ್ ವೆರಿ ಯಂಗ್ ಅವರು ಸಪ್ರೇಟ್ ಆಗಿದ್ದಾಗ. ಸೊ ಅವಾಗ್ಲೂ ನನಗೆ ಅವರ ಆಬ್ಸೆನ್ಸ್ ತುಂಬಾ ಇತ್ತು. ಸೊ ನಾನೇನ್ ಮಾಡ್ತಾ ಇದ್ದೆ, ನಾನು ದೊಡ್ಡ ಮಗಳಲ್ವಾ, ಸೊ ನಾನು ಮಮ್ಮಿಗೆ ನಾನು ಏನೂ ತೊಂದರೆ ಆಗ್ಬಾರ್ದು ಅಂತ ನಾನು ಅವ್ರ ಜೊತೆ ನಾನು ಒಂಥರ ಗಂಡ್ ಮಗು ತರ, ನಮ್ಮ ಮಮ್ಮಿ ಹತ್ರ ಯಾರು ಬರಕ್ ನನ್ ಬಿಡಲ್ಲ, ಐ ಆಮ್ ದೇರ್ ಫಾರ್ ಮೈ ಮದರ್ ಅಂತ. ಸೊ ಐ ಥಿಂಕ್ ಗೊತ್ತಿಲ್ಲದೆ ಒಂದು ತಂದೆದು ಒಂದು ಮಿರರಿಂಗ್ ಇಮೇಜ್ ಆಗಿ ನಾನು ಐ ವಾಸ್ ಗ್ರೋಯಿಂಗ್ ಅಪ್ ಆ ಟೈಮಲ್ಲಿ. ಹೌದು, ನಾನು ನಮ್ಮ ತಾಯಿನ ಪ್ರೊಟೆಕ್ಟ್ ಮಾಡಬೇಕು ಅಂತ. ಸೊ ಯಾ, ಇಟ್ಸ್ ಅ ಬಿಗ್ ರೆಸ್ಪಾನ್ಸಿಬಿಲಿಟಿ, ಅವಾಗ ಗೊತ್ತಿಲ್ಲದೆ ತಗೊಂಡಿತ್ತು. ಸಿನಿಮಾ ರಂಗದಲ್ಲಿ ಕೆಲವು ನಟಿಯರ ಗೋಳಿನ ಕಥೆಗಳಿದ್ದಾವೆ. ಏನಾದರೂ ನೀತು ಅವರ ಲೈಫಲ್ಲೂ ಕೂಡ ಗೋಳಿನ ಕಥೆಗಳು ಇದೆಯಾ ಅಂತ? ಆ ಥರ ಏನು ಗೋಳಿನ ಕತೆ ಅಂತ ನಂದೇನಿಲ್ಲ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಬಿಕಾಸ್ ನನಗೆ ಆ್ಯಕ್ಟಿಂಗ್ ಇಷ್ಟ ಸರ್. ಹಾಗಂತ ಹೇಳ್ಬಿಟ್ಟು ನನಗೆ ಅಫ್ಕೋರ್ಸ್ ದುಡ್ಡು ಬಂದಾಗ ಇಟ್ ಹೆಲ್ಪ್ಸ್ ಅಸ್ ಅ ಲಾಟ್. ಇವಾಗ ನನ್ನ ಸಿಸ್ಟರ್ಗೆ ನಾನು ಇವಾಗ ಸಪೋರ್ಟ್ ಮಾಡೋಕ್ಕೆ ನಾನು ಬಿಗ್ ಬಾಸ್ಗೆ ಹೋದಾಗ್ಲೇ ನನಗಾಗಿದ್ದು, ಅಥವಾ ನಮ್ಮ ತಾಯಿ ಒಂದು ಲೇಡೀಸ್ ಸಲೂನ್ ಓಪನ್ ಮಾಡಬೇಕಂದ್ರೂ ನನಗೆ ಆ ದುಡ್ಡಿಂದನೇ ನನಗೆ ಸಹಾಯ ಆಗಿದ್ದು. ಸೊ ಡೆಫಿನೆಟ್ಲಿ ದುಡ್ಡು ಮುಖ್ಯ, ಆದರೆ ಐ ಆಮ್ ನಾಟ್ ವೆರಿ ಅಟ್ಯಾಚ್ಡ್. ಇಲ್ಲಿಲ್ಲ ಅಂದರೆ ನನಗೆ ಅಸ್ತಿತ್ವನೇ ಇಲ್ಲ ಅಂತ ನಾನು ಅಂದ್ಕೊಳ್ಳಲ್ಲ. ಸೊ ನಟಿಯಾಗಿ ಅದೆಲ್ಲ ನನ್ನ ಪಾರ್ಟ್, ನನ್ನ ಬದುಕಿನ ಒಂದು ಇಂಪಾರ್ಟೆಂಟ್ ಪಾರ್ಟ್ ಡೆಫಿನೆಟ್ಲಿ. ಬಟ್ ಸದ್ಯಕ್ಕೆ ನನಗೆ ಐಡೆಂಟಿಟಿ ಇದೊಂದೇ ಅಂತ ನಾನು ಅಂದ್ಕೊಳ್ಳಲ್ಲ. ದಿಸ್ ಇಸ್ ಆಲ್ಸೋ ಮೈ ಐಡೆಂಟಿಟಿ ಅಂತ ಅಂದ್ಕೋತೀನಿ ಹೊರತು ದಿಸ್ ಓನ್ಲಿ ಇಸ್ ಮೈ ಐಡೆಂಟಿಟಿ ಅಂತ ನಾನು ಅಂದ್ಕೊಂಡಿಲ್ಲ. ಓಕೆ, ನೀತು ಅವ್ರಿಗೆ ತುಂಬ ಧೈರ್ಯ ಮಾತಾಡೋದು, ಅಂದರೆ ಸ್ಟ್ರೈಟ್ ಫಾರ್ವರ್ಡ್ ಹಂಗಂತೀರ? ನಿಜ, ಯಾಕಂದ್ರೆ ನಾನು ಗಮನಿಸ್ದಂಗೆ, ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿರ್ತೀರ. ಯಾರೋ ನೀವೊಂದು ಸ್ಟೇಟಸ್ಗೆ ಒಂದು ಫೋಟೋ ಹಾಕಿದ ತಕ್ಷಣ ಯಾರೋ ಕಾಮೆಂಟ್ ಮಾಡ್ತಾರೆ, ಅಲ್ಲೇ ಕಡಕ್ಕಾಗಿ ಉತ್ತರ ಕೊಡ್ತೀರಾ. ಡಿಲೀಟು ಮಾಡ್ತೀನಿ ಕೆಲವು ಸಲ. ಅದೇ ನಿಮ್ಮ ಏನೋ ಅದು ಚೆನ್ನಾಗಿಲ್ಲ ಅಂದರೆ ಡಿಲೀಟ್ ಮಾಡಿಬಿಡ್ತೀನಿ. ಅಲ್ಲ, ಆ ಫೋಟೋ ನೋಡ್ಬಿಟ್ಟು ಒಬ್ಬ ಯಾರೋ ಕಮೆಂಟ್ ಮಾಡ್ತಾನೆ ನಿಮಗೆ ದಪ್ಪ ಇರೋ ವಿಚಾರವಾಗಿ, ಅವನಿಗೆ ಅವ್ರು ಸರಿಯಾಗಿ ಆನ್ಸರ್ ಕೊಡ್ತೀರಾ? ಅದು ಕೊಡ್ತೀನಿ, ಟೈಮಲ್ಲಿ ಅದು ಕೊಡ್ತೀನಿ. ಬಿಕಾಸ್ ಏನಾಗಿದೆ ಅಂದರೆ ಈ ದಪ್ಪ ಅನ್ನೋದು ನಾವು ಫ್ರೀ ಅಡ್ವೈಸಿಗೆ ಕೂತಿಲ್ಲ ಇಲ್ಲಿ. ಯಾರೋ ಒಬ್ಬ ದಪ್ಪ ಆಗಿದ್ದಾರೆ, ಯಾಕೆ ಪಾಪ ಯಾರೋ ಸಣ್ಣ ಆದ್ರೂ ಏನ್ರಿ ಗಾಳಿಲಿ ಹಾರೋಗ್ಬಿಡ್ತೀರಾ ಇವಾಗ ಅಂತ ಕಮೆಂಟ್ ಮಾಡೋದು, ಇದೆಲ್ಲ ಮಾಡ್ತಾರಲ್ಲ. ಸೊ ಸೂಕ್ಷ್ಮತೆ ಇಲ್ಲದೆ ಇರುವಂಥ ಮಾತುಗಳಿಗೆ ಸ್ವಲ್ಪ ನಾವು ಕೂಡ ಬಿಸಿ ಮುಟ್ಟಿಸ್ಬೇಕಾಗತ್ತೆ ಕೆಲವು ಸಲ. ಲೈಕ್ ಏನೋ ಸ್ಟೇ ಇನ್ ಯೋರ್ ಲೇನ್ ಅಂತ. ಸೊ ಅವಾಗ ಮಾಡ್ತೀನಿ ಕೆಲವು ಸಲ, ಯಾವನ್ ಜಗಳ ಕೇಳಿತಾನೆ, ಯಾವಳ ಜಗಳ ಕೇಳಿತಾಳೆ ಅಂತ ಡಿಲೀಟ್ ಮಾಡ್ಬಿಡ್ತೀನಿ. ಯಾಕಪ್ಪ ರಾಡಿ ಅಂತ. ಹೌದು, ಅನ್ನೆಸೆಸರಿ, ನಮ್ಮ ಮೂಡೆ ಹಾಳಾಗ್ಬಿಡುತ್ತೆ ಅವ್ರ ಹತ್ರ ಮಾತಾಡಿ. ಸೊ ಪ್ರೆಸೆಂಟಾಗಿ ನೀತು ಅವರು ಸಿನಿಮಾದಿಂದ ಏನಾದರೂ ದೂರ ಉಳಿದಿದ್ದಾರೆ ಅಥವಾ ಸಿನಿಮಾ ಆ್ಯಕ್ಟಿವಿಟೀಸ್ ನಡೆದಿದೆ, ಅದರ ಬಿಟ್ಟು ಬೇರೆ ಏನು ಮಾಡ್ತಿದ್ದಾರೆ? ಯಾಕಂದರೆ ಒಂದಿಷ್ಟು ನೀತು ಅವರ ಫಾಲೋವರ್ಸ್ಗಳಿಗೆ ಒಂದು ಪ್ರಶ್ನೆ ಇದೆ. ಸೊ ನಾನು ಇವಾಗ ಐ ಆಮ್ ಆಲ್ಸೋ ವರ್ಕಿಂಗ್ ಆಸ್ ಅ ಶಮ್ಯಾನಿಕ್ ಪ್ರಾಕ್ಟಿಷನರ್. ಸೊ ಇದು ನಾನು ತುಂಬ ಕಡೆ ಹೇಳಿದ್ದೀನಿ, ಇಟ್ಸ್ ಅ ಸ್ಪಿರಿಚುವಲ್ ಪ್ರಾಕ್ಟಿಸ್. ಸೊ ಸೋಲ್ ಕೆಲಸ ಮಾಡೋದು ಅದು, ಅಂದರೆ ಪ್ರತಿಯೊಬ್ಬರ ಒಂದು ಯಾವುದೇ ಒಂದು ಇಶ್ಯೂ ಇದ್ದಾಗ ಸೋಲ್ ದೃಷ್ಟಿಯಲ್ಲಿ ಏನಿದೆ ಅಂತ ನೋಡುವಂಥದ್ದು. ಸೊ ದಟ್ ಐ ಆಮ್ ವರ್ಕಿಂಗ್. ನನಗೆ ಎವ್ರಿ ಡೇ ಐ ಹ್ಯಾವ್ ಕ್ಲೈಂಟ್ಸ್, ಐ ಆಮ್ ವರ್ಕಿಂಗ್ ಎವ್ರಿ ಡೇ. ಸೊ ಅದೊಂದು ತೃಪ್ತಿ ಇದೆ ನನಗೆ. ಬಿಕಾಸ್ ನಾನು ಅದೇ ಹೇಳಿರೋದು, ಇದು ಕೂಡ ನನ್ನಲ್ಲಿದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಜಸ್ಟ್ ಲೈಫ್, ನಮ್ಮ ತಂದೆನ ಕಳ್ಕೊಂಡ್ಮೇಲೆ ವೆನ್ ಐ ವಾಸ್ ಬೈ ಮೈ ಸೆಲ್ಫ್, ಆವಾಗ ನನಗೆ ಬಂದಂತಹ ಒಂದು ಗಿಫ್ಟ್ ಇದು. ಒಂದು ಅದನ್ನು ನಾನು ಕಲಿತು ಅದನ್ನು ಎನ್ಹ್ಯಾನ್ಸ್ ಮಾಡೋಕ್ಕೆ ನಾನು ಪ್ರಯತ್ನ ಪಟ್ಟೆ. ಬಟ್ ಯಾವತ್ತೂ ನಾನು ಇದನ್ನು ಪ್ರೊಫೆಷ್ನಲ್ ಆಗು ನಾನು ಮಾಡ್ತೀನಿ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಬಟ್ ಐ ಆಮ್ ವರ್ಕಿಂಗ್ ಎವ್ರಿ ಡೇ ಆ್ಯಂಡ್ ಇಟ್ಸ್ ಗೋಯಿಂಗ್ ಗುಡ್. ನೀತು ಅವರು ಸೈಕಾಲಜಿಕಲ್ ಬಗ್ಗೆ ಸಾಕಷ್ಟು ತಿಳ್ಕೊಂಡಿದ್ದಾರೆ. ಸಿನಿಮಾ ಅಂತ ತಕ್ಷಣ ಸಿನಿಮಾ ನಟ ಆಗಲಿ ನಟಿ ಆಗಲಿ ಯಾವುದೇ ಒಬ್ಬ ಸಣ್ಣ ಕಲಾವಿದ ಆಗಲೂ ಯಾವುದೋ ಒಂದು ಸಣ್ಣ ಸಣ್ಣ ವಿಚಾರಗಳಿಗೆ ತುಂಬ ಡಿಸ್ಟರ್ಬ್ ಆಗ್ತಾನೆ, ಡಿಪ್ರೆಷನ್ಗೆ ಹೋಗ್ಬಿಡ್ತಾನೆ. ಸೊ ನೀತು ಅವ್ರು ಯಾವತ್ತಾದರೂ ಆ ರೀತಿಯ ಡಿಪ್ರೆಷನ್ಗೆ ಹೋಗಿದ್ದುಂಟಾ? ಹೌದು, ಡೆಫಿನೆಟ್ಲಿ. ಯಾವ ಕಾರಣಕ್ಕೆ? ಅದು ಸ್ವಲ್ಪ ನಮಗೆ ಗೊತ್ತಾಗಲ್ಲ ಅದು ಏನಕ್ಕೆ ನಾವು ಡಿಪ್ರೆಸ್ಡ್ ಆಗ್ತೀವಿ ಅಂತ. ಬಟ್ ನನ್ನ ಪ್ರಕಾರ ನಮಗೆ ಪ್ರೀತಿ ಲೈಫಿಂದ ಕಮ್ಮಿ ಆದಾಗ, ಅಥವಾ ಯಾರೋ ನಮ್ಮನ್ನ ಪ್ರೀತಿ ಮಾಡ್ತಾ ಇಲ್ಲ ಅನ್ನೋ ಒಂದು ಗೊತ್ತಿಲ್ಲದೆ ನಮಗೆ ಬಂದಾಗ, ಗೊತ್ತಿಲ್ಲದೇನೆ ಡಿಪ್ರೆಷನಿಗೆ ಹೋಗ್ಬಿಡ್ತೀವಿ ನಾವು. ಅಂದರೆ ಯು ಬಿಕಮ್
ಒಂಥರ ವೈರಾಗ್ಯ ಬಂದ್ಬಿಡುತ್ತೆ. ನಿಜ. ಸೊ ಏನು ಯಾವುದಕ್ಕೂ ಒಂದು ಅರ್ಥ ಅಂತ ಫೀಲ್ ಆಗಲ್ಲ. ಸೊ ಡೆಫಿನೆಟ್ಲಿ ಡಿಪ್ರೆಸ್ಡ್ ಆಗಿದ್ದೆ ನಾನು. ಆ್ಯಂಡ್ ಇಟ್ಸ್ ವೆರಿ ಕಾಮನ್ ಟು ಮೆನಿ ಪೀಪಲ್. ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಜೀವನಕ್ಕೊಂದು ಬೆಲೆ ಇಲ್ಲ ಅಂತ ಅನ್ಸೋದು, ಜೀವನಕ್ಕೊಂದು ಅರ್ಥ ಇಲ್ಲ ಅಂತ ಅನ್ಸೋದು. ಅಂಟಿಲ್ ನಾವು ನಮ್ಮ ಹತ್ರನೇ ನಾವು ವಾಪಸ್ ಒಳಗಡೆಯಿಂದ ಚೈತನ್ಯ ಬರೋವರೆಗೂ ಆ ಫೀಲಿಂಗ್ ಸ್ವಲ್ಪ ಇದ್ದೇ ಇರುತ್ತೆ. ನನ್ನ ಎಕ್ಸ್ಪೀರಿಯನ್ಸ್. ಓಕೆ. ಸಿನಿಮಾದ ಏನು ನಟ ನಟಿಯರು ಇದ್ದಾರೆ ಎಲ್ಲರೂ ಕೂಡ ಫ್ರೆಂಡ್ಸ್ಗಳೇ. ಸೊ ಫ್ರೆಂಡ್ಸ್ ನಡುವೆ ಈಗೋ ಅನ್ನೋದು ಇರುತ್ತಾ ಅಂತ, ಅಂದರೆ ಮೇಲ್ನೋಟಕ್ಕೆ ಚೆನ್ನಾಗಿ ಮಾತಾಡ್ಸೋದು, ಹಿಂದೆ ಈಗೋ ಇರುತ್ತಾ? ಸಿನಿಮಾದವರು ವೆರಿ ಫ್ರೆಜೈಲ್, ಇನ್ಕ್ಲೂಡಿಂಗ್ ಮೀ. ಯಾರಾದ್ರೂ ಏನಾದ್ರು ಅಂದ್ರೆ ಹೌ ಕ್ಯಾನ್ ದೇ ಟಾಕ್ ಟು ಮೀ ಲೈಕ್ ದಿಸ್ ಅಂತ ಬಂದೇ ಬರುತ್ತೆ. ಇವಾಗ ನಾನು ಅದರಿಂದ ಒಂಚೂರು ನಾನು ಆ ಒಂದು ಥಿಂಕಿಂಗ್ ಅಲ್ಲಿ ಇಲ್ಲ. ಬಟ್ ಡೆಫಿನೆಟ್ಲಿ ನಾನು ಸಿನಿಮಾದವ್ರ ಹತ್ರ ಮಾತಾಡಿದಾಗ ನಾನು ಇನ್ನೊಂದು ಚೂರು ಕೇರ್ಫುಲ್ ಆಗಿ ಮಾತಾಡ್ತೀನಿ. ಬಿಕಾಸ್ ಸಿನಿಮಾದವ್ರು ಹೇಗೆ ಅಂತ ನಾನು ಅವಾಗಲೇ ಹೇಳಿದ ಹಾಗೆ ಅವರ ಇಮೇಜ್ ಅವರ ಸಕ್ಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅವ್ರು ತುಂಬಾ ಸಕ್ಸಸ್ಫುಲ್ ಆಗಿರ್ಲಿಲ್ಲ ಅಂತಂದ್ರೆ ಅವ್ರಿಗೆ ಏನ್ ಹೇಳಿದ್ರು ದುಃಖ ಬೇಗ ಬಂದ್ಬಿಡುತ್ತೆ. ಓ ಇವಾಗ ನೋಡಿ ಹೆಂಗ್ ಮಾತಾಡ್ತಾರೆ ಅಂತ ಬಂದೇ ಬಿಡುತ್ತೆ. ಸೊ ಹಾಗಾಗಿ ನಾನು ಸಾಧ್ಯದಷ್ಟು ಯಾರಿಗೂ ನೋವು ಮಾಡದೇ ಇರೋ ತರ ಇರೋಕ್ ಪ್ರಯತ್ನ ಪಡ್ತೀನಿ. ಬಟ್ ಕೆಲವು ಸಲ ಡೈರೆಕ್ಟ್ ಮಾತಾಡ್ದಾಗ್ಲೂ ಬೇಜಾರಾಗ್ಬಿಡುತ್ತೆ, ನನ್ನನ್ನು ಸೇರಿಸಿ. ಕಾಮನ್ ಅದು, ಕಾಮನ್. ಸೊ ಈಗೋಗಿಂತ ಐ ಥಿಂಕ್ ಒಂದ್ಸಲ ಐ ಫೀಲ್ ಸೆಲ್ಫ್ ವರ್ತ್, ಕೆಲವ್ರಿಗೊಂದು ಎಕ್ಸ್ಪೆಕ್ಟೇಷನ್ ಇದೆ, ಇವರು ಅಂದ ತಕ್ಷಣ ಅವ್ರನ್ನ ಅಲ್ಲಿಟ್ಕೊಂಡು ಮಾತಾಡ್ಬೇಕು ಅಂತ. ಅದ್ ನನಗೆ ಮನ್ಸಿಂದ ಬಂದಿಲ್ಲ ಅಂತಂದ್ರೆ ದೆನ್ ಐ ಸ್ಟೇ ಅವೇ. ಬಿಕಾಸ್ ಅವ್ರಿಗೆ ನಮ್ಮಿಂದ ಆ ಥರ ಅವ್ರು ಹೂ ಅಂತ ನಾವು ಮಾಡಿಲ್ಲ ಅಂದ್ರೆ ಅವ್ರಿಗೆ ಬೇಜಾರಾಗ್ಬಿಡುತ್ತೆ. ಸೊ ಆವಾಗಲೂ ಐ ಸ್ಟೇ ಅವೇ. ಬಿಕಾಸ್ ಇನ್ಆಥೆಂಟಿಕ್ ಆಗಿ ಮಾತಾಡೋದ್ರಲ್ಲಿ ಪ್ರಯೋಜನ ಇಲ್ಲ. ಅಂಡ್ ಕೆಲವರು ಸುಮ್ಮನೆ ನಮಗೂ ಹಂಗೆ ಮಾತಾಡ್ದಾಗ ನಂಗೆ ಇಷ್ಟನೇ ಆಗಲ್ಲ. ಅವಾಗ ನೀಟಾಗಿ ಮಾತಾಡಿ ಅಲ್ಲ, ಡೈರೆಕ್ಟ್ ಆಗಿ ಮಾತಾಡಿ ಅಂತ. ಹೌದು, ಲೈಕ್ ನಾಟ್ ನೆಸೆಸರಿ. ಐ ಡೋಂಟ್ ಎಕ್ಸ್ಪೆಕ್ಟ್ ದಟ್. ಓಕೆ. ನೀತು ಅವರು ಕನಸು ಮತ್ತು ಕಲ್ಪನೆ ಈ ಎರಡ ನಡುವಿನ ವ್ಯತ್ಯಾಸ ತಿಳ್ಕೊಂಡಿದ್ದಾರೆ. ಅದು ಆಕ್ಚುಲಿ ಏನಂತಂದ್ರೆ ಸಿಕ್ಕಾಪಡೆ ಕನಸುಗಳು ನನಗೆ ಸಿಕ್ಕಾಪಡೆ ಬೀಳ್ತಾ ಇತ್ತು ಕನಸುಗಳು. ಸೊ ಐ ಸ್ಟಾರ್ಟೆಡ್ ಲರ್ನಿಂಗ್ ಡ್ರೀಮ್ ಟ್ರ್ಯಾಕಿಂಗ್ ಅಂತ. ಇದು ಅವಾಗ ಆಗಿದ್ದು. ಅಲ್ಲಿಂದ ಅದು ಈ ತರ ಬಂದು ನನಗೆ ಇವಾಗ ನನ್ನ ಕೈ ಹಿಡಿಯುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಎಕ್ಸ್ಪ್ಲೇನ್ ಮಾಡ್ಬೋದಾ ಸ್ವಲ್ಪ? ಬೇಕಾದ್ರೆ ನೀವೊಂದು ಕನ್ಸು ಹೇಳಿ, ನಾನು ಟ್ರ್ಯಾಕಿಂಗ್ ಮಾಡಲ್ಲ ಅಫ್ಕೋರ್ಸ್ ಇವಾಗ. ಬಟ್ ಅಟ್ಲೀಸ್ಟ್ ನಂಗೊಂದು ಇನ್ಸೈಟ್ ಇದ್ರೆ ನಾನು ನಿಮಗೆ ಶೇರ್ ಮಾಡ್ಬೋದು. ಬೇಕಾದ್ರೆ ನಿಮ್ಗೇನಾದ್ರೂ ಕನ್ಸಿದ್ರೆ ಯು ಕ್ಯಾನ್ ಶೇರ್ ವಿತ್ ಮೀ. ಓಕೆ. ನೆನ್ಪು ಬರ್ತಾ ಇದೆಯಾ ಯಾವ್ದಾದ್ರು? ದಿನ ಬರ್ತಾ ಇರ್ತವೆ ಕನಸುಗಳು. ಟೆಲ್ ಮಿ ಸಮಥಿಂಗ್ ವಿಚ್ ವಾಸ್ ರೀಸೆಂಟ್ಲಿ ನಿಮ್ಗೆ ಯಾವ್ದು ಬಂದಿದೆ ಅಂತ. ಅಂದ್ರೆ ನಾನು ಆಕ್ಚುಲಿ ಕನಸು ಕಂಡಿದ್ದು ರಿಲೇಟೆಡ್ ಏನೋ ನೆಕ್ಸ್ಟ್ ಡೇ ಆ ಥರ ಬರುತ್ತಾ ನಿಮಗೆ? ಓಕೆ. ಸೊ ಕೆಲವ್ರಿಗೆ ಐ ಥಿಂಕ್ ತುಂಬ ಓವರ್ ಫಂಕ್ಷನಿಂಗ್ ಮಾಡು, ಕೆಲವ್ರಿಗೆ ತಲೆ ತುಂಬ ಓವರ್ ಫಂಕ್ಷನಿಂಗ್ ಮಾಡ್ತಾ ಇದ್ದಾಗ್ಲೂ ಕೆಲವ್ರಿಗೆ ಹೀಗೇನು ಬರುತ್ತೆ. ತುಂಬ ಕೆಲವು ಕನಸುಗಳು ಕೆಲವರು ನನಗೆ ಅಪ್ರೋಚ್ ಮಾಡಿದಾಗ ಅವ್ರ ಕನಸುಗಳನ್ನ ಕೇಳಿದಾಗ ನಾನು ಆ್ಯಕ್ಚುಲಿ ನಾನೇ ಶಾಕ್ ಆಗಿದ್ದೀನಿ. ವಾವ್ ಅಂತ. ಲೈಕ್ ಮೊನ್ನೆ ಒಂದು ಕ್ಲೈಂಟ್ ಹೇಳಿದ್ರು, ಅವ್ರಿಗೊಂದು ಕನ್ಸು ಬಿತ್ತಂತೆ. ಏನಂದ್ರೆ ಅವರು ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಕನ್ಸಲ್ಲಿ ಒಂದು ಬಾವಿ ಸಿಕ್ತಂತೆ ಅವ್ರಿಗೆ. ಸೊ ಆ ಬಾವಿಯಲ್ಲಿ ಈ ತರ ಸ್ಟೆಪ್ಸ್ ಇದೆ ಅಂತ ಇಳ್ಕೊಂಡು ಹೋಗೋದು. ಅದ್ರಲ್ಲಿ 4 ಗೂಬೆಗಳು ಕೂತಿದಾವೆ ಅಂತೆ, 4 ಗೂಬೆ. ಅಂಡ್ ಒಂದ್ ದೊಡ್ಡ ಹಾವು ನೀರೊಳಗಡೆ ಇದೆ. ಅದ್ರ ಬಾಲನ ಈ ಗೂಬೆಗಳು ಅವ್ರ ಬಾಯಲ್ಲಿ ಇಟ್ಕೊಂಡಿದ್ದಾರೆ. ಇದು ಅವ್ರ ಕನ್ಸು. ಸೊ ನಾನು ಅದನ್ನ ಟ್ರ್ಯಾಕಿಂಗ್ ಅಂತ ಮಾಡಿದಾಗ ಅದು ನಾನು ಶಾಮನಿಕ್ ವೇಯಲ್ಲಿ ಮಾಡ್ತೀನಿ. ನಾವು ಸೇಕ್ರೆಡ್ ಸ್ಪೇಸ್ ಅಂತ ಓಪನ್ ಮಾಡಿ ಟ್ರಾನ್ಸ್ಗೆ ಹೋಗ್ಬಿಟ್ಟು ನಾನು ಅದನ್ನ ಟ್ರ್ಯಾಕ್ ಮಾಡಿದಾಗ ನಮಗೆ ಅರ್ಥ ಆಗಿದ್ದೇನೆಂದ್ರೆ ಅವರಿಗೆ ಅವ್ರದೇ ಓನ್ ಫೆಮಿನಿಟಿ ಬಗ್ಗೆ ತುಂಬಾ ಆಳಕ್ಕೆ ಹೋಗೋಕ್ಕೆ ತುಂಬಾ ಭಯ ಇದೆ. ಸೊ ಅವ್ರು ಸಮಥಿಂಗ್ ಇಸ್ ಹೋಲ್ಡಿಂಗ್ ಹರ್ ಬ್ಯಾಕ್. ಆಮೇಲೆ ಅದನ್ನ ನಾವು ಆಳಕ್ಕೆ ಅದನ್ನ ವರ್ಕ್ ಮಾಡಿ ಅದು ಏನ್ ಮಾಡ್ಬೇಕು ಅಂತ ನಾನು ಅವ್ರಿಗೆ ಹೇಳಿದ್ದೀನಿ. ಬಟ್ ಐ ಆಮ್ ಸೇಯಿಂಗ್ ತುಂಬಾ ಕಾಂಪ್ಲೆಕ್ಸ್ ಅಂತ ಅನ್ಸೋ ಡ್ರೀಮ್ಸ್ಗಳು ಕೂಡ ಬರುತ್ತೆ. ಕೆಲವರಿಗೆ ಒಂದು ಸಿಂಪಲ್ ಡ್ರೀಮ್ ಬರುತ್ತೆ, ಏನಂದ್ರೆ ಅವ್ರ ಮನೆ ಒಳಗಡೆ 4 ವೈಲ್ಡ್ ಆನಿಮಲ್ಸ್ ಬಂದು ಸೋಫಾ ಮೇಲೆ ಕೂತ್ಕೊಂಡಿದೆ ಅಂತ. ಸೊ ಆತರ ವಿಚಿತ್ರವಾದಂತ ಕನಸು ಅಂತ ನಮಗೆ ಅನ್ಸುತ್ತೆ. ಬಟ್ ಇಟ್ ಆಲ್ ಹ್ಯಾವ್ ಮೀನಿಂಗ್. ಅವ್ರಿಗೆ ಯಾಕೆ ಆ ತರ ಬಂತು ಅನ್ನೋದು ನನ್ಗೆ ಅವ್ರು ಯಾರು ಅಂತ ಗೊತ್ತಿರೋದಿಲ್ಲ. ಜಸ್ಟ್ ಅವ್ರ ಹೆಸರು, ಅವ್ರ ಕನಸು ಅಷ್ಟೇ. ಸೊ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಈ ತರ. ನಿಮ್ಗೆ ಪರ್ಸನಲ್ಗೆ ಈ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿ ಬಂದಿದ್ದು ಹೇಗೆ ಅಂತ? ಬಿಕಾಸ್ ನನಗೆ ಲಿಟ್ರಲಿ ನನಗೆ ಕಾಣಿಸ್ತಾ ಇದೆ ಅಲ್ವಾ, ಪಿಕ್ಚರ್ ತರ ಓಡ್ತಾ ಇದೆ ಇಲ್ಲಿ. ಸೊ ಇಟ್ ಇಸ್ ಶೇಕಿಂಗ್ ಮೀ ಅಪ್. ನನ್ಗೆ ಒಳಗಡೆಯಿಂದ ಇಟ್ ಇಸ್ ಶೇಕಿಂಗ್ ಮೀ ಅಪ್, ವೇಕ್ ಅಪ್ ಅಂತ. ಸೊ ಅಂಡ್ ಮರ್ತೋಗ್ತಾ ಇಲ್ಲ, ಎಲ್ಲ ಹಂಗೆ ಪಿಕ್ಚರ್ ಪರ್ಫೆಕ್ಟ್ ಆಗಿ ಕಾಣಿಸ್ತಾ ಇದೆ. ಅಂಡ್ ತುಂಬಾ ಸಲ ಅದು ನಂಗೆ ರಿಯಾಲಿಟಿಗೆ ಮ್ಯಾಚ್ ಹಾಕಕ್ ಸ್ಟಾರ್ಟ್ ಆಯ್ತು.
ಆವಾಗ ಐ ಯೂಸ್ ಟು ಗೆಟ್ ವೆರಿ ಅಪ್ಸೆಟ್, ಲೈಕ್ ಏನಿದೆ ಅರ್ಥ ಅಂತ. ಬಟ್ ನಾನು ಗೊತ್ತಾಗಿರೋ ಪ್ರಕಾರ ನೈಟ್ ಮೇರಿ, ದುಸ್ವಪ್ನ ಅಂತ ನಾವೇನ್ ಹೇಳ್ತೀವಿ, ನಾವ್ ಯಾವಾಗ ನಮ್ಮ ಮನಸ್ಸು ಹೇಳೋದನ್ನ ಕೇಳಲ್ವೋ ಆವಾಗ ಅದು ದುಸ್ವಪ್ನ ಆಗುತ್ತೆ. ಯಾಕಂದ್ರೆ ಅಟ್ಲೀಸ್ಟ್ ಆವಾಗ್ಲಾದ್ರೂ ನಾವು ಅಟೆನ್ಷನ್ ಪೇ ಮಾಡ್ಲಿ ಅಂತ. ಸೊ ಹಾಗೆ ಐ ಡೋಂಟ್ ನೋ, ಲೈಕ್ ಅದನ್ನ ಹೇಗೆ ಎಕ್ಸ್ಪ್ಲೇನ್ ಮಾಡೋದು ಗೊತ್ತಿಲ್ಲ, ಬಟ್ 1000 ಕನ್ಸು ಬಿದ್ದಿದೆ ನನಗೆ. ಅಂಡ್ ಐ ಟ್ರೈ ಟು ಬಿ ಮೋರ್ ಗ್ರೌಂಡೆಡ್, ಬಿಕಾಸ್ ಬರೀ ಇದ್ರಲ್ಲೇ ನಾವು ಕಳೆದೋಗ್ಬಾರ್ದು ಅಂತ ಐ ಟ್ರೈ ಟು ಬಿ ಗ್ರೌಂಡೆಡ್ ಆಲ್ಸೋ. ಬಟ್ ಕನಸು ಅನ್ನೋದು ನಮಗೆ ಮೆಸೇಜ್, ಒಳಗಡೆಯಿಂದ ನಮ್ಮ ಅನ್ಕಾನ್ಷಿಯಸ್ ಸಬ್ಕಾನ್ಷಿಯಸ್ ಮನಸ್ಸಿಂದ ಬರುವಂಥ ಮೆಸೇಜ್ ಅಂತಾನು ಹೇಳ್ಬೋದು. ಕನಸಲ್ಲಿ ತುಂಬ ಹೀಲಿಂಗು ಸಿಗುತ್ತೆ, ತುಂಬ ಹೀಲಿಂಗ್ ಸಿಗುತ್ತೆ. ನೀತು ಅವರು ನಾಸ್ತಿಕರ ಅಥವಾ ಆಸ್ತಿಕರ? ನಾನು ಎಲ್ಲ ದೇವ್ರಿಗೂ ಕಾಲೋಗಿ ಇಟ್ಕೊತೀನಿ, ಎಲ್ಲ ದೇವ್ರದ್ದು. ಮೂಢನಂಬಿಕೆ ನಂಬ್ತೀರಾ? ನೋ, ಫಿಯರ್, ಮೂಢನಂಬಿಕೆ, ಐ ವಿಲ್ ನಾಟ್ ಬಿಲೀವ್ ದಟ್. ಬಿಕಾಸ್ ಐ ಥಿಂಕ್ ನಾವು ಹಲವಾರು ವರ್ಷಗಳು, ಹಲವಾರು ಲೈಫ್ ಟೈಮ್ಗಳು ನಾವು ಹೆದರ್ಕೊಂಡು ಮತ್ತೆ ಇನ್ಯಾರೋ ಹೇಳಿರೋದನ್ನ ಕೇಳ್ಕೊಂಡು ಇದೇ ಸತ್ಯ ಅಂತ ಅಂದ್ಕೊಂಡು ಬದುಕಿದ್ದೀವಿ. ಐ ಡೋಂಟ್ ವಾಂಟ್ ಟು ಲಿವ್ ಲೈಕ್ ದ್ಯಾಟ್. ನನಗೆ ಒಂದು ಕೈಂಡರ್ ಯೂನಿವರ್ಸ್ ಮೇಲೆ ನಂಬಿಕೆ ಇದೆ. ಸೊ ಹಾಗಾಗಿ ಐ ಡೋಂಟ್ ಬಿಲೀವ್ ಇನ್ ಫಿಯರ್ ಬೇಸ್ಡ್ ಥಿಂಕಿಂಗ್. ನೀತು ಅವರು ಕನ್ನಡ ಇಂಡಸ್ಟ್ರಿ ಬಂದಾಗ ಒಂದಿಷ್ಟು ಏನೋ ಏರಿಳಿತಗಳು ಕಂಡ್ರು, ಎಲ್ಲ ಆಯಿತು. ಎಲ್ಲೋ ಒಂದು ಕಡೆಗೆ ಸಿನಿಮಾಗಳು ಸೋಲು ಕಂಡಾಗ ನಾನು ಯಾಕಪ್ಪ ಇಂಡಸ್ಟ್ರಿ ಬಂದೆ ಅನ್ನೋ ಅಂಶ ಯಾವತ್ತಾರ ಬಂತ? ಅದೊಂದೊಂದ್ಸಲ ಮನಸ್ಸಿಗೆ ಬಂದ್ಬಿಡುತ್ತೆ. ಏನಂದ್ರೆ ಅಯ್ಯೋ ನನ್ನ ಹಾಕೊಂಡ್ರೆ ಸಿನಿಮಾಗಳು ಹಿಟ್ಟಾಗುತ್ತೋ ಇಲ್ವೋ ಅಂತ. ತುಂಬಾ ಹಿಟ್ಟಾದ್ರೂ ಕೂಡ ನಾನು ನೋಡಿದೀನಿ ಹಲವಾರು ಕಲಾವಿದರಿಗೆ ಆ ಥರ ಒಂದು ಭಾವನೆ ಬಂದ್ಬಿಡುತ್ತೆ. ಇಷ್ಟೆಲ್ಲ ಚೆನ್ನಾಗಿದ್ದು ಯಾಕೆ ಜನ ನನ್ನ ನೋಡಕ್ ಬರ್ತಿಲ್ಲ ಅಂತ ಒಂದು ಮೊದಲು ಬರ್ತಾ ಇತ್ತು. ನನಗೆ ಅಷ್ಟೊಂದಿಲ್ಲ ಅಂದ್ರು. ನನ್ಗೆ ಯಾಕೆ ಆ ಥರ ಇರ್ಲಿಲ್ಲ ಅಂತಂದ್ರೆ, ಬಿಕಾಸ್ ಸಿನಿಮಾ ಹಿಟ್ ಆಯ್ತೋ ಫ್ಲಾಪ್ ಆಯ್ತು, ನನ್ನನ್ನು ಜನ ರೆಕಗ್ನೈಸ್ ಮಾಡಿದ್ರು. ಅದು ಇಂಪಾರ್ಟೆಂಟ್. ಸೊ ಅಲ್ಲ, ಅಫ್ಕೋರ್ಸ್ ನಿರ್ಮಾಪಕರಿಗೆ ನನಗೆ ಬೇಜಾರಾಗ್ತಿತ್ತು. ಬಟ್ ನಾವು ಎಷ್ಟು ಅಂತ ನಾವು ರೆಸ್ಪಾನ್ಸಿಬಿಲಿಟಿ ತಗೊಳಕ್ಕಾಗತ್ತೆ. ಬಟ್ ಅಟ್ಲೀಸ್ಟ್ ಜನರಿಗೆ ನಾವು ಇಷ್ಟ ಆಗಿದ್ದೀವಿ, ನನಗೆ ಇಷ್ಟು ಪ್ರೋಗ್ರಾಮ್ಸಿಗೆ ಇನ್ವೈಟ್ ಮಾಡ್ತಾ ಇದ್ದಾರೆ, ಮತ್ತೆ ಇಷ್ಟು ಸಿನಿಮಾಗಳಲ್ಲಿ ನನ್ನ ಆ್ಯಕ್ಟ್ ಮಾಡಕ್ಕೆ ಕರಿತಾ ಇದ್ದಾರೆ ಅಂದರೆ ಡೆಫಿನೆಟ್ಲಿ ಏನೋ ಒಂದು ಚೆನ್ನಾಗಿದೆ ಅಂತ ತಾನೇ ಅವರು ನನ್ನ ಪರ್ಫಾರ್ಮೆನ್ಸ್ ಆಗಿರ್ಬೋದು, ನನ್ನ ಪ್ರೆಸೆನ್ಸ್ ಅವ್ರಿಗೆ ಇಷ್ಟ ಆಗಿದೆ ಅಂತ ಕರಿತಾ ಇದ್ದಾರೆ ಅಂತ ನಾನು ಭಾವಿಸ್ತೀನಿ. ಸೊ ನನಗೆ ಅಷ್ಟು ಸೆಲ್ಫ್ ವರ್ತ್ ಇಶ್ಯೂ ಬಂದಿಲ್ಲ. ಬಟ್ ನಾನು ನೋಡಿದ್ದೀನಿ, ಬಟ್ ತುಂಬಾ ಜನರಿಗೆ ಅನ್ಸುತ್ತೆ ಎಷ್ಟು ಮಾಡಿದ್ರು ಸಕ್ಸಸ್ ಆಗ್ತಿಲ್ವಲ್ಲ ಅಂತ. ಕೆಲವ್ರಿಗೆ, ತುಂಬಾ ಜನರಿಗೆ ಅದು ನೋವಿದೆ. ಪಾಪ ಅವ್ರದ್ದು ತಪ್ಪೇ ಇರೋದಿಲ್ಲ ಅದರಲ್ಲಿ, ಅವ್ರ ಬೆಸ್ಟ್ ಕೊಟ್ಟಿರ್ತಾರೆ. ಓಕೆ, ಸಾಮಾನ್ಯವಾಗಿ ನಟಿಯರು ಒಂದು ಲೈಫ್ ಸ್ಟೈಲ್ ಇರುತ್ತೆ. ಸಿನಿಮಾದ ಅಂದ ತಕ್ಷಣ ಅವ್ರ ಲೈಫ್ ಸ್ಟೈಲೇ. ಸೊ ಸಿನಿಮಾದ ಇದ್ದಾಗ ಆ ಲೈಫ್ ಸ್ಟೈಲ್ನ ಮಾಡ್ಕೊಂಡ್ಬರ್ತಾರೆ. ಆಫ್ಟರ್ ದ್ಯಾಟ್ ಸಿನಿಮಾ ಇಲ್ದಾಗ ಲೈಫ್ ಸ್ಟೈಲ್ನ ಹಾಗೇ ಲೀಡ್ ಮಾಡ್ಕೊಂಡ್ಬರ್ಬೇಕು. ಕರೆಕ್ಟ್. ಒದ್ದಾಟಗಳು ಜಾಸ್ತಿ. ಈ ಕಡೆ ಸಿನಿಮಾ ಇರಲ್ಲ, ಈ ಕಡೆ ಏನೋ ಒಂದು ಸೋರ್ಸ್ ಇರಲ್ಲ. ನಟಿಯರಿಗೆ ಕಾಡುವಂಥ ಸಾಕಷ್ಟು. ಸೊ ನೀತುಗ ನಟರಿಗೂ ಕೂಡ ಅಲ್ವಾ? ಡೆಫಿನೆಟ್ಲಿ. ಬಟ್ ಅವ್ರು ಏನೋ ಒಂದು ಬಿಸ್ನೆಸ್ ಏನೋ ಒಂದು ಮಾಡ್ತಾರೆ. ಬಟ್ ಎಲ್ಲರಿಗೂ ಅದೇ ಸ್ಕಿಲ್ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಕರೆಕ್ಟ್. ಅದೇ ಆ ಥರದ ನಟಿಮಣಿಗಳು ಭಾಳ ಜನ ಇದ್ದಾರೆ ಕನ್ನಡ ಇಂಡಸ್ಟ್ರಿಯಲ್ಲಿ. ಅಂದರೆ ಸಿನಿಮಾನೇ ನಂಬ್ಕೊಂಡು, ಸಿನಿಮಾನೇ ಜೀವ ಅಂದ್ಕೊಂಡು ಬಂದಂಥರು 1 ವರ್ಷ 2 ವರ್ಷ ಸಸ್ಟೈನ್ ಆಗ್ಬೋದು, ಅಥವಾ 5 ವರ್ಷ ಇರ್ಬೋದು. ನಿಮ್ಮ ಪ್ರಕಾರ ಸಿನಿಮಾ ನಟಿಯರಿಗೆ ಎಷ್ಟು ವರ್ಷ ಲೈಫ್ ನಾಯಕಿಯಾಗಿ ಇವಾಗ ಬದಲಾಗಿದೆ ವಿಜಯ್ ಸರ್. ಐ ಡೋಂಟ್ ಥಿಂಕ್, ನಾನು ನೋಡಿ ಇವಾಗ ಆಲ್ಮೋಸ್ಟ್ 17 years ಆಗ್ತಾ ಬಂತು. ಸೊ ಆ್ಯಂಡ್ ಐ ಆಮ್ ಸ್ಟಿಲ್ ಪ್ಲೇಯಿಂಗ್ ದ ಲೀಡ್. ಸೊ ನಾಯಕಿಯಾಗಿ ಇದೆ, ಬಟ್ ತುಂಬಾ ಜನ ಬೇಗ ಗಿವ್ ಅಪ್ ಮಾಡ್ತಾರೆ. ಬಿಕಾಸ್ ಸಸ್ಟೈನಬಲ್ ಇಲ್ಲ ವೆಯ್ಟ್ ಮಾಡೋದು. ಮನೇಲಿ ಇವಾಗ ನನ್ನ ಮನೇಲಿ ಇರೋ ತರ ಸ್ವಲ್ಪ ಅಟ್ಲೀಸ್ಟ್ ಬ್ಯಾಕ್ ಗ್ರೌಂಡ್ ಚೆನ್ನಾಗಿ, ಅಂದ್ರೆ ಫಿನಾನ್ಷಿಯಲಿ ಸ್ವಲ್ಪ ಸ್ಟ್ರಾಂಗ್ ಇದ್ರೆ ಹೆಂಗೋ ಕಾಯ್ಕೊಂಡು ನನಗೆ ಇಷ್ಟ ಇಲ್ಲದೆ ಇರೋ ಸಿನಿಮಾ ಮಾಡಲ್ಲ ಅಂತೆಲ್ಲ ಅನ್ಕೋಬಹುದು. ಹಂಗೂ ನಾನು ಮಾಡಿದೀನಿ ಕೆಲವು ಐಟಮ್ ಡ್ಯಾನ್ಸ್ಗಳು, ನಂಗೆ ಇಷ್ಟ ಇಲ್ಲ ಅಂದ್ರೂ ಮಾಡಿದೀನಿ ಕೆಲವು ಸಲ. ಸೊ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ಆಗಲೇ ಒಂದು ಮಾತಾಡಿದ್ರು, ಪಾತ್ರ ನಟನೆ ಅಂತ ಹೇಳಿ. ಹೌದು, ಮಾಡಿದ್ದೀನಿ ಅವಾಗ ನಾನು. ಸೊ ಐ ಕಾಂಟ್ ರಿಯಲಿ ಸೇ ಯಾರು ಎಷ್ಟು ವೆಯ್ಟ್ ಮಾಡಕ್ಕೆ ತಯಾರಿದ್ದಾರೆ ಅನ್ನೋದು. ಸೊ ಬಟ್ ಎಸ್, ಡೆಫಿನೆಟ್ಲಿ ಸ್ಟ್ರಗಲ್ ಇದ್ದೇ ಇದೆ. ಸೊ ಆ ಒಂದು ವಿಷಯಕ್ಕೆ ಕಲಾವಿದರಿಗೆ ಡೆಫಿನೆಟ್ಲಿ ಒಂದು ಬೇರೆ ಎಲ್ಲ ಇವಾಗ ಸಿನಿಮಾಟೋಗ್ರಾಫರ್ ಇರ್ಬೋದು, ಪ್ರೊಡ್ಯೂಸರ್, ಡೈರೆಕ್ಟರ್, ಅವ್ರನ್ನೆಲ್ಲ ನೀವು ಹೊರತುಪಡಿಸಿದ್ರು ಕಲಾವಿದರದ್ದು ಸ್ಟ್ರಗಲ್ ಬೇರೆನೇ ಇದೆ ಡೆಫಿನೆಟ್ಲಿ. ನೀತು ಅವರಿಗೆ ಸಿನಿಮಾ ಸಾಕು ಅನ್ನಿಸ್ತಾ? ಇಲ್ಲ, ಅಂದರೆ ಒಳ್ಳೆ ರೋಲ್ಸ್ ಬೇಕು ಅಂತ ನನಗೆ, ಮೀಡಿಯೋಕರ್ ಸ್ಟಫ್ ಸಾಕು ಅಂತ ಅನಿಸಿದೆ ಡೆಫಿನೆಟ್ಲಿ. ಹಾಗಾದ್ರೆ ಯಾವ ಥರದ ಪಾತ್ರನ ಎದುರು ನೋಡ್ತಾ ಇದ್ದೀರಿ ಅಂತ? ಯಾಕಂದ್ರೆ ನಿಮ್ಮ ಕನಸಿನ ಪಾತ್ರಗಳು ಇರ್ತದೆ, ನಾನು ಈ ಥರ ಪಾತ್ರ ಮಾಡಲೇಬೇಕು ಅಂತ. ಇವಾಗ ನನ್ಗೆ ಯಾವ ಥರದ ಪಾತ್ರಗಳು ಇಷ್ಟ ಅಂತಂದರೆ, ಕಂಪ್ಲೀಟ್ಲಿ ಸಂಪೂರ್ಣವಾಗಿ ಅವ್ರ ಬಾಡಿಯಿಂದ ಹಿಡಿದು ಅವ್ರ ಮೈಂಡ್, ಅವ್ರ ಹಾರ್ಟ್ನ ಅವರು ಆ ಪಾತ್ರಕ್ಕೆ ಹಾಕುವಷ್ಟು ಪ್ರಾಮುಖ್ಯತೆ ಇರುವಂಥ ಪಾತ್ರಗಳು ಬೇಕು.
ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದಿಷ್ಟು ಆ ಥರದ ಪಾತ್ರಗಳು ನೀವು ಕಣ್ಮುಂದೆ ನೋಡಿರಿ. ಸೊ ನಾನು ಯಾಕೆ ಮಾಡಬಾರ್ದು ಅನ್ನೋ ಥರದ್ದು ಇದೆ. ನಾನು ಯಾಕೆ ಮಾಡಬಾರ್ದು ಅಂತ ನಾನು ನನ್ನನ್ನು ಯಾವತ್ತೂ ಕಂಪೇರ್ ಮಾಡಿಲ್ಲ. ಬಿಕಾಸ್ ಐ ನೋ ಮೈ ಟ್ಯಾಲೆಂಟ್, ಐ ನೋ, ನಾನು ಪ್ರೌಡಾಗೇ ಹೇಳ್ತೀನಿ ಅದನ್ನು. ಸೊ ಆ ಥರ ನಾನು ಕಂಪೇರ್ ಮಾಡಿಲ್ಲ ನನ್ನನ್ನು. ಬಟ್ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ನನಗೆ ಆ ಬೋರಿಂಗ್ ಅಂತ ಅನಿಸೋ ಯಾವುದೋ ಸತ್ವ ಇಲ್ಲದೆ ಇರೋ ಪಾತ್ರಗಳು ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ದಟ್ ಅಂತ. ನೀತು ಬರೇ ನಟಿ ಅಷ್ಟೇ ಅಲ್ಲ, ಅವರೊಬ್ಬ ಸಾಹಿತಿ ಕೂಡ. ನೀವು ಒಂದು ಸಿನಿಮಾ ಸಾಂಗ್ ಕೂಡ ಬರೆದಿದ್ರಿ. ಸೊ ನಿರ್ದೇಶನ ಮಾಡೋ ಐಡಿಯಾ ಏನಾದ್ರು ಇದೆಯಾ? ಇಲ್ಲ ಸರ್, ನಿರ್ದೇಶನ ಮಾಡೋ ಐಡಿಯಾ ಇಲ್ಲ. ನಾನು ಸಾಹಿತಿ ಎಲ್ಲ ಏನು ಅಲ್ಲ. ನನಗೆ ನೆನಪಿದೆ ನಿಮ್ಮ ಹತ್ರ ಅವಾಗ ಮಾತಾಡಿದ್ದು ನಾನು. ಏನಂದ್ರೆ ಇವಾಗ ಆ ಸಿನಿಮಾ ತುಂಬಾ ಕಮ್ಮಿ ಬಜೆಟ್ ಅಲ್ಲಿ ಮಾಡ್ತಾ ಇದ್ರು. ಅಂಡ್ ನನ್ನ ಫ್ರೆಂಡ್ಸೇ ಮಾಡ್ತಾ ಇದ್ದಿದ್ದು ಅದನ್ನ. ನನ್ನ ಮಾರ್ಷಲ್ ಆರ್ಟ್ಸ್ಗೆ ನನ್ನ ಫ್ರೆಂಡ್ಸ್ ಅವರೇ ಮಾಡ್ತಾ ಇದ್ದಿದ್ದು. ಸೊ ಏನಂತಂದ್ರೆ ಇವಾಗ ನಾವ್ ಯಾರನ್ನಾದ್ರೂ ಇವಾಗ ಅಪ್ರೋಚ್ ಮಾಡಿದ್ರೆ ಲಿರಿಸಿಸ್ಟ್ ಅನ್ನ ಸಂಭಾವನೆ ಕೊಡದೆ ನಮ್ಗೆ ಕೆಲಸ ಮಾಡಿಸ್ಲಿಕ್ಕೆ ಇಷ್ಟ ಇರಲಿಲ್ಲ. ಬಿಕಾಸ್ ಇಟ್ಸ್ ನಾಟ್ ಕರೆಕ್ಟ್. ಅಂಡ್ ನಾನು ಒಬ್ಬ ಜವಾಬ್ದಾರಿ ಇರೋವಂತ ಒಬ್ಬ ನಟಿಯಾಗಿ ಐ ಶುಡ್ ನಾಟ್ ಡೂ ದಟ್. ನಾನೇನ್ ಪ್ರೊಡಕ್ಷನ್ ಅಲ್ಲಿ ಏನ್ ಇರ್ಲಿಲ್ಲ. ನಾನು ಅದು ನನ್ನ ಫ್ರೆಂಡ್ಸ್ ಅನ್ನೋ ಧೈರ್ಯಕ್ಕೆ ನಾನು ಹೇಳ್ತಾ ಇದ್ದೆ ಅವ್ರಿಗೆ, ಸುಮ್ನೆ ಯಾರನ್ನೂ ಅಪ್ರೋಚ್ ಮಾಡ್ಬಿಟ್ಟು ಫ್ರೀ ಆಗೆಲ್ಲ ಮಾಡಿಸ್ಬೇಡಿ ಅಂತ. ದೆನ್ ಅವಾಗ ಆ ಡೈರೆಕ್ಟರ್ ಹೇಳಿದ್ರು ನನಗೆ, ನೀ ಹೇಗಿದ್ರು ಬರೀತೀಯಲ್ಲ ಒಂದು ಬರ್ಕೊಡು ಅಂತ. ಸೊ ಅವಾಗ ಏನು ಕೆಲಸ ಇರ್ಲಿಲ್ಲ, ನನ್ನ ಕೈಯಲ್ಲೇ ಕೆಲಸ ಇರ್ಲಿಲ್ಲ, ಕೋವಿಡ್ ಇತ್ತು. ಸೊ ಅವಾಗ ಕೂತ್ಕೊಂಡು ಬರ್ತಿದ್ದು ನಾನು. ಆಮೇಲೆ ಮತ್ತೆ ಮುಂದೆ ಪ್ರಯತ್ನ ಮಾಡಲಿಲ್ಲ? ಇಲ್ಲ, ಮಾಡಿಲ್ಲ. ಬಟ್ ಆ ಸಾಂಗ್ ಆಕ್ಚುಲಿ ಚೆನ್ನಾಗೇ ಇದೆ ನನ್ನ ಪ್ರಕಾರ. ನಿಮ್ಮ ಆಕ್ಟಿಂಗು ಚೆನ್ನಾಗಿದೆ, ನಿಮ್ಮ ಬರವಣಿಗೆನೂ ಚೆನ್ನಾಗಿತ್ತು ನೋಡಿ. ಅದು ನೀವು ಹೇಳ್ತಾ ಇರ್ತೀರಿ. ನಮ್ಮ ತಾಯಿ ಆಕ್ಚುಲಿ ಅವಾಗ ಕರಾವಳಿ ಲೇಖಕಿಯರ ವಾಚಕಿಯರ ಸಂಘದಲ್ಲಿ ಅವರಿದ್ರು. ಸೊ ಅವಾಗ್ಲೇ ನಾನು ಚಿಕ್ಕವಳಿರ್ಬೇಕಾದ್ರೆ ನಂಗೆ ಸಾರಾ ಅಬೂಬಕರ್ ಅವ್ರನ್ನ ನಾನು ಚಿಕ್ಕವರಿರ್ಬೇಕಾದ್ರೆ ನಾನು ಮೀಟ್ ಮಾಡ್ತಾ ಇದ್ದೆ. ಸಂಡೇಸ್ ಅವರು ಅಲ್ಲಿ ಈ ಸಭೆಗೆಲ್ಲ ಬರ್ತಾ ಇದ್ರು. ಸಬಿಹಾ ಬಾನು ಅಂತ ಇದ್ರು. ಹಲವಾರು ರೈಟರ್ಸ್, ತುಂಬಾ ಜನರನ್ನ ನಾನು ಅವಾಗ, ನಮ್ಮ ತಾಯಿ ಕೂಡ ರೈಟರ್ ಆಗಿದ್ದಾಗ, ಆ ಟೈಮಲ್ಲಿ ಅವ್ರಿಗೆ ಸಮಯ ಇದ್ದಾಗ ಅವರು ಮಾಡಿದಾಗ ನಾನು ಎಲ್ಲ ಸಭೆ ಸಮಾರಂಭಗಳಿಗೆ ಹೋಗಿ ಟೀ ಕಾಫಿ ಕೊಡ್ಕೊಂಡು ಬರ್ತಾ ಇದ್ದೆ. ಅಲ್ಲಿ ಮಕ್ಳಿಗೆ ಇನ್ನೇನ್ ಕೆಲಸ ಅಲ್ಲಿ ಅಂತ. ಸೊ ಅಲ್ಲಿ ಅವಾಗಿಂದ ನಾನು ಹಲವಾರು ಬುಕ್ಸ್ ಓದೋದು ಅದೆಲ್ಲ ಅಲ್ಲಿಂದಾನೇ ಶುರುವಾಗಿದ್ದು. ಬಳವಳಿ ಇಲ್ಲಿ ತನ ಯೂಸ್ ಆಯ್ತು ಅಷ್ಟೇ, ಸ್ವಲ್ಪ ಎಲ್ಲ ಯೂಸ್ ಆಯ್ತು ಸ್ವಲ್ಪ ಮಟ್ಟಿಗೆ. ಎಸ್, ಮುಂದುವರಿಸಿ, ಅದನ್ನು ಬಿಡಬೇಡಿ. ನೀವು ಇತ್ತೀಚೆಗೆ ಎಲ್ಲ ಗಮನಿಸಿರ್ತೀರಿ, ಮಲಯಾಳಂ ಇಂಡಸ್ಟ್ರಿನಲ್ಲಿ ಹೇಮಾ ಸಮಿತಿ ವರದಿ ಬಂತು. ಆ ಮಾದರಿನ ಇಲ್ಲಿಗೂ ತರಬೇಕು ಅಂತ ಆಯಿತು. ಅಲ್ಲಿ ದೊಡ್ಡ ಆಂದೋಲನ ಥರ ಆಗೋಯ್ತು. ಅಲ್ಲಿ ಪರವಾಗಿ ಚರ್ಚೆ ಆಯಿತು, ವಿರೋಧವಾಗಿ ಚರ್ಚೆ ಆಯಿತು. ಒಂದಿಷ್ಟು ತಲೆದಂಡಗಳಾದವು. ಮೋಹನ್ ಲಾಲ್ ಅವರು ರಿಸೈನ್ ಮಾಡಿದ್ರು, ಸಿದ್ದಿಕ್ ಅವರು ರಿಸೈನ್ ಮಾಡಿದರು, ರಂಜಿತ್ ಅವರು ಕೂಡ ರಿಸೈನ್ ಮಾಡಿದರು. ಅಲ್ಲಿ ಚಲನಚಿತ್ರ ಅಕಾಡೆಮಿಗೆ ಅವರು ಅಧ್ಯಕ್ಷರಾಗಿದ್ದರು. ಮೋಹನ್ ಲಾಲ್ ಸರು ಏನು ಕಲಾವಿದರ ಸಂಘದಿಂದ ಕೆಳಗಿಳಿದ್ರು. ಅವ್ರು ಇಳಿದ ತಕ್ಷಣ 17 ಜನನೂ ಕೆಳಗಿಳಿದ್ರು. ಬಟ್ ಅದೇ ಮಾದರಿ ಕನ್ನಡ ಇಂಡಸ್ಟ್ರಿಗೆ ಬೇಕು ಅನ್ನೋ ಒಂದು ಧ್ವನಿ ಬಂತು. ಸೊ ಅದು ನೀವೇ ಕಟ್ಟಿದಂತಹ, ಅಂದರೆ ನೀವು ಅಹಿಂಸಾ ಚೇತನ್ ಮತ್ತು ಕವಿತಾ ಲಂಕೇಶ್ ಒಂದಿಷ್ಟು ಸಮಾನ ಮನಸ್ಕರ ತಂಡ ಸೇರಿ ಕಟ್ಟಿದಂಥ ಒಂದು ಫೈರು ಇದಕ್ಕೂ ಮೊದಲು ಕನ್ನಡದಲ್ಲಿ ಮೀಟು ಅನ್ನೋ ಪ್ರಕರಣದಲ್ಲಿ ಹೋರಾಡಿತ್ತು, ಧ್ವನಿ ಎತ್ತಿತ್ತು. ಅದಾದ ಬಳಿಕ ಸೌಂಡು ಹಾಗೇ ಇತ್ತು. ಈಗ ಮತ್ತೆ ಜೋರಾಯಿತು. ಯಾವಾಗ ಇಲ್ಲೂ ಕೂಡ ನಮಗೆ ಹೇಮಾ ಮಾದರಿ ಬೇಕು ಅನ್ನೋ ಹೋರಾಟ ಜೋರಾಯಿತು, ಒಂದಿಷ್ಟು ಚರ್ಚೆಗಳು ನಡೆದವು. ನಿಮ್ಮ ಪ್ರಕಾರ ಕನ್ನಡ ಇಂಡಸ್ಟ್ರಿಗೆ ಅದು ಅಗತ್ಯ ಇದೆಯಾ? ಸೊ ಫಸ್ಟ್ ಆಫ್ ಆಲ್ ಫೈರಲ್ಲಿ ನಾನು ಫೌಂಡಿಂಗ್ ಮೆಂಬರ್ ಅಲ್ಲ. ಅವರು 2017ರಲ್ಲಿ ಮಾಡಿದಾಗ ನಾನು ಜಾಯ್ನ್ ಆಗಿದ್ದು 18ರಲ್ಲಿ. ಸೊ ಕೂಡಿ ಕಟ್ಟಿರೋದು ಆಕ್ಚುಲಿ ಪಾಪ ಬೇರೆ ಫೌಂಡಿಂಗ್ ಮೆಂಬರ್ಸ್. ಐ ಆಮ್ ಜಸ್ಟ್ ಮೆಂಬರ್ ಇವಾಗ ಅದರಲ್ಲಿ. ಬಟ್ ಏನಂತಂದ್ರೆ ಅಲ್ಲಿ ಎಲ್ಲರ ವಾಯ್ಸ್ಗೂ ಒಂದು ಬೆಲೆ ಇದೆ ಆ್ಯಂಡ್ ಎಲ್ಲರ ಥಾಟ್ಸ್ಗೆ ಬೆಲೆ ಇದೆ. ಆ್ಯಂಡ್ ನಾನು ನೋಡಿರೋ ಹಾಗೆ ಚೇತನ್ಗೆ ತುಂಬಾ ಹೇಟ್ ಸಿಗುತ್ತೆ ಯಾವಾಗಲೂ ಎಲ್ಲರಿಂದ. ಬಿಕಾಸ್ ಬಹುಶಃ ಅವ್ರ ಐಡಿಯಾಲಜೀಸ್, ಪೊಲಿಟಿಕಲ್ ಐಡಿಯಾಲಜೀಸ್ ಇರ್ಬೋದು, ಅವ್ರು ಮಾತಾಡೋದಿರ್ಬೋದು. ನನಗೂ ಅವರ ಪೊಲಿಟಿಕಲ್ ಐಡಿಯಾಲಜೀಸ್ ಬಗ್ಗೆ ಎಲ್ಲ ಐ ಆಮ್ ನಾಟ್ ವೆರಿ ಮಚ್ ಇನ್ ಟಚ್ ವಿತ್ ಆಲ್ ದೋಸ್ ಥಿಂಗ್ಸ್. ನನಗೆ ಯಾರದೇ ಪೊಲಿಟಿಕಲ್ ಐಡಿಯಾಲಜೀಸ್ ಅಷ್ಟು ಇಂಪಾರ್ಟೆಂಟ್ ಅಂತ ಅನ್ಸೋದಿಲ್ಲ. ಬಿಕಾಸ್ ಐ ಫೀಲ್ ಅದು ತುಂಬ ನಮ್ಮನ್ನು ಬ್ಲಾಕ್ ಮಾಡುತ್ತೆ ಅಂತ. ಅವ್ರಂತಲ್ಲ, ಇವಾಗ ಯಾರೇ ಒಬ್ರು ರೈಟಿಸ್ಟ್ ಆ ಥರ ಹೇಳಿದ್ರು ಅಥವಾ ಲೆಫ್ಟಿಸ್ಟ್ ಅಂತ ಯಾರಾದರೂ ಹೇಳಿದ್ರು, ಸೆಕ್ಯುಲರಿಸ್ಟ್ ಯಾರಾದರೂ ಹೇಳಿದ್ರು, ಐ ಡೋಂಟ್ ಅಸೋಸಿಯೇಟ್ ಮೈ ಸೆಲ್ಫ್ ಟೂ ಮಚ್ ವಿತ್ ಇಟ್. ಬಿಕಾಸ್ ನನಗೆ ತುಂಬ ಮೆಂಟಲಿ ಯೋಚನೆ ಮಾಡೋಕ್ಕೆ ಇಷ್ಟ ಇಲ್ಲ. ಲೆಫ್ಟು ರೈಟು ಸೆಕೆಂಡ್ರಿ, ಸರಿ ತಪ್ಪು ಇಂಪಾರ್ಟೆಂಟ್. ಯಾ, ಸೊ ಎನಿವೇ ಐ ಆಮ್ ನಾಟ್ ಸೇಯಿಂಗ್ ಅವ್ರು ಆ ಥರ ಇವ್ರು ಆ ಥರ ಅಂತಲ್ಲ. ಸೊ ಅವ್ರಿಗೆ ಯಾಕೆ ಹೇಟ್ ಸಿಗ್ತಾ ಇದೆ ಅಂತ ನಾನು ಹೇಳೋದು ಇವಾಗ ನಾನು ನೋಡಿದ ಪ್ರಕಾರ ರೀಸೆಂಟ್ಲಿ. ಸೊ ಅವರು ನನಗೆ ಚೇತನ್ ಹೇಳಿದ್ದು, ನಾವು ಫೈರ್ ಸ್ಟಾರ್ಟ್ ಮಾಡಿದಾಗ ನಾವು 3 ವಿಷಯಕ್ಕೆ ನಾವು ಫೈಟ್ ಮಾಡ್ತೀವಿ. ಒಂದು ವಿಮೆನ್ಸ್ ರೈಟ್, ಒಂದು ರೈಟರ್ಸ್ ರೈಟ್ಸ್ಗೆ, ವರ್ಕರ್ಸ್ ರೈಟ್ಗೆ, 3 Ws ವರ್ಕರ್ಸ್ ರೈಟ್ಸ್ಗೆ ಅಂತ.
ಅದ್ರಲ್ಲಿ ಏನ್ ತಪ್ಪಿದೆ ತಪ್ಪಿಲ್ಲ ಅಲ್ವಾ? ಇಟ್ಸ್ ಸಚ್ ಅ ಗುಡ್ ಥಿಂಗ್. ಸೊ ಇಷ್ಟೆಲ್ಲ ಅವ್ರು ಮಾಡಿದಾಗ ನಾನು ಮೊನ್ನೆನೂ ಚೇತನ್ಗೆ ಅದೇ ಹೇಳ್ದೆ, ಏನಂದ್ರೆ ನಿಜವಾಗ್ಲೂ ವಿಮೆನ್ಸ್ ರೈಟ್ಸ್ ಮತ್ತೆ ವಿಮೆನ್ಸ್ ಎಕ್ಸ್ಪ್ಲಾಯ್ಟೇಷನ್ ಎಲ್ಲಿವರೆಗೆ ಡೆಪ್ತ್ ಎಷ್ಟಿದೆ ಅದರದ್ದು ಅಂತ ಚೇತನ್ ಸ್ಟಡಿ ಮಾಡಿದ್ದಾರೆ. ಸೊ ನನಗೆ ನಿಜವಾಗ್ಲೂ ಅವರು ಮಾತಾಡಿದಾಗ ಐ ವಾಸ್ ವೆರಿ ಪ್ರೌಡ್ ದಟ್ ಇಷ್ಟು ಅರ್ಥ ಮಾಡ್ಕೊಂಡು ನಮ್ಮ ಜೊತೆ ಇದ್ದಾರೆ ಅಂತಂದ್ರೆ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಚೇತನ್ ಇನ್ ದಟ್ ಸೆನ್ಸ್. ಅದ್ ಬಿಟ್ರೆ ನನಗೆ ಬೇರೆ ಟೈಮಲ್ಲಿ ವಿ ಆರ್ ನಾಟ್ ಫ್ರೆಂಡ್ಸ್ ಅಥವಾ ವಿ ಆರ್ ನಾಟ್ ಲೈಕ್ ಇನ್ ಟಚ್ ವಿತ್ ಈಚ್ ಅದರ್ ಆ ಥರ ಏನು ಇಲ್ಲ. ನಮ್ಮ ಫೈರ್ ಎಲ್ಲರೂ ಎವ್ರಿಬಡಿ ಇಸ್ ಬಿಸಿ ಇನ್ ದಿಯರ್ ಓನ್ ಲೈಫ್ಸ್. ಆದರೆ ಸಮಾನ ಮನಸ್ಕರು ನೀವು ಹೇಳೋದು ದಟ್ ಇಸ್ ಟ್ರೂ. ನಮ್ ಧ್ಯೇಯ ಒಂದೇ. ನಾವು ಅವತ್ತು CM ಆಫೀಸ್ಗೆ ಹೋದಾಗ್ಲೂ ನಮಗ್ ಕೊಡಿ ಪವರ್ ಅಂತ ನಾವು ಹೇಳಲೇ ಇಲ್ಲ. ವಿ ವೆಂಟ್ ಆಸ್ ಫೈರ್ ಬಿಕಾಸ್ ಫಿಲ್ಮ್ ಇಂಡಸ್ಟ್ರಿ ಫಾರ್ ರೈಟ್ಸ್ ಅಂಡ್ ಈಕ್ವಾಲಿಟಿ ಅನ್ನೋದು ಫೈರ್ನ ಫುಲ್ ಫಾರ್ಮ್. ಯಾರಾದ್ರೂ ಬಂದು ಜಾಯ್ನ್ ಆಗ್ಬೋದು ಸಮಾನ ಮನಸ್ಕರು ಅಂತ ಎಸ್. ಬರೀ ಸಿನಿಮಾದವ್ರು ಮಾತ್ರ ಅಲ್ಲ, ಹಲವಾರು ಮಂದಿ ಇದ್ದಾರೆ. ಸೊ ಇಟ್ಸ್ ಲೈಕ್ ದಟ್. ಸೊ ನಾವು ಅಲ್ಲಿ ಹೋದಾಗ ನಿಜವಾಗ್ಲೂ ಐ ಅಪ್ರಿಷಿಯೇಟ್ ದಟ್ ಎವ್ರಿಬಡಿ ನಾವೆಲ್ಲರೂ ಒಂದೇ ಧ್ಯೇಯ ಇಟ್ಕೊಂಡು ಹೋಗಿದ್ದು. ಯಾಕೆ ಅಂತಂದ್ರೆ ನಮ್ಗೆ ಔಟ್ಸೈಡ್ ಕಮಿಟಿ CM ಕಡೆಯಿಂದ ಯಾಕೆ ಬರ್ಲಿ ಅಂತಂದ್ರೆ ನಿಷ್ಪಕ್ಷಪಾತವಾಗಿರುತ್ತೆ. ಒಂದು ಆಂತರಿಕವಾಗಿ ನಾವು ಮಾಡ್ತೀವಿ ಅಂತಂದ್ರೆ ಅದು ಅಲ್ಲಿಗೆ ಮತ್ತೆ ಸ್ಲೋ ಆಗುತ್ತೆ, ಸ್ಟ್ರಿಕ್ಟ್ನೆಸ್ ಬರೋದಿಲ್ಲ, ಮತ್ತೆ ಎಕ್ಸ್ಪ್ಲಾಯ್ಟೇಷನ್ ಕಂಟಿನ್ಯೂ ಆಗುತ್ತೆ, ಸ್ಟಾಪ್ ಆಗೋದಿಲ್ಲ. ಆ ಒಂದು ಕಾರಣಕ್ಕೆ ನಾವು ಇಂಡಿಪೆಂಡೆಂಟ್ ಬಾಡಿ ಅಂತ ಕೇಳಿರೋದು. ಸೊ ಹಾಗೆ ನಾನು ಅವತ್ತು ಎಲ್ಲ ಚಾನೆಲ್ಸ್ ಅಲ್ಲಿ ಮಾತಾಡ್ತಾ ಕೆಲವು ಮುಖ್ಯವಾಹಿನಿಯ ಪತ್ರಕರ್ತರು ಕೇಳಿದ್ರು ಏನಂತಂದ್ರೆ ಪಾಶ್ ಎಲ್ಲ ಇದೆ, ಸೊ ಇದ್ಯಾಕೆ ನಿಮ್ ಫೈರ್ ಯಾಕೆ ಬೇಕು ಅಂತ. ಫೈರ್ ಇಂದ ನಾವು ನೀವು ನಮಗೆ ಒಂದು ಈ ತರ ಇನ್ವೆಸ್ಟಿಗೇಷನ್ ಮಾಡಿಸಿ ಅಂತ ನಾವು ಕೇಳಿದ್ದು, ನಮ್ಮನ್ನ ಅಲ್ಲಿ ಕೂರಿಸಿ ಅಂತ ಹೇಳಲಿಲ್ಲ. ಅದು ನಮಗ್ ಬೇಡ ಕೂಡ. ಎಲ್ಲಿದೆ ಪಾಶ್? ಮೊನ್ನೆ ನೀವೇ ನೋಡಿದ್ರಿ ಚೇಂಬರ್ ಅಲ್ಲಿ ಬೇಡ ಪಾಶ್ ಅಂತ ಹೇಳ್ತಾ ಇದ್ದಾರೆ. ಯಾಕೆ ತಿಕ್ಕಾಟಗಳು ಅಂತ? ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಬೇಡ ಅಂತ ಯಾಕೆ ಹೇಳಬೇಕು? ಫಸ್ಟ್ ಆಫ್ ಆಲ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ನಾವು ಕರೆಕ್ಟ್ ಆಗಿದೀವಿ ಅಂದ್ರೆ ಮಾಡಿ, ಕರೆಕ್ಟ್ ಆಗಿರ್ಲಿ ಏನೇ ಇರ್ಲಿ. ಸೊ ಅವ್ರಿಗೆ ಮಹಿಳಾ ಸಂರಕ್ಷಣೆ ಅವರ ಮನಸ್ಸಲ್ಲೂ ಮನಸ್ಸಲ್ಲೂ ಅವ್ರು ಅಂದ್ಕೊಂಡಿಲ್ಲ ಅಂತ ಆಯ್ತು. ಅದ್ರ ಬಗ್ಗೆ ಮಾತಾಡಿದಾಗ ಕೆಲವು ಪ್ರೊಡ್ಯೂಸರ್ಸ್ ಎದ್ಬಿಟ್ಟು ನಿರ್ಮಾಪಕರ ಕಷ್ಟಗಳು ಕೇಳಿ ಅದ್ ಕೇಳಿ. ಡೆಫಿನೆಟ್ಲಿ ನಿರ್ಮಾಪಕರ ಕಷ್ಟಗಳಿದಾವೆ. ಆದ್ರೆ ಮಹಿಳಾ ಆಯೋಗದಿಂದ ಅವರು ಬಂದಿದ್ದಾಗ ಅವ್ರು ಬಂದಿರೋದು ಏನ್ ಸೆಕ್ಷುವಲ್ ಹೆರಾಸ್ಮೆಂಟ್ ಆಗ್ತದೆ ಅಂತ ಮಾತಾಡೋದಕ್ಕೋಸ್ಕರ ಮಾತ್ರ. ಸೊ ಇಟ್ ಇಸ್ ನಾಟ್ ಅಬೌಟ್ ಜೆನರಿಕ್ ಟಾಪಿಕ್ಸ್ ಆವಾಗ ವಿಚ್ ಇಸ್ ದೇರ್. ಚಿತ್ರರಂಗದ ಸಮಸ್ಯೆಗಳಲ್ಲ. ಸೊ ನೀವ್ ಕೇಳಿದ ಪ್ರಶ್ನೆಗೆ ನನಗೆ ಒಂದೇ ವರ್ಡ್ ಅಲ್ಲಿ ಹೇಳಕ್ಕೆ ಆಗ್ಲಿಲ್ಲ. ಸೊ ಅದಕ್ಕೆ ಇಷ್ಟೆಲ್ಲ ನಾನು ಹೇಳ್ಬೇಕಾಯ್ತು. ನನ್ನ ಪ್ರಕಾರ ಎಸ್, ಡೆಫಿನೆಟ್ಲಿ ಎಕ್ಸ್ಪ್ಲಾಯ್ಟೇಷನ್ ಸ್ಟಾಪ್ ಆಗ್ಬೇಕಂದ್ರೆ ಸ್ಟ್ರಿಕ್ಟ್ ಮೆಷರ್ಸ್ ಇರಬೇಕು, ಸೆನ್ಸಿಟೈಸೇಷನ್ ಇರಬೇಕು. ಕೆಲವು ಜನರಿಗೆ ಇದು ಅಬ್ಯೂಸ್ ಅಂತಾನೆ ಗೊತ್ತಿಲ್ಲ. ಹೌದು. ಫಾರ್ ಎಕ್ಸಾಂಪಲ್ ಅವ್ರು ಏನ್ ಅನ್ಕೋತಾರೆ, ಸರಿ ಪ್ರೊಡ್ಯೂಸರ್ ಬಂದ್ ಒಂದ್ ಕೈ ನಿನ್ ಮೇಲೆ ಹಾಕಿದ್ರೆ ಏನ್ ದೊಡ್ಡ ವಿಷಯ ಅದ್ರಲ್ಲಿ ಅಂತ, ಈಸಿಯಾಗಿ ತಗೊಂಡ್ಬಿಡು ಅಂತ. ಅಥವಾ ಏನೋ ಒಬ್ರು ಪ್ರೊಡ್ಯೂಸರ್ ಏನೋ ಬಂದ್ ನಮ್ಮ ಹತ್ರ ಮಾತಾಡಿದ್ರೆ, ಅಥವಾ ಯಾರಾದ್ರೂ ಮಿಡಲ್ ಮ್ಯಾನ್ ಅಥವಾ ಯಾರಾದ್ರೂ ಹೀರೋ ಏನಾದ್ರೂ ಮಾತಾಡಿದ್ರೆ ಟೇಕ್ ಇಟ್ ಈಸಿ, ಅದ್ರಲ್ಲೆಲ್ಲ ಏನಿನ್ ಅಷ್ಟು ಸ್ಟ್ರಿಕ್ಟ್ ಆಗಿರ್ತ್ಯಾ ಅಂತ. ಎಲ್ಲಾರು ಸೇಮ್ ಮನಸ್ಥಿತಿಯವ್ರು ಇರಲ್ಲ, ಸೂಕ್ಷ್ಮ ಮನಸ್ಸಿನವರು ಇರ್ತೀವಿ. ಕಲಾವಿದ್ರು ತುಂಬಾ ಸೂಕ್ಷ್ಮತೆ. ಫಸ್ಟ್ ಆಫ್ ಆಲ್ ಕಲಾವಿದರಿಗೆ ನಾವು ಏನೇನು ಅಭಿನಯ ಮಾಡ್ತೀವಿ, ಸೂಕ್ಷ್ಮತೆ ಇಲ್ಲಾಂದ್ರೆ ನಮ್ಗೆ ಅಭಿನಯ ಮಾಡಕ್ ಆಗಲ್ಲ. ಸೊ ನೀವು ಕಲಾವಿದರಾಗಿರುವಾಗ ಮಾತ್ರ ಸೂಕ್ಷ್ಮ ಮನಸ್ಸಿನವರಾಗಿರಿ, ಬೇರೆ ಟೈಮಲ್ಲಿ ಸ್ಟೋನ್ ತರ ಇರಿ ಅಂದ್ರೆ ಆಗಲ್ಲ ಆ ತರ. ಸೊ ನಾನ್ ಹೇಳೋದು ಪ್ರೊಫೆಷನಲ್ ವರ್ಕಿಂಗ್ ಎನ್ವೈರನ್ಮೆಂಟ್ ಅಲ್ಲಿ ಈ ತರ ವಲ್ಗರ್ ಮಾತಾಡೋದು, ಅಥವಾ ನೀನು ಹೆಣ್ಣು ಅದಕ್ಕೋಸ್ಕರ ನಿನ್ ದೇಹದ ಬಗ್ಗೆ ನಾನು ಕಾಮೆಂಟ್ ಮಾಡ್ತೀನಿ, ಟೇಕ್ ಇಟ್ ಈಸಿ, ಇಟ್ಸ್ ಅ ಜೋಕ್ ಅಂತ ಕ್ಯಾಶುವಲ್ ಸೆಕ್ಸಿಸಮ್ ಮಾಡೋದು, ಇಟ್ ಶುಡ್ ಸ್ಟಾಪ್. ಬಿಕಾಸ್ ಇದು ನಿಲ್ಲಿಲ್ಲ ಅಂದ್ರೆ ಅಸಾಲ್ಟ್ ಗಳು ನಿಲ್ಲಲ್ಲ. ಇಲ್ಲೇ ಕಡಿವಾಣ ಹಾಕಿದ್ರೆ ಅಲ್ಲಿ ತನಕನೂ ಹೋಗೋದಿಲ್ಲ. ಯಾಕೆ ಇದು? ಯಾಕಂದ್ರೆ ಒಂದು ಮಂಡಳಿ ಅಂತಂದ್ರೆ ಚಿತ್ರರಂಗಕ್ಕೆ ಬೇಕಾದಂತ ಒಂದು ಅಮ್ಮ ಸ್ಥಾನನೋ ತಂದೆ ಸ್ಥಾನನೋ ಇರೋಂಥದ್ದು. ಆದ್ರೆ ಅವರೇ ಯಾಕೆ ಅಪೋಸ್ ಮಾಡಿದ್ರು ಅನ್ನೋದು, ಅದು ಪರ್ಟಿಕ್ಯುಲರ್ ಏನಾದ್ರು ಇದೆಯಾ ಅಂತ? ಐ ಡೋಂಟ್ ನೋ. ಅವರು ಫೈರ್ ಅಗೇನ್ಸ್ಟ್ ಅವರು, ಬಿಕಾಸ್ ನನ್ಗೆ ಏನಾಯ್ತು ಅವತ್ತು, ಕವಿತಾ ಅವರು ಮತ್ತೆ ನಾನು ಫೈರ್ ಇಂದ ನಾವಿಬ್ರೇ ಇದ್ವಿ. ಹೌದು. ಸೊ ಸಾರಾ ಗೋವಿಂದ್ ಅವರು, ನಾನು ಬಿಗಿನಿಂಗ್ ಅಲ್ಲಿ ನಾನು ಮಾತೇ ಆಡ್ಲಿಲ್ಲ. ಆಕ್ಚುಲಿ ನಾನು ಎಲ್ಲರ ಮಾತು ಕೇಳಿಸ್ಕೊಂತಾ ಇದ್ದೆ. ಮೇನ್ ಟಾಪಿಕ್ ಬಿಟ್ಟು ಎಲ್ಲೆಲ್ಲೋ ಹೋಗಿ ಎಲ್ಲ ಬಂತು. ಆಮೇಲೆ ನಾನು ಒಂದ್ಸಲ ನನ್ನ ಗ್ರೀವಿಯನ್ಸ್ ಒಂದ್ಸಲ ಹೇಳೋಣ ಅಂತ ಎದ್ ನಿಂತ್ಕೊಂಡ್ರೆ, ಸಾರಾ ಗೋವಿಂದ್ ಅವರು ತುಂಬಾ ಹಕ್ಕಿಂದ ನೀನ್ ಕೂತ್ಕೊಂಡು ನೀನ್ ಫೈರ್ ನಮ್ಮ ಹಂಗೆ ಫೈರ್ ಇಂದಾನೇ ತೊಂದರೆ ಆಗಿರೋದು ಅಂತಂದ್ರು. ಸೊ ನಾನು ಅವ್ರಿಗೆ ಕೇಳ್ದೆ, ನನ್ನನ್ನ ಸ್ಟಾಪ್ ಮಾಡಕ್ಕೆ ನೀವ್ಯಾರು? ನಾನು ಕಲಾವಿದೆ ಆಗಿದ್ದೀನಿ ಇಲ್ಲಿ, ನೀವ್ಯಾರು, ಯಾಕೆ ಈ ತರ ಮಾತಾಡ್ತಿದ್ದೀರಾ ಅಂತ. ಬಟ್ ಆಮೇಲೆ ಅಫ್ಕೋರ್ಸ್ ಆ ವಿಮೆನ್ಸ್ ಕಮಿಷನ್ ಅವರು ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ರು. ಬಟ್ ಏನಾಯ್ತು ಅಂತಂದ್ರೆ, ನಾನು ಹೇಳೋದು ಅಲ್ಲಿ ಆ ಟೈಮಲ್ಲಿ ಅವ್ರಿಗೆ ನಿಮ್ಮಿಂದ ತೊಂದರೆ ಆಗಿದೆ ಅಂತ ಹೇಳಿದ್ರಲ್ಲ, ಅದು ತಪ್ಪು.
ತೊಂದರೆ ಆಗಿರೋದು ಯಾರು ಶೋಷಣೆ ಮಾಡಿದ್ದಾರೆ ಇಲ್ಲಿ ಅವರಿಂದ ಆಗಿರೋದು ತೊಂದರೆ. ನಿಮ್ಮ ಆಂಗರ್ ನಮ್ಮ ಮೇಲೆ ನೀವು ಮಿಸ್ಡೈರೆಕ್ಟ್ ಮಾಡ್ತಾ ಇದ್ದೀರಾ. ನಮ್ಮಿಂದ ಚಿತ್ರರಂಗ ಕೆಟ್ಟ ಹೆಸರಲ್ಲ, ಯಾರು ತೊಂದರೆ ಮಾಡ್ತಿದ್ದಾರೆ ಅವರಿಂದ. ನಿಮ್ಮ ಸಿಟ್ಟು ತಿರುಗ್ಬಿಟ್ಟು ಅವ್ರಿಗೆ ಹೇಳಿ. ಯಾರು ಒಂದು ಸೇಫ್ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡಿ ಅಂತ ಇಷ್ಟು ನಮ್ಮ ಕರಿಯರ್, ನಮ್ಮ ಹೆಸರು, ನಾವು ಇಷ್ಟು ವಲ್ನರಬಲ್ ಆಗಿ ನಾವು ಅಲ್ಲಿ ಮುಂದೆ ಬಂದು ಮಾತಾಡ್ತಾ ಇದ್ದೀವಿ ಅಂದ್ರೆ ನಿಮ್ಗೆ ಗೊತ್ತು. ಇವಾಗ ನನ್ನ ವಿಡಿಯೋ ಬಂದ ತಕ್ಷಣ 10,000 ಕಮೆಂಟ್ಗಳು. ಓ ಇವಳನ್ನ ಯಾರು ಮುಟ್ತಾರಪ್ಪ, ಇವಳಿಗೆ ಚಾನ್ಸ್ ಇಲ್ಲ. ಇವಾಗ ಒಳ್ಳೆ ಕಮೆಂಟ್ಸು ಇದಾವೆ, ಇಲ್ಲ ಅಂತಲ್ಲ. ಓ ಇವಳು ಪ್ರೊಡ್ಯೂಸರ್ನ ಬ್ಲ್ಯಾಕ್ ಮೇಲ್ ಮಾಡೋಕೆ. ಪ್ರೊಡ್ಯೂಸರ್ಗೆ ಒಂಚೂರು ತೊಂದರೆ ಆಗದೆ ಇರೋಷ್ಟು ನಾನು ಇಲ್ಲಿವರೆಗೂ ನನ್ನ ಕೆಲಸದಲ್ಲಿ ನಾನು ಬಂದಿದ್ದೀನಿ. ಓಕೆ, ಮತ್ತೆ ಬೇರೆ ಯಾವ ಪ್ರೊಡ್ಯೂಸರ್ ಜೊತೆಲೂ ನಾನು ಟಚ್ಚಲ್ಲೂ ಇಲ್ಲ. ಸೊ ಈ ತರ ಎಲ್ಲ ಕೇಳಿ ಬಂದಾಗ ಇಷ್ಟೆಲ್ಲ ನಾವು ಮಾಡಿ ನಾವು ಯಾಕಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದೀವಿ ಅಂದ್ರೆ ನಮಗ್ ಸಿಗ್ಲಿಲ್ಲ ಅಂದ್ರೂ ಎಕ್ಸ್ಪ್ಲಾಟೇಷನ್ ಸ್ಟಾಪ್ ಆಗ್ಲಿ ಅಂತ. ಮನೆಗಳಲ್ಲಿ ಇಲ್ವಾ ಎಕ್ಸ್ಪ್ಲಾಟೇಷನ್? ವಿಜಯ್ ಸರ್ ನೀವ್ ಹೇಳಿ. ಎಷ್ಟೋ ಸಲ ಇಲ್ವಾ? ಎಷ್ಟೋ ಸಲ ತಾಯಂದ್ರು ಎಷ್ಟೋ ಅಬ್ಯೂಸ್ನ ನುಂಗ್ಕೊಂಡು ಫ್ಯಾಮಿಲಿನ ಒಟ್ಟಿಗೆ ಇಟ್ಕೊಂಡಿರೋರು ಇದ್ದಾರೆ. ಎಷ್ಟೋ ಸಲ ಹೆಣ್ಮಕ್ಳಿಗೆ ಬೇರೆ ಫ್ಯಾಮಿಲಿ ರಿಲೇಟಿವ್ಸ್ ಬಂದಾಗ ಒಂದು ಕೆಟ್ಟ ಟಚ್ ಮಾಡಿರೋದು ಬಂದಾಗ ಅದನ್ನ ಫ್ಯಾಮಿಲಿ ಮುಂದೆ ಹೇಳ್ಬೇಡ ಅಂತ ಹೇಳಿ ನಾವು ಅವ್ರನ್ನ ಪ್ರೊಟೆಕ್ಟ್ ಮಾಡ್ಬೇಕಾ ಅಥವಾ ಮಗುನ ಪ್ರೊಟೆಕ್ಟ್ ಮಾಡ್ಬೇಕಾ? ಸೊ ನಾನ್ ಮಾತಾಡಿದಾಗ ಅವ್ರು ನನ್ನ ಮಾತು ಕೇಳಿ ಅದಕ್ಕೆ ಅವರು ಕಂಪ್ಯಾಷನ್ ತೋರಿಸ್ಬೇಕಾ ಅಥವಾ ಅವರು ಯಾರು ಹರಾಸ್ ಮಾಡ್ತಾ ಇದಾರೆ ಅವ್ರನ್ನ ಪ್ರೊಟೆಕ್ಟ್ ಮಾಡ್ಬೇಕಾ? ನೀವು ಹೇಳಿ. ಸೊ ನಂಗೆ ಸಾರಾಗ ಒಂದುವರೆದು ಓಕೆ, ಬಟ್ ಏನ್ ಹಿಂಗ್ ಕಿರ್ಚ್ತಾ ಇದಾರೆ ಅಂತ ಅನ್ನಿಸ್ತು ಒಂದ್ ಟೈಮಲ್ಲಿ. ಅದನ್ನ ನಾನು NM ಸುರೇಶ್ ಅವರಿಂದ ಎಕ್ಸ್ಪೆಕ್ಟೇ ಮಾಡಿಲ್ಲ. ಆ ತರ ಅವರು ಬಿಗಿನಿಂಗ್ ಅಲ್ಲಿ ನಾನು ಹೋದಾಗ ನನ್ನ ಎಕ್ನಾಲಜ್ ಮಾಡಿಲ್ಲ, ಬೇರೆ ಎಲ್ಲರ ಹೆಸರು ಹೇಳ್ಕೊಂಡ್ಬಂದ್ರು. ಐ ಫೆಲ್ ದೊಡ್ಡವ್ರ ಸಣ್ಣತನಗಳು ಅಂತ ಅನ್ನಿಸ್ತು ನನಗೆ ಅವಾಗ. ಬಟ್ ಇಟ್ಸ್ ಓಕೆ, ನಾವೊಂದು ಕಾಸ್ಗೆ ನಾನು ಇವಾಗ ಫೈಟ್ ಮಾಡ್ತಾ ಇದ್ದೀನಿ. ಆಮೇಲೆ ಅವ್ರಿಗೆ ಅವ್ರು ಹೇಳ್ಬೇಕಾಯ್ತು, ಅದವ್ರ ಸಾಂವಿಧಾನಿಕ ಹಕ್ಕು, ಅದು ಅವ್ರು ಮಾತಾಡ್ಬೋದು, ನೀವ್ ಯಾಕೆ ತಡೆಗಟ್ತಾ ಇದ್ದೀರಾ ಅಂತ ಅವ್ರು ಹೇಳಿದ್ಮೇಲೆ ಆಮೇಲೆ ಇಟ್ ವಾಸ್ ಲೈಕ್ ಓಕೆ ಫೈನ್ ಅಂತ. ಸೊ ನನ್ನ ಪ್ರಕಾರ NM ಸುರೇಶ್ ಇಸ್ ಅ ವೆರಿ ರೀಸನೇಬಲ್ ಲೀಡರ್, ಈಸ್ ಅ ಗುಡ್ ಲೀಡರ್ ನನ್ನ ಪ್ರಕಾರ. ಸೊ ಅವರಿಂದ ಈ ತರ ಟ್ರೀಟ್ಮೆಂಟ್ ನನಗೆ ತುಂಬಾ ಬಾಲಿಶ ಅಂತ ಅನ್ನಿಸ್ತು ಅಲ್ಲಿ. ಬಿಕಾಸ್ ಆಕ್ಚುಲಿ ನಾವು CM ಹತ್ರ ಎಲ್ಲ ಹೋಗಿ ಇಷ್ಟೆಲ್ಲ ಮಾತಾಡಿದ್ಮೇಲೆ ಅಫ್ಕೋರ್ಸ್ ಇಲ್ಲಿ ಬಂದಿದೆ, ಇದು ಕಪ್ಪು ಚುಕ್ಕೆ ಅಲ್ಲ, ನಿಜ ಅಲ್ಲ. ಅವ್ರು ಹೇಳ್ತಾ ಇರೋದು ಇದು ನೀವೆಲ್ಲ ಬಂದು ಹಿಂಗ್ ಮಾಡಿದ್ರೆ ನಮ್ಮ ಇಂಡಸ್ಟ್ರಿ ಹಾಳಾಗಂಗೆ ಇಲ್ಲ. ಇಲ್ಲ, 85 ವರ್ಷ ಇತಿಹಾಸ ಇದೆ ಮಂಡಳಿಗೆ, 90 ವರ್ಷ ಕನ್ನಡ ಚಿತ್ರ. ಅದು ಅಗೌರವ ಅಲ್ಲ. ನಾವು ನಮಗೆ ನೋವಾಗ್ತಾ ಇದೆ ಬಂದು ಮಾತಾಡಿ ಇದ್ರ ಬಗ್ಗೆ ಅಂತ ಕೇಳೋದು ಅಗೌರವ ಅಲ್ಲ. ನಾನು ಅದನ್ನೇ ಹೇಳ್ತಾ ಇರೋದು. ಒಂದು ಮನೆ ಒಳಗಡೆನೆ ಏನೋ ಒಂದು ಕೆಟ್ಟ ಬಿಹೇವಿಯರ್ ಆದ ತಕ್ಷಣ ಮಕ್ಕಳು ಅದನ್ನ ಹೇಳಿದ್ರೆ ಸುಮ್ನಿರು, ಈಸ್ ಯೋರ್ ಅಂಕಲ್ ಅಂತ ಹೇಳಿದ್ರೆ ಹೆಂಗಾಗ್ಬಿಡುತ್ತೆ ತಪ್ಪನ ಮತ್ತೆ ಇನ್ನಷ್ಟು ತಪ್ಪು ಮಾಡೋದಂಗ. ಎಕ್ಸಾಕ್ಟ್ಲಿ. ಸೊ ಆ ತರ ಆಯ್ತು ಅಂತ ನನಗೆ ಅನ್ನಿಸ್ತು. ಬಟ್ ಎನಿವೇ ನನಗೆ ಒಂದು ನಂಬಿಕೆ, ಇನ್ನೂ ನನ್ನ ನಂಬಿಕೆ ಹೋಗಿಲ್ಲ ದಟ್ ಅವರು ಕರೆಕ್ಟ್ ಡಿಸಿಷನ್ ತಗೋತಾರೆ. ನನಗೆ ಡೆಫಿನೆಟ್ಲಿ ಆಂತರಿಕ ಸಮಿತಿಗೆ ನಾನು ಐ ಆಮ್ ನಾಟ್ ಅಟ್ ಆಲ್ ಹ್ಯಾಪಿ ಅಬೌಟ್ ಇಟ್. ಬಿಕಾಸ್ ಮತ್ತೆ ಸೇಮ್ ಪೀಪಲ್ ಜೊತೆ ಡೀಲ್ ಮಾಡಬೇಕು. ಅವರು ಮುಕ್ತ ಮನಸ್ಸನ್ನ ನೋಡೋದಿಲ್ಲ, ಅಲ್ಲಲ್ಲೇ ಕಾಂಪ್ರಮೈಸ್ ಮಾಡ್ತಾರೆ ಅನ್ನೋದು ಅದೊಂದು ಇದೆ. ಆಕ್ಚುಲಿ ಮಂಡಳಿ ನೇತೃತ್ವದಲ್ಲಿ ಆಗ್ಬೇಕು ಅನ್ನೋದು ಅವ್ರ ಪಟ್ಟು. ಅದು ಆದ್ರೆ ಓಕೆನಾ ಅಥವಾ? ನನ್ನ ಪ್ರಕಾರ ಆತರ ಆಗ್ಬಾರ್ದು. ನಾವು ಅದಕ್ಕೆ ಇಂಡಿಪೆಂಡೆಂಟ್ ಬಾಡಿ ಕೇಳಿದ್ದು ಅಲ್ವಾ. ಬಿಕಾಸ್ ಅನ್ಬಯಾಸ್ಡ್ ಆಗಿ ಬರ್ಬೇಕಂದ್ರೆ ಒಂದು, ಆಮೇಲೆ ಇನ್ನೊಂದು, ತುಂಬಾ ಹೆಣ್ಮಕ್ಳು ಮಾತಾಡಕ್ ಹೆದರ್ಕೊಂತಾರೆ ಚೇಂಬರ್ ಅಂತಂದ್ರೆ. ಬಿಕಾಸ್ ಅನಾನಿಮಿಟಿ ಕಾಪಾಡ್ಕೊಳಕ್ ಆಗಲ್ಲ. ಸೊ ಅನಾನಿಮಿಟಿ ಮತ್ತೆ ಒಂದು ಮಾತಾಡ್ಬೇಕು ಅಂತ ಬಂದ್ರೆ ಬ್ಯಾನ್ ಭಯ ಇಲ್ದೆ ಮಾತಾಡ್ಬೇಕು ಅಂದ್ರೆ ಅದು ಇನ್ನರ್ ಕಮಿಟಿಯಲ್ಲಿ ಆಗಲ್ಲ. ಇವಳು ದೊಡ್ಡ ತೊಂದ್ರೆ ಅಪ್ಪ, ಇವಳನ್ನ ಹಾಕೋಬೇಡಿ ಸಿನಿಮಾದಲ್ಲಿ ಅಂತ ಹೇಳ್ತಾರೆ ಅಂತ ಹೆಣ್ಮಕ್ಳಿಗೆ ಭಯ ಇದೆ, ಮಾತಾಡಲ್ಲ ಯಾರು. ಖಂಡಿತ ಇದೇ ವಿಚಾರ ಅಂದ್ರೆ ಮೀಟು ಪ್ರಕರಣದಲ್ಲಿ ಶ್ರುತಿ ಹರಿಹರನ್ ಹಂಗೆ ಮಾಡ್ಬಿಟ್ರು, ಬ್ಯಾನ್ ಮಾಡ್ತೀವಿ ಅಂದ್ರು. ಹೌದು, ಬ್ಯಾನ್ ಮಾಡಿದ್ರು ಕೂಡ. ಹೌದು, ಏನಾಯ್ತಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ ಅಂತ. ಸೊ ತುಂಬಾ ದೊಡ್ಡ ದನಿಯಲ್ಲಿ ಕಿರ್ಚಾಡಿದ ತಕ್ಷಣ ಅದೇ ಸತ್ಯ ಅಂತ ಅಂದ್ಕೊಂಡ್ರೆ ಅದಕ್ಕಿಂತ ದೊಡ್ಡ ಮಿಸ್ಟೇಕ್ ಯಾವ್ದು ಇಲ್ಲ ಲೈಫಲ್ಲಿ. ಕನ್ನಡ ಇಂಡಸ್ಟ್ರಿಯಲ್ಲಿ ಇಲ್ಲೇ ಇಲ್ಲ, ಆ ಥರ ಇಲ್ವೇ ಇಲ್ಲ ಅನ್ನೋ ವಾದ ಅವ್ರದ್ದು. ಇಲ್ಲ ಸರ್, ಎಷ್ಟೋ ಸಲ ರೊಮ್ಯಾಂಟಿಕ್ ಸೀನ್ಸ್ ಎಲ್ಲ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ದುರುಪಯೋಗ ಆಗಿರೋದು ಡೆಫಿನೆಟ್ಲಿ ಎಲ್ಲ ಹೆಚ್ಚಿನ ಹೆಣ್ಮಕ್ಳಿಗಾಗಿದೆ. ನೀತು ಅವರು ಏನಾದ್ರು ಈ ರೀತಿಯ ಅನುಭವ ಆಗಿದೆಯಾ, ಅನುಭವಿಸಿದಾರಾ? ನಮ್ಮ ಇಂಡಸ್ಟ್ರಿಯಲ್ಲ, ನಾನು ಬೇರೆ ಕಡೆ ಆಕ್ಟ್ ಮಾಡಿದಾಗ ಒಂದ್ಸಲ ಆ ಥರ ಆಗಿದೆ ಅಷ್ಟೇ, ಬಟ್ ನಾಟ್ ನಮ್ಮ ಇಂಡಸ್ಟ್ರಿಯಲ್ಲ. ಒಟ್ಟು ನಿಮ್ಮ ಪ್ರಕಾರ ಕನ್ನಡ ಇಂಡಸ್ಟ್ರಿಯಲ್ಲಿ ಏನು ಹೇಮಾ ಸಮಿತಿ ಮಾದರಿ ಇದೆ ಅದು ಬೇಕು ಅನ್ನೋದು ನಿಮ್ಮ ವಾದ? ಆಂತರಿಕ ಕಮಿಟಿಗಿಂತ ಐ ಥಿಂಕ್ ಔಟ್ಸೈಡ್ ಕಮಿಟಿ. ಸೊ ಹಂಗಾದ್ರೆ ಶೋಷಣೆಗೆ ಒಳಗಾಗಿರೋರು ಕನ್ನಡ ಇಂಡಸ್ಟ್ರಿಯಲ್ಲಿ ಇದಾರೆ ಅಂತ ನಿಮ್ಮ ಅಭಿಪ್ರಾಯ? ಡೆಫಿನೆಟ್ಲಿ. ಈಗ ಫೈರ್ ಕಂಪ್ನಿಗೆ ಯಾರಾದ್ರೂ ಬಂದು ದೂರು ಕೊಟ್ಟಿದ್ರಾ? ಸೊ ಕವಿತಾ ಮೇಡಮ್ ಏನ್ ಹೇಳಿದ್ರು ಅಂತಂದ್ರೆ, ಅವ್ರಿಗೆ ತುಂಬಾ ಹಿಂದೆ ಕೂಡ ನಟಿ ಅಲ್ಲ ಬಟ್ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡೋ ಹೆಣ್ಮಕ್ಳಿಂದ ಕಂಪ್ಲೇಂಟ್ ಬಂದಿದೆ ಅಂತ ಹೇಳಿದ್ರು. ಸೊ ಇವಾಗ ಅವರೊಂದು ಹೆಲ್ಪ್ ಲೈನ್ ತರ ವಿ ಆರ್ ವರ್ಕಿಂಗ್ ಸೊ ದಟ್ ಯಾರಿಗಾದ್ರೂ ರೀಚ್ ಔಟ್ ಆಗ್ಬೇಕಂದ್ರೆ. ಸೊ ದಟ್ ಇಸ್ ದ ಥಿಂಗ್. ಈಗ ಅವರ ವಾದ ಏನಂದ್ರೆ, ಮಂಡಳಿಯವರ ಬಹುತೇಕ ನಿರ್ಮಾಪಕರು ಅಲ್ಲಿ ಕೂತಿರೋ, ನೀವೇನು ಸೊಣಸೋ ಹೇಳಿದ್ರಿ, ಅವರೆಲ್ಲರೂ ಹೌದು ಎಲ್ಲ ಯಾಕೆ ಈಗ ಇದನ್ನ ಧ್ವನಿ ಎತ್ತುತ್ತಾರೆ,
ಆಗ ಆದಂಥ ಸಮಯದಲ್ಲಿ ಯಾಕೆ ಹೇಳಿಲ್ಲ? ಐ ಥಿಂಕ್ ಇಟ್ಸ್ ಅದು ಕ್ವೆಶ್ಚನ್ ಅಲ್ಲೇ ತಪ್ಪಿದೆ, ಅದು ಪ್ರಶ್ನೆನೇ ತಪ್ಪು ಅದು. ಯಾಕಂದ್ರೆ ಯಾರಿಗೆ ಹೇಳ್ಬೇಕು ಅನ್ನೋ ನಿಮ್ಮ ವಾದ. ಯಾರಿಗೆ ಹೇಳ್ಬೇಕು, ಒಂದು ನೋವುನು ನಾವೇ ಅನುಭವಿಸಿ ಆಮೇಲೆ ಮಾತಾಡಿ ಮತ್ತೆ ನೋವು ನಮಗೆ ಆಗೋದು. ಮಾತಾಡಿದ್ರು ಕೂಡ ಸೆನ್ಸಿಟಿವಿಟಿ ಜನರಿಗಿಲ್ಲ, ಸೂಕ್ಷ್ಮತೆ ಜನರಿಗಿಲ್ಲ. ಓ ಯಾರಿಗ್ ಗೊತ್ತಪ್ಪ, ಇವ್ರಿಗೆ ಅವರಿಂದ ಏನೋ ಬೇಕು, ಅದಕ್ಕೆ ಅವ್ರ ಹೆಸರು ಈ ತರ ಹೇಳ್ತಾ ಇದ್ದಾಳೆ, ಫಾಲ್ಸ್ ಅಲಿಗೇಷನ್, ಪ್ರೂವ್ ಮಾಡು. ನೀವು ಬಸ್ಸಲ್ಲಿ ಹೋಗ್ಬೇಕಾದ್ರೆ ಯಾರೋ ನಿಮ್ಮನ್ನ ಹಿಂದೆಯಿಂದ ಗಿಂಡಿದ್ರೆ ಏನ್ ಪ್ರೂಫ್ ಕೊಡ್ತೀರಾ ನೀವು? ಕರೆಕ್ಟ್. ಸಾಕ್ಷಿ ಎಲ್ಲಿಂದ ತರೋದು? ಎಲ್ಲಿಂದ ತರ್ತೀರಾ? ಸೊ ಫೂಲಿಶ್ ಕ್ವಶನ್ಸ್ಗೆ ಕೆಲವರು ಕೇಳ್ತಾರೆ ಈ ತರ, ಅವಾಗ್ಲೇ ಯಾಕೆ ಮಾತಾಡಿಲ್ಲ? ಅಂಡ್ ನಾನ್ ಡೆಫಿನೆಟ್ಲಿ ಯಾವಾಗ್ಲೂ ಹೇಳಿದೀನಿ, ನನ್ಗೆ ಯಾವ್ಯಾವಾಗ ತೊಂದರೆ ಇದೆ ನನಗೆ ಗೊತ್ತಿರೋ ಎಲ್ಲರ ಹತ್ರನೂ ಹೇಳಿದೀನಿ. ಒಂದ್ಸಲ ನಾನು ಮೀಡಿಯಾದಲ್ಲಿ ಒಂದ್ಸಲ ಒಬ್ರು ನನ್ನ ಫ್ರೆಂಡ್ ಹತ್ರ ನಾನು ಹೇಳಿದ್ದೆ, ಈ ತರ ಒಂದ್ ಲೇಡಿ ಹತ್ರ ಈ ತರ ಆಗಿದೆ, ನೀಡ್ಸ್ ಐ ಕಾಂಟ್ ರೈಟ್ ಆಲ್ ದಿಸ್ ಅಂತ ಅಂದ್ರು. ನೋ ನಾನು ನೀವು ಬರೀರಿ ಅಂತ ಹೇಳ್ತಾ ಇಲ್ಲ, ಬಟ್ ಹಿಂಗೆಲ್ಲ ಆಗಿದೆ ಅಂತ ಹೇಳ್ದೆ. ಶಿ ವಾಸ್ ಆಲ್ಸೋ ಸೇಯಿಂಗ್ ಇದೆಲ್ಲ ನಾನು ಬರೆಯಕ್ಕಾಗಲ್ಲ ಹಿಂಗೆಲ್ಲ ಅಂತ. ಸೊ ಮತ್ತೆ ಅದು ಹೇಗೆಂದ್ರೆ ಎಲ್ಲದಕ್ಕೂ ಹೆಣ್ಮಕ್ಳೇ ತಪ್ಪು ಅಂತಾನೆ ಬರುತ್ತಲ್ಲ. ಸೊ ದಟ್ ಶುಡ್ ಚೇಂಜ್ ದಟ್ ಮೆಂಟಾಲಿಟಿ. ಇನ್ನೊಂದಿದೆ, ವಿನಾಕಾರಣ ಬ್ಲಾಕ್ ಮೇಲ್ ಮಾಡ್ತಾರೆ ಅನ್ನೋದು ಅವರ ವಾದ. ಅಂದ್ರೆ ಸಮಿತಿಯನ್ನ ಮಾಡಿದ್ರೆ ವಿನಾಕಾರಣ ಇನ್ವೆಸ್ಟಿಗೇಟ್ ಮಾಡ್ಬೇಕು. ಅದೇ ನಾನು ಹೇಳಿದ್ದು, ಹೆಣ್ಮಕ್ಳು ಕೂಡ ಕೆಲವರು ಸರ್ ನೀವು ನನಗೆ ಚಾನ್ಸ್ ಕೊಟ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಸಾಲಿಸಿಟ್ ಮಾಡೋ ಅಂತ ಹೆಣ್ಮಕ್ಳನ್ನು ಕೂಡ ರಿಪೋರ್ಟ್ ಮಾಡ್ಬೇಕು. ದಟ್ ಇಸ್ ರಾಂಗ್. ಏನೋ ಒಬ್ರು ಒಂದು ಅವ್ರ ಲೈಫ್ನ ಈಸಿ ಮಾಡ್ಕೊಳ್ಳೋಕೆ ಬೇರೆಯವರಿಗೆ ತೊಂದರೆಯಲ್ಲಿ ಹಾಕೋದು, ಅದಕ್ಕೆಲ್ಲ ಗೈಡ್ ಲೈನ್ಸ್ ಇರ್ಬೇಕು. ಅದನ್ನೇ ನಾವು ಹೇಳ್ತಾ ಇರೋದು. ಇದು ನಾವು ಆಂತರಿಕವಾಗಿದ್ರೆ ಅದನ್ನ ಅವ್ರ ಕನ್ಸೆಂಟ್ ಅಂತ ಹೇಳ್ತಾರೆ, ಆಮೇಲೆ ಅದು ಕನ್ಸೆಂಟ್ ಅಲ್ಲ. ಅದು ಯು ಕೆನಾಟ್ ಆಫರ್ ಎನಿಥಿಂಗ್ ಅದರ್ ದನ್ ಯುವರ್ ಟ್ಯಾಲೆಂಟ್. ದಟ್ಸ್ ವಾಟ್ ಐ ಫೀಲ್. ಆಕ್ಟಿಂಗ್ ಟ್ಯಾಲೆಂಟ್. ಕರೆಕ್ಟ್ ಅದು ಇರಲೇಬೇಕು. ಆಮೇಲೆ ಈ ಘಟನೆಗೆ ಸಂಬಂಧಪಟ್ಟಂಗೆ ಇಬ್ಬರು ಹಿರಿಯ ನಟಿಯರು ಒಂದಿಷ್ಟು ಮಾತಾಡಿ ಹೋಗ್ತಾರೆ. ಅವ್ರ ನಟಿ ಮಧ್ಯಾಹ್ನ ಇದ್ದು ಹೊರಗೆ ಹೋಗ್ಬಿಡ್ತಾರೆ ಸಭೆ ನಡಿಬೇಕಾದ್ರೆ. ಮೊನ್ನೆನಾ? ಓಕೆ. ಆಮೇಲೆ ಹೊರಗೆ ಬಂದು ಒಂದಿಷ್ಟು ಜನ ಮಾತಾಡ್ತಾರೆ. ಅಂದ್ರೆ 153 ಜನ ಏನ್ ಫೈರ್ ಇದಕ್ಕೆ ಬೆಂಬಲಿಸಿ ಸೈನ್ ಮಾಡಿರ್ತಾರೆ, ಅದ್ರಿಗೆ ಸುದೀಪ್ ಅವರ ಹೆಸರು ಹೇಳ್ತಾರೆ, ರಮ್ಯಾ ಅವರ ಹೆಸರು ಹೇಳ್ತಾರೆ. ಸೊ ಅವ್ರು ಯಾಕೆ ಬಂದಿಲ್ಲ ಅನ್ನೋದು ಪ್ರಶ್ನೆ ಮಾಡ್ತಾರೆ. ಪೆಟಿಷನ್ ಸೈನ್ ಮಾಡಿರೋರು ಎಲ್ಲರೂ ಬರ್ಲೇಬೇಕು ಅಂತೇನಿಲ್ಲ. ಸೊ ನಾನು ಅದೇ ಹೇಳ್ತಾ ಇರೋದು, ಹೇಗೆ ಅಂದ್ರೆ ನಮ್ದೊಂದು ಭದ್ರಕೋಟೆ, ನೀವ್ ಯಾರು ಇಲ್ಲಿ ಬರಕ್ ಹೋಗಿ ಆಚೆ ಅಂತ ನಮ್ಮನ್ನ ದೊಣ್ಣೆ ತಗೊಂಡು ನಮ್ಮನ್ನ ದೂಡ್ದಂಗಿದ್ದು. ದಟ್ ಇಸ್ ಅದಕ್ಕೆ ಈ ಅಸಂಬದ್ಧ ಪ್ರಶ್ನೆಗಳು. ಎಷ್ಟೋ ಇವಾಗ ವಿ ಸೇವ್ ಆನಿಮಲ್ಸ್ ಅಂತ ಹೇಳಿದಾಗ ಪೇಟಾದಿರ್ಬೋದು, ಎಷ್ಟೊಂದು ಇದಕ್ಕೆ ನಾನು ಸೈನ್ ಮಾಡ್ತೀನಿ. ಅವರೆಲ್ಲ ಅಹಮದಾಬಾದಲ್ಲೋ ಡೆಲ್ಲಿಯಲ್ಲೋ ಕುತ್ಕೊಂಡು ಮಾಡಿರ್ತಾರೆ. ನೀವು ಇವಳು ಯಾಕೆ ಬಂದಿಲ್ಲ ಅಂತ ಕೇಳಿದ್ರೆ ಅದಕ್ಕೆ ಅರ್ಥ ಇದೆಯಾ? ಅಸಂಬದ್ಧ ಅದು. ಅದಕ್ಕೂ ಇದಕ್ಕೆ ಅದು ದಟ್ ಡಸಂಟ್ ಮೇಕ್ ಸೆನ್ಸ್ ಅಟ್ ಆಲ್. ಸೊ ಆರ್ಗ್ಯುಮೆಂಟ್ಗೋಸ್ಕರ ನೀವು ಆರ್ಗ್ಯೂ ಮಾಡೋದು ಅಥವಾ ಇವ್ರು ಯಾರು ಫೈರ್ ಅನ್ನೋದು, ಇಟ್ಸ್ ಅ ರಿಜಿಸ್ಟರ್ಡ್ ಬಾಡಿ. ಅಂಡ್ ಅದೆಲ್ಲ ಬಿಡಿ, ಏನು ಇಲ್ಲ ಅಂದ್ರೆ ನಾವೆಲ್ಲರೂ ಕನ್ನಡ ಸಿನಿಮಾದಲ್ಲಿ ಕೆಲಸ ಮಾಡಿರೋಂಥ ನಿರ್ದೇಶಕಿ ಇರ್ಬೋದು, ನಿರ್ದೇಶಕರು, ಆಕ್ಟರ್ಸು ಆಕ್ಟ್ರೆಸಸ್ ನಾವೇ ಇರೋದು. ಸೊ ನಿಮ್ಗೆ ಫೈರ್ ಇಷ್ಟ ಅಲ್ವಾ, ಬಿಟ್ಬಿಡಿ, ನಮ್ಮನ್ನ ನೀವು ತಳ್ಳಕ್ ಆಗೋದಿಲ್ಲ. ಅಲ್ಲ ಅದೇ ಆ ವಿಚಾರಕ್ಕೆ ಬರ್ತೀನಿ. ಯಾಕೆ ಅವರು ನಟಿಯರಾಗಿ ಯಾಕೆ ನಿಮಗೆ ಸಪೋರ್ಟ್ ಮಾಡಲಿಲ್ಲ ಈ ವಿಚಾರಕ್ಕೆ? ಸಪೋರ್ಟ್ ಅವ್ರ ಇಷ್ಟ, ಅವ್ರು ಮಾಡ್ಲಿಲ್ಲ ಅಂದ್ರೆ ದಟ್ಸ್ ದೇರ್ ಫ್ರೀ ವಿಲ್. ಇಟ್ಸ್ ಓಕೆ ಅವ್ರು ಮಾಡ್ಲಿಲ್ಲ ಅಂತಂದ್ರೆ. ಬಟ್ ಈ ತರ ಇಲ್ವೇ ಇಲ್ಲ ಅಂತ ಹೇಳ್ಬೇಡಿ ದಯವಿಟ್ಟು. ಬಿಕಾಸ್ ನಿಮಗಾಗ್ಲಿಲ್ಲ ಅಂದ್ರೆ ಗುಡ್, ಇಟ್ಸ್ ದಟ್ ಯು ಡಿಡ್ಂಟ್ ಗೋ ಥ್ರೂ ಇಟ್. ಬಟ್ ಎಷ್ಟು ಜನ ಮುಗ್ಧ ಹೆಣ್ಮಕ್ಳು ಬಿಡಿ, ಬೆಂಗಳೂರಿಗೆ ಬರೋದ್ ಬಿಡಿ ಸಿನಿಮಾ ಅಂತ, ಅರ್ಧ ದಾರಿನಲ್ಲೇ ಎಷ್ಟು ಜನ ಎಕ್ಸ್ಪ್ಲಾಯ್ಟ್ ಆಗಿದ್ದಾರೆ. ಅವ್ರವ್ರ ಹಳ್ಳಿಗಳಿಂದ ಬಂದಂಥವ್ರು ಎಷ್ಟು ಜನ ಎಕ್ಸ್ಪ್ಲಾಯ್ಟ್ ಆಗಿಬಿಟ್ಟು ಮಾನಸಿಕ ಟ್ರಾಮಾ ತಗೊಂಡು ಎಷ್ಟು ಜನ ವಾಪಸ್ ಹೋಗಿದ್ದಾರೆ. ಮೊನ್ನೆ ಮಾತಾಡ್ತಾ ಉಪೇಂದ್ರ ಒಂದು ಮಾತು ಹೇಳಿದ್ರು, ಬರೀ ಹೆಣ್ಮಕ್ಳು ಶೋಷಣೆಗೊಳಗಾಗ್ತಿಲ್ಲ, ಗಂಡಸರು ಕೂಡ ಶೋಷಣೆಗೊಳಗಾಗ್ತಾ ಇದ್ದಾರೆ ಅಂತ ಅವರು ನಿನ್ನೆ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈ ವಿಚಾರವಾಗಿ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ. ಸೆಕ್ಷುವಲ್ ಹರಾಸ್ಮೆಂಟ್ ಅಲ್ಲಿ ಓಕೆ, ಸೊ ದಟ್ ಶುಡ್ ಬಿ ರಿಪೋರ್ಟೆಡ್. ಎನಿ ಫಾರ್ಮ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಮಸ್ಟ್ ಬಿ. ಅದನ್ನೇ ನಾನು ಹೇಳ್ತಾ ಇರೋದು. ಅದು ಲೇಡೀಸೇ ಮಾಡ್ತಿರ್ಲಿ, ಪೀಡೋಫಿಲಿಯಾ ಅಂತಾನು ಇದೆ, ಚಿಕ್ಕ ಮಕ್ಕಳು, ಗಂಡು ಅಂದ್ರೆ ಮೇಲ್ ಮಕ್ಕಳು, ಅವ್ರನ್ನು ಕೂಡ ತುಂಬಾ ಜನ ಮಿಸ್ಯೂಸ್ ಮಾಡ್ಕೊಂತಾರೆ. ಮನೆಗಳಲ್ಲಿ ಆಗುತ್ತೆ ಇದು. ಇದೆಲ್ಲಾನು ರಿಪೋರ್ಟ್ ಆಗ್ಬೇಕು. ಹೇಗ್ ಪ್ರೂವ್ ಮಾಡ್ತೀರಾ? ಒಬ್ಬ ಚಿಕ್ಕ ಮಗುಗೆ, ಒಂದು ಚಿಕ್ಕ ಹುಡುಗನ್ಗೆ ಯಾರೋ ಒಂದು ಅಂಕಲ್ ಬಂದು ಏನೋ ಟಚ್ ಮಾಡಿದ್ರು ಅಂದ್ರೆ ಅವ್ನ ಪಾಪ ಹೇಗ್ ಪ್ರೂವ್ ಮಾಡ್ತಾನೆ? ನಂಗೆ ಹೇಳಕ್ಕೆ ಬೇಜಾರಾಗುತ್ತೆ ಇದೆಲ್ಲ. ಇಟ್ಸ್ ವೆರಿ ಸ್ಯಾಡ್. ಎಷ್ಟು ಟ್ರಾಮಾ ಇರುತ್ತೆ ಅವ್ರಗಳಲ್ಲೆಲ್ಲ. ಮತ್ತೇನು ಚಿತ್ರರಂಗದಲ್ಲಿಲ್ಲ. ಕರೆಕ್ಟ್, ಉಪ್ಪಿಸೋರು ಹೇಳೋದು ಕರೆಕ್ಟ್. ಬಟ್ ಇಟ್ ಶುಡ್, ನಮಗೂ ಆಗುತ್ತೆ ಅನ್ನೋದಕ್ಕೆ ನೀವು ಸುಮ್ಮನೆ ಇರಿ ಅಂತ ಹೇಳೋದು ತಪ್ಪು. ನೀವು ಹೋರಾಟ ಮಾಡ್ರಿ. ಸೆಕ್ಷುವಲ್ ಹರಾಸ್ಮೆಂಟ್ ಇಸ್ ಬಿಯಾಂಡ್ ಜೆಂಡರ್. ಹರಾಸ್ಮೆಂಟ್ ಇಸ್ ಹರಾಸ್ಮೆಂಟ್. ಸೊ ಅದನ್ನ ಐ ಥಿಂಕ್ ಯಾವುದೇ ವಿಷಯ ಆದ್ರೂ ಇಟ್ ಶುಡ್ ಬಿ ಸ್ಪೋಕನ್ ಫಾರ್. ನಿಜ. ನಿಮ್ಮ ಪ್ರಕಾರ ಇಂಡಸ್ಟ್ರಿನಲ್ಲಿ ಎಲ್ಲ ವಿಭಾಗದಲ್ಲಿ ಕೆಲಸ ಮಾಡೋರಿಗೂ ಈ ರೀತಿಯ ಏನೋ ಕಿರುಕುಳನ ಅನುಭವಿಸಿರ್ತಾರೆ. ಸೊ ಅದು ಓಪನ್ ಆಗಿ ಧ್ವನಿ ಎತ್ತಿ ಮಾತಾಡೋಕ್ಕಾಗ್ತಾ ಇರಲಿಲ್ಲ ಇದುವರೆಗೂ. ಸೊ ಈಗ ಒಂದು ಸಮಿತಿಯ ರಚನೆ ಮಾಡಿದ್ರೆ ಇದರಿಂದ ಒಂದಿಷ್ಟು ವಿಷಯಗಳು ತಿಳ್ಕೊಬೋದು.
ಅದು ತಿಳ್ಕೋಬೇಕು. ಯಾಕೆ ಅಂತಂದ್ರೆ ಇಲ್ಲಾಂದ್ರೆ ಕೆಲವ್ರಿಗೆ ನಮ್ಮ ನಮ್ಮ ಪ್ರಾಬ್ಲಮ್ಸ್ನ ಆಳನೇ ಗೊತ್ತಿಲ್ಲ ತುಂಬಾ ಜನರಿಗೆ. ದೇ ಥಿಂಕ್ ಏನು ಇಲ್ವಲ್ಲ ಇವ್ರು ಯಾಕೆ ಸುಮ್ನೆ ಈ ತರ ಮಾಡ್ತಾ ಇದ್ದಾರೆ ಅಂತ. ಸೊ ಐ ಬಿಲೀವ್ ದಟ್ ಒಂದು ಸ್ಟ್ರಾಂಗ್ ಟೀಮ್ ಬಂದ್ರೆ ಮಾತು ಬರ್ಬೋದು ಅಂತ. ಅಂದ್ರೆ ಸ್ವಲ್ಪ ಅವ್ರಿಗೆ ಪ್ರೊಟೆಕ್ಷನ್ ಕೊಡ್ಬೇಕಾಗುತ್ತೆ, ಹಲವು ವಿಷಯದಲ್ಲಿ ಸೆನ್ಸಿಟೈಸೇಷನ್ ಇರ್ಬೇಕಾಗುತ್ತೆ. ಸುಮ್ನೆ ಬಂದ್ ಮಾತಾಡಿ ಅಂದ್ರೆ ಯಾರು ಬಂದ್ ಮಾತಾಡಲ್ಲ. ಸೊ ಕೆಲವ್ರು ಹೇಳ್ತಾರೆ ಗೊತ್ತಾ, ನೀನ್ ಯಾಕೆ ಅವಾಗ್ಲೇ ಕಂಪ್ಲೇಂಟ್ ಮಾಡಿಲ್ಲ, ಪೊಲೀಸ್ ಸ್ಟೇಷನ್ಗೆ ಯಾಕೆ ಹೋಗಿಲ್ಲ. ಡಬಲ್ ಟಾರ್ಚರ್ ಯಾರು ತಗೊಂತಾರೆ? ಅಲ್ಲೂ ಮತ್ತೆ ಹೋಗಿ ಅಂದ್ರೆ ಸ್ಟೇಷನ್ ಅಲ್ಲಿ ನಮಗೆ ಟಾರ್ಚರ್ ಆಗುತ್ತೆ ಅಂತ ನಾನು ಹೇಳ್ತಿಲ್ಲ. ನಾನು ಹೇಳೋದು ಆಲ್ರೆಡಿ ನಾನು ಇಷ್ಟು ನೋವು ತಗೊಂಡಿದ್ದೀನಿ, ಮತ್ತೆ ಅಲ್ಲಿ ಹೋಗಿ ಮತ್ತೆ ಪೂರ್ತಿ ರೀಕೌಂಟ್ ಮಾಡಿ ಮತ್ತೆ ಅವ್ರು ಕರ್ಸಿ ಇನ್ವೆಸ್ಟಿಗೇಷನ್ ಮಾಡಿ, ಇಟ್ ಇಸ್ ಸೋ ಟೈರಿಂಗ್. ಆಲ್ರೆಡಿ ದೇಹಕ್ಕೆ ಹೇಗ್ ಫೀಲ್ ಆಗಿದೆ ಆ ಟೈಮಲ್ಲಿ. ನಾನು ಅದೇ ಹೇಳಿದ್ದೆ ಅವತ್ತು. ಕೆಲವ್ರು ಹೇಳ್ತಾರೆ ಗೊತ್ತಾ, ಯಾರಾದ್ರೂ ನಿನ್ನ ಕೆಡ್ದಾಗ ಮುಟ್ಟಿದ್ರೆ ನೀನ್ ತಿರುಗಿಸಿ ಬಾರಿಸಿ ಕೆನ್ನೆಗೆ ಕೊಡ್ಬೇಕಾಗಿತ್ತು. ಒಂದು ವಿಷಯ ಇದೆ ವಿಜಯ್ ಸರ್, ಫ್ರೀಸ್ ಅಂತ ಒಂದಿದೆ. ಫ್ರೀಸ್ ಅಂದ್ರೆ ಕೆಲವು ಸಲ ನಮಗೆ ಸಡನ್ಲಿ ಏನಾದ್ರು ಶಾಕ್ ಆದಾಗ ನಮ್ಗೆ ಅಲ್ಲಿಂದ ಅಲ್ಲಾಡಕ್ಕಾಗಲ್ಲ. ಮೆಂಟಲಿ ಯು ಆರ್ ಫ್ರೋಸನ್, ಯು ಡೋಂಟ್ ನೋ ವಾಟ್ ಟು ಡೂ. ಇಟ್ಸ್ ಅ ವೆರಿ ವ್ಯಾಲಿಡ್ ರಿಯಾಕ್ಷನ್. ನನಗೆ ಎಷ್ಟೋ ಸಲ ಆಗಿದೆ, ನಾನು ಎಷ್ಟೇ ಉದ್ದ ಇರ್ಲಿ, ಎಷ್ಟೇ ನಾನು ಸ್ಟ್ರಾಂಗ್ ಇರ್ಲಿ, ಸಡನ್ಲಿ ನನಗೆ ಎತ್ತಿ ಬಾರಿಸು ಅಂತೆಲ್ಲ ಅಂದ್ರೆ ಬರಲ್ಲ. ಇಟ್ಸ್ ಯು ಗೆಟ್ ಶಾಕ್ಡ್ ಅಂಡ್ ಯು ಆರ್ ಸ್ಟಕ್ ಓವರ್ ದೇರ್. ಇಟ್ಸ್ ಅ ವೆರಿ ವಲ್ನರಬಲ್ ಪೊಸಿಷನ್. ಎಲ್ಲಾರು ಎದ್ಬಿಟ್ಟು ನೀವು 4 ಬಾರಿಸಿ ಮೇರಿ ಕಾಮ್ ತರ ಬಾಕ್ಸಿಂಗ್ ಮಾಡಿ ಅಂದ್ರೆ ಎಲ್ಲ ಆಗಲ್ಲ. ಅದೂನು ಅಸಂಬದ್ಧ ಎಕ್ಸ್ಪೆಕ್ಟೇಷನ್. ಸೊ ನಿಮ್ಗೇನಾದ್ರು ಮಾಡಿದ್ರೆ ಯಾರು ಹೇಳಲ್ಲ ಗಂಡಸರಿಗೆ ಕಲಿಸಿ, ಸೂಕ್ಷ್ಮತೆ ಕಲಿಸಿ ಅಂತ ಯಾರು ಹೇಳಲ್ಲ. ಅದ್ ಯಾಕೆ ಅವ್ರನ್ನ ಡಿಸಿಪ್ಲಿನ್ ಮಾಡೋದು ಅಷ್ಟು ಕಷ್ಟ ನನಗೆ ಅರ್ಥನೇ ಆಗಲ್ಲ. ಬರೀ ಹೆಣ್ಮಕ್ಳಿಗೆ ಮಾತ್ರ ಡಿಸಿಪ್ಲಿನ್ ಹೇಳ್ಕೊಡ್ತಾರೆ. ಇವನ್ ಸೆಕ್ಷುವಲ್ ಹರಾಸ್ಮೆಂಟ್ ಬೇಡ ಅಂತ ಹೇಳಿ, ಸರಿ ನಾವು ಗಂಡಸ್ರಿಗೆ ನಾವು ಟ್ರೈನಿಂಗ್ ಕೊಡ್ತೀವಿ, ಏನ್ ಪ್ರೊಫೆಷನಲ್ ಆಗಿ ಅವ್ರು ಮಾತಾಡ್ಬೋದು, ಯಾವ್ದು ಮಾತಾಡಬಾರ್ದು, ಅದ್ರ ಬದಲು ಅವ್ರು ಹೀಯಾಳಿಸ್ತಾರೆ. ಮೊನ್ನೆ ಚೇಂಬರ್ ಅಲ್ಲಿ ಒಬ್ರು ನಿರ್ದೇಶಕರು 15 ಸಿನಿಮಾಗಳ ಹೆಸರು ಹೇಳಿದ್ರು. ಹೌದಾ, ನೀವೆಲ್ಲ ಕಂಪ್ಲೇಂಟ್ ಮಾಡ್ತೀರಾ, ನಾವು ಹೆಣ್ಮಕ್ಳು ಇಲ್ಲದೆ ಇರೋ ಸಿನಿಮಾನೇ ಮಾಡ್ತೀವಿ ಅಂತ. ಸೊ ಈ ತರ ಬಾಲಿಶವಾಗಿ ಮಾತಾಡುವಾಗ ನಾವು ಅವ್ರನ್ನ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ಹೇಳಿ? ಅವ್ರ 10 ಹೆಸರುಗಳು ಹೇಳಿದ್ದಾರೆ, ಹೆಣ್ಣಿಲ್ಲದ ತವರು, ಬ್ಲಾ 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 ಬ್ಲಾ. ನನಗದು ನಿಜವಾಗ್ಲೂ ತುಂಬಾ ಇವರು 1940s ಅವರ ಅಂತ ಅನ್ಸ್ಬಿಡ್ತು ಅವ್ರು ಆ ತರ ಹೇಳಿದಾಗ. ಒಂದು ಹೀರೋ ಇದ್ರೆ ವಿಲನ್ ಇರಬೇಕು, ಹೀರೋ ಇದ್ರೆ ಹೀರೋಯಿನ್ ಇರಬೇಕು ಅನ್ನೋ ಒಂದು ಸಣ್ಣ ಪರಿಜ್ಞಾನ ಅವ್ರಿಗೆ ಇಲ್ಲ. ಮಾಡ್ಬೋದು, ಮಾಡ್ಕೊಳ್ಳಿ, ನೋಡೋರು ಅಲ್ಲ, ಅಷ್ಟು ದ್ವೇಷ ಯಾಕೆ ನಮ್ಮ ಮೇಲೆ, ಹೆಣ್ಣಿಲ್ದೆ ನಾವ್ ಇದ್ ಮಾಡ್ತೀವಿ ಅಂತ. ಇಟ್ಸ್ ಅ ವೆರಿ ಫೂಲಿಶ್ ಥಿಂಗ್ ಟು ಸೇ. ಒಪ್ಕೊಳ್ಳೋಕೆ ರೆಡಿ ಇಲ್ಲ ಅವರು. ಈ ಸಮಿತಿ ಬರಬಾರ್ದು, ಬೇಡ ಅನ್ನೋ ಇದರಲ್ಲಿ ನಮ್ ಕೋಟೆ ಒಳಗಡೆ ನೀವ್ ಯಾರು ಬರಬಾರ್ದು ಅಂತ. ಬಟ್ ಇಟ್ಸ್ ನಾಟ್ ಲೈಕ್ ದಟ್ ಅಲ್ವಾ ಸರ್? ಸೊ ನಾನು ಹೇಳೋದು, ನನಗೆ ಯಾವ್ದೇ ಪ್ರೊಡ್ಯೂಸರ್ ಹೆಸರು ಹೇಳ್ಬೇಕಾಗ್ಲಿ ಅಥವಾ ಯಾವ್ದೇ ಹೀರೋನ ತೇಜೋವಧೆ ನನಗಂತೂ ಇಲ್ಲ. ಕರೆಕ್ಟ್. ಬಟ್ ಐ ವಾಂಟ್ ಎಕ್ಸ್ಪ್ಲಾಯ್ಟೇಷನ್ ಟು ಸ್ಟಾಪ್. ಅಲ್ಲ, ಅವರು ಯಾರೋ ಡೈರೆಕ್ಟರ್ ಹೇಳಿದ್ರು, ನಿಜ ಅದು ಬಾಲಿಶನೇ, ಹೆಣ್ಣಿಲ್ದಂಗೆ ಮಾಡೋದು. ಯಾಕಂದರೆ ಒಂದು ಮಹಾಭಾರತ ನಡೆದಿದ್ದು ಹೆಣ್ಣಿಂದ, ರಾಮಾಯಣ ಶುರುವಾಗಿ ರಾಮಾಯಣ ಮುಗಿಯ ಕಾರಣ ಆಗಿದ್ದು ಒಂದು ಹೆಣ್ಣಿಂದ, ಅದು ಗೊತ್ತಿಲ್ವಲ್ಲ, ಹೆಣ್ಣೆ ಇಲ್ಲ ಅದಕ್ಕೆ. ಸೊ ಈಗ ಸಮಿತಿ ಮಾಡಿದ್ರೆ ಹೆಣ್ಣೆಯಿಂದನೇ ಇನ್ನೇನಾದ್ರೂ ಆಗ್ಬೋದು ಅನ್ನೋ ಭಯನ ಗೊತ್ತಿಲ್ಲ. ಅಲ್ಲ, ಮಾತಾಡಿದ್ರೆ ನಮ್ಮ ತಾಯಿ ಕೂಡ ಹೆಣ್ಣೆ ಅಂತ ಹೇಳ್ಬಿಡ್ತಾರೆ. ಸೊ ನಿಮ್ ತಾಯಿ ಹೆಣ್ಣು ಅನ್ನೋ ಒಂದು ಕಾರಣಕ್ಕೆ ಮಾತ್ರ ನಾವು ಗೌರವಕ್ಕೆ ಅರ್ಹರು ಅಲ್ಲ. ನಾವು ಹೇಗಿದ್ರು ಕೂಡ ನಾವು ಗೌರವಕ್ಕೆ ಅರ್ಹರು. ನಿಮ್ಮ ತಾಯಿ ಹೆಣ್ಣು, ಅದಕ್ಕೆ ನಾನು ಬೇರೆ ಹೆಣ್ಣನ್ನ ಗೌರವಿಸ್ತೀನಿ ಅನ್ನೋದು ಅನಾಲಜಿನೇ ಸರಿ ಇಲ್ಲ ನನ್ನ ಪ್ರಕಾರ. ಬಟ್ ಎನಿವೇ, ಅದೆಲ್ಲ ತುಂಬಾ ಡೀಪ್ ಡಿಸ್ಕಷನ್ ನೆಕ್ಸ್ಟ್ ಟೈಮ್ ಮಾಡ್ಬೋದು ಮೋಸ್ಟ್ಲಿ. ಬಟ್ ದಿಸ್ ಥಿಂಗ್ ಫೈನಲಿ ಈಗ ಅವರು ಎಷ್ಟೊಂದು 17 ಅಂಶಗಳನ್ನು ಪಟ್ಟಿ ಮಾಡಿಕೊಟ್ಟಿದ್ದಾರೆ, ಅದಕ್ಕೆ ಉತ್ತರ ಕೊಡಿ ಅಂತ 17 ಐ ಥಿಂಕ್ 24 ಐ ಥಿಂಕ್ 17 ಐ ಥಿಂಕ್. ಹೌದು. ಅವರು ಈಗ ಆನ್ಸರ್ ಕೊಟ್ಟ ಮೇಲೆ ಅದು ಮುಂದಿಂದು. ಒಂದು ವೇಳೆ ಆಂತರಿಕ ಸಮಿತಿ ಏನಾದರೂ ಆದರೆ ನೀವು ಅದನ್ನು ಅಕ್ಸೆಪ್ಟ್ ಮಾಡ್ಕೊಡಲ್ಲ, ಮತ್ತೆ ಅಗೇನ್ ಆಯೋಗಕ್ಕೆ ಮತ್ತೆ ಸಿಎಂ. ಆಂತರಿಕ ಸಮಿತಿ ಅಂದ್ರೆ ಅವರು ಕೂಡ ಇವಾಗ ಅದು ಪಾಲಿಸಿ, ಅದು ಅವ್ರು ಪಾಲಿಸಲೇಬೇಕು. ಏನು ಇವಾಗ ನಿವೃತ್ತ ನ್ಯಾಯಾಧೀಶರಿರೋದಾಗ್ಲಿ ಅಥವಾ ಅದರಲ್ಲಿ ಒಂದು ಕೌನ್ಸಿಲರ್, ಮಾನಸಿಕ ತಜ್ಞರಿರೋದಾಗ್ಲಿ, ಡಾಕ್ಟರ್ ಇರೋದಾಗ್ಲಿ, ಆಲ್ ದಟ್ ಶುಡ್ ಬಿ ಫಾಲೋಡ್. ಸೊ ಐ ಡೋಂಟ್ ನೋ ಹೌ ಇಟ್ ವಿಲ್ ಬಿ. ಅದು ನೆಕ್ಸ್ಟ್ ಸ್ಟೆಪ್ ನಾವು ಆಮೇಲೆ ನೋಡೋಕ್ಕಾಗೋದು. ದಟ್ಸ್ ವಾಟ್ ಐ ಫೀಲ್. ಇವಾಗಲೇ ಅದ್ರ ಬಗ್ಗೆ ಐ ಡೋಂಟ್ ನೋ ವಾಟ್ ವಿಲ್ ಬಿ ದ ನೆಕ್ಸ್ಟ್. ನಿಮಗೆ ಈಗ ಮಹಿಳಾ ಆಯೋಗದ ಮೇಲೆ ತುಂಬಾ ನಂಬಿಕೆ ಇದೆ? ನಂಗೆ ಚೇಂಬರ್ ಮೇಲೂ ನಂಬಿಕೆ ಇದೆ. ನನಗೆ ಅವ್ರು ಎಂತಾನೇ ಇದ್ ಮಾಡಿದ್ರು, ನಾನು ಹೇಳಿದ್ನಲ್ಲ, ನನ್ನ ಪ್ರಕಾರ NM ಸುರೇಶ್ ಸರ್ ವೆರಿ ಏಬಲ್, ರೀಸನೇಬಲ್ ಮ್ಯಾನ್. ಮೊನ್ನೆ ಯಾಕಂಗೆ ನಮ್ ಜೊತೆ ಆತರ ಮಾಡಿದ್ರು ಗೊತ್ತಿಲ್ಲ. ಐ ಸ್ಟಿಲ್ ಟ್ರಸ್ಟ್ ದಟ್ ಅವರು ಜಸ್ಟಿಸ್ ಪರವಾಗಿ ಮಾತಾಡ್ತಾರೆ ಅಂತ ನನಗೆ ನಂಬಿಕೆ. ಬಹುಶಃ ಅಲ್ಲಿ ಕುಂತಿರೋರಿಗೆ ಏನಾದರೂ ಭಯ ಇರ್ಬೋದೇನೋ, ಗೊತ್ತಿಲ್ಲ. ಸೊ ಅದೇ ಹೇಳ್ತಾ ಇರೋದು ನಾನು, ಅದಕ್ಕಿಂತ ಮೀರಿ ಅವ್ರ ಮುಂದೆ ಬರ್ಬೇಕು. ನನ್ನ ತಪ್ಪಿಲ್ಲ ಅಥವಾ ಇಂಡಸ್ಟ್ರಿ ಕರೆಕ್ಟ್ ಆಗಿದೆ ಅಂತಂದ್ರೆ ನೀವು ಗೋ ಹೆಡ್, ಬನ್ನಿ ಮುಂದಕ್ಕೆ, ಸಪೋರ್ಟ್ ಮಾಡಿ. ಒಳ್ಳೇದಕ್ಕೆ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಯಾವಾಗ ಮಾಡ್ತಾರೆ? ಸೊ ಅದು ದಟ್ಸ್ ದ ಥಿಂಗ್. ಏನಂದ್ರೆ ಹೈಲೈಟ್ ಆಗಿರೋದು ಪ್ರೊಡ್ಯೂಸರ್ ಹೆಸರು ಹೇಳಿ,
ಹೀರೋ ಹೆಸರು ಹೇಳಿ ಅಂತ. ಬಟ್ ನಾವು ಫೈಟ್ ಮಾಡ್ತಾ ಇರೋದು ಅದಕ್ಕಿಂತನೂ ತುಂಬಾ ವಿಸ್ತಾರವಾಗಿದೆ. ಇಟ್ ಇಸ್ ಅಬೌಟ್ ಜೆಂಡರ್ ಪೇ ಇರ್ಬೋದು, ವಿಮೆನ್ ಸೇಫ್ಟಿ ಇರ್ಬೋದು. ಬರೀ ಅಲ್ಲ, ಅಫ್ಕೋರ್ಸ್ ಬರೀ ಎಕ್ಸ್ಪ್ಲಾಟೇಷನ್ ಅಲ್ಲಿಗೆ ನಿಲ್ಲಲ್ಲ. ಅದ್ರ ಸುತ್ತ ಬೇರೆ ರೀತಿ ಎಕ್ಸ್ಪ್ಲಾಟೇಷನ್ಸು ಇದೆ. ಫೆಸಿಲಿಟೀಸ್ ಇಲ್ಲದೆ ಇರೋದು, ಅಮ್ಯುನಿಟೀಸ್ ಇಲ್ಲದೆ ಇರೋದು, ಇದೆಲ್ಲಾನು ಬರುತ್ತೆ ಅದರಲ್ಲಿ. ಪ್ರೊಫೆಷನಲ್ ಅನ್ಪ್ರೊಫೆಷನಲ್ ಮಾತು ಇದೆಲ್ಲಾನು ಬರುತ್ತೆ. ಬಟ್ ಹೈಲೈಟ್ ಆಗ್ತಾ ಇರೋದು ಇದು ಒಂದೇ, ಸೆನ್ಸೇಷನಲೈಸ್ ಆಗ್ತಾ ಇರೋದು ಇದು ಒಂದೇ. ನಾನು ಅಷ್ಟು 10 ಹೇಳಿದ್ರು ನಾನು ಒಂದು ಇನ್ಸಿಡೆಂಟ್ ಹೇಳಿದೆ, ಅದೇ ಹೈಲೈಟ್ ಆಗಿದೆ. ಸೊ ಆ ಥರ. ಸೊ ಐ ಥಿಂಕ್ ಇಟ್ಸ್ ಅ ಬಿಗರ್ ಥಿಂಗ್ ದೇ ಹ್ಯಾವ್ ಟು ಫೋಕಸ್ ಆನ್. ಎಸ್, ನೀತು ಅವರು ಈಗ ಚಿತ್ರದ ರಂಗದ ನಂಟಿನ ಜೊತೆಗೆ ಇದೆಲ್ಲ ಮಾಡ್ತಾ ಇದ್ದೀರಿ. ಸೊ ಜಾಸ್ತಿ ನಿಮ್ಮ ವಾಯ್ಸು ಜಾಸ್ತಿ ಆದ ತಕ್ಷಣ ಎಲ್ಲೋ ಒಂದು ಕಡೆಗೆ ನೀತು ಅವ್ರನ್ನ ದೂರ ಇಡೋಂಥ ಪ್ರಯತ್ನ ಆಗ್ತಾ ಇದೆಯಾ ಅಂತ? ನಾನು ಎಲ್ಲಿ ಇದ್ದೀನಿ ಇವಾಗ? ಅವ್ರ ಸಿನಿಮಾಗಳಲ್ಲಿ ಏನು 10-15 ಸಿನಿಮಾ ನಾ ಮಾಡ್ತಾ ಇದ್ದೀನಿ ನಾನು. ಐ ಥಿಂಕ್ ಒಂದು 3 years ಆಯ್ತು ನಾನು ಯಾವುದೋ ಸಿನಿಮಾ ಮಾಡಿದೆ. ಸೊ ದೂರದಿಂದನೇ ಧ್ವನಿ ಎತ್ತೋದು. ನಾನು ನನ್ನನ್ನು ದೂರ ಅಂತ ಅಂದ್ಕೊಂಡಿಲ್ಲ. ಬಿಕಾಸ್ ಜನರು ಅವ್ರ ಮನಸ್ಸಲ್ಲಿ ನನಗೆ ಜಾಗ ಕೊಟ್ಟಿದ್ದಾರೆ. ನಾನು ಬಿಗಿನಿಂಗ್ ಅಲ್ಲೇ ಹೇಳ್ದ ಹಾಗೆ ಇವತ್ತಿಗೂ ಪ್ರೀತಿಯಿಂದ ಮಾತಾಡಿಸ್ತಾರೆ. ನಂಗೆ ಅದು ಸಾಕು. ದಟ್ಸ್ ಡೆಫಿನೆಟ್ಲಿ ಗುಡ್ ಫಾರ್ ಮೀ. ಬಟ್ ಒಳ್ಳೆ ಅವಕಾಶಗಳು ಬೇಕು. ಬಟ್ ಹಾಗಂತ ಇದೆಲ್ಲ ಆಗುತ್ತೆ ಅಂದರೆ ಎಲ್ಲಾನು ಹೆದರ್ಕೊಂಡು ಯಾರಾದರೂ ಒಬ್ಬರಾದ್ರೂ ಧೈರ್ಯ ತಗೋಬೇಕಲ್ಲ. ಸೊ ಐ ಆಮ್ ವಿಲ್ಲಿಂಗ್ ಟು ಟೇಕ್ ದಟ್. ಯಾರೋ ನನಗೆ ಹೇಟ್ ಮಾಡ್ತಾರ, ಓಕೆ, ಐ ಡೋಂಟ್ ಡಿಸರ್ವ್ ದಟ್ ಹೇಟ್. ಬಟ್ ಅವರು ಸಿಟ್ಟು ಅವ್ರು ನಮ್ಮ ಮೇಲೆ ಹೇಟ್ ಮಾಡಿ ತೋರಿಸ್ತಾರೆ ಅಂದರೆ ಏನು ಮಾಡೋಕ್ಕಾಗಲ್ಲ. ಸಮಟೈಮ್ಸ್ ಇಟ್ ಇಸ್ ದೇರ್. ಹಾಗಾದರೆ ನೀತು ಮತ್ತು ಸ್ನೇಹಿತರ ಹೋರಾಟ ಮುಂದುವರಿಯುತ್ತೆ. ವಿಲ್ ಸಿ, ನೋಡೋಣ ಹೇಗಾಗುತ್ತೆ ಅಂತ. ಸಮಾಧಾನಕರವಾಗಿ ಏನಾದರೂ ಇದ್ದರೆ, ಇದರಲ್ಲಿ ಜಸ್ಟಿಸ್ ಇದೆ ಅಂತ ಅನಿಸಿದ್ರೆ ದೆನ್ ಅಗ್ರಿ ಅಫ್ಕೋರ್ಸ್. ಅದೇ ನಾನು ಹೇಳ್ದಂಗೆ ನಮಗೆ ಪವರ್ ಬೇಡ ಇದರಲ್ಲಿ. ಬಟ್ ಎಕ್ಸ್ಪ್ಲಾಟೇಷನ್ ಹ್ಯಾರಾಸ್ಮೆಂಟ್ ನಿಲ್ಲೇಬೇಕು. ಎಸ್, ಒಟ್ಟಾರೆ ನೀತು ಅವರು ಸಾಕಷ್ಟು ವಿಷಯನ ನಮ್ಮ ಜೊತೆ ಹಂಚ್ಕೊಂಡ್ರು. ಅದರಲ್ಲೂ ಮುಖ್ಯವಾಗಿ ಏನು ಅವರು ಮಲಯಾಳಂ ಇಂಡಸ್ಟ್ರಿಯಲ್ಲಿ ಘಟನೆ ನಡೀತು, ಅಲ್ಲಿ ಹೇಮಾ ಸಮಿತಿ ವರದಿನ ಮಾಡಿದ್ರು. ಸೊ ಅದೇ ರೀತಿಯ ಒಂದು ಮಾದರಿಯ ಸಮಿತಿಯಲ್ಲಿ ಬೇಕು ಅನ್ನೋದು ಅವರ ಧ್ವನಿ. ಸೊ ಅವರ ಧ್ವನಿಯನ್ನು ಹತ್ತಿಕ್ಕುವಂಥ ಕೆಲಸ ನಡೀತಾ ಇದ್ದರೂ ಕೂಡ ಅವರ ಹೋರಾಟ ಮುಂದುವರೆದಿದೆ. ಮುಂದಿನ ದಿನಗಳಲ್ಲಿ ಅವರ ಹೋರಾಟಕ್ಕೆ ಜಯ ಸಿಗಲಿ ಅಂತೇಳಿ ಆಶಿಸ್ತಾ, ಮೇಡಮ್ ನಮ್ಮ ಸ್ಟುಡಿಯೋಗೆ ಬಂದು ಮಾತಾಡಿದ್ರಿ ಸಾಕಷ್ಟು ವಿಷಯಗಳನ್ನ. ನಿಮ್ಮ ಹೋರಾಟಕ್ಕೆ ಒಳ್ಳೆಯದಾಗಲಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.